ನಮಸ್ಕಾರ, ವೆಲ್ಕಮ್. ನ್ಯೂಸು ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಒನ್ಸ್ ಅಗೇನ್ ನಿಮ್ಮ ಮುಂದೆ ಹರಿಕಥೆ ದ ಪಾಡ್ಕಾಸ್ಟ್ ಶೋಗೆ ವೆಲ್ಕಮ್. ನಮ್ಮ ಜೊತೆ ಯಾರಿದ್ದಾರೆ? ತುಂಬ ವರ್ಷಗಳಿಂದ ಆಸೆ ಪಟ್ಟವನು ನಾನು ಈ ಶೋ ಮಾಡಬೇಕು ಅಂತ. ನಂಬರ್ 1, ನನ್ನ ಬಹುಕಾಲದ ಬಹು ವರ್ಷದ ಗೆಳೆಯ, ಆದರೆ ಸೆಲೆಬ್ರಿಟಿ. ನಾವು ಸಿಗ್ತಿರ್ತೀವಿ, ಹಲವಾರು ವಿಚಾರ ಮಾತಾಡ್ತಿರ್ತೀವಿ. ಆದರೆ ಜನಸಾಮಾನ್ಯರಿಗೆ ಒಂಥರ ಎಲ್ಲ ಜನರೇಷನ್ಗೂ ಇವ್ರನ್ನ ನೋಡ್ತಾನೆ ಇದೀವಲ್ಲ ನಾವು ಅನ್ನಿಸುವಷ್ಟರ ಮಟ್ಟಿಗೆ ಅವರ ಬೆಸುಗೆ ಕನ್ನಡ ಸಿನಿಮಾ ರಂಗಕ್ಕೆ, ಸಾರಿ ಬರೀ ಸಿನಿಮಾ ರಂಗಕ್ಕೆ ಮಾತ್ರ ಅಲ್ಲ, ಥಿಯೇಟರ್ಗೆ, ಸಂಗೀತ ಕ್ಷೇತ್ರಕ್ಕೆ ಮತ್ತು ಕ್ರೀಡಾ ಕ್ಷೇತ್ರಕ್ಕೆ ಬಹಳ ಅದ್ಭುತವಾದಂಥ ಒಬ್ಬ ಕಲಾವಿದ ಮತ್ತು ಕ್ರೀಡಾಪಟು. ಆಕ್ಟರ್, ಸಿಂಗರ್, ಕ್ರಿಕೆಟರ್, ಎಲ್ಲಕ್ಕಿಂತ ಹೆಚ್ಚಾಗಿ ಎ ಗುಡ್ ಹ್ಯೂಮನ್ ಬೀಯಿಂಗ್, ಗುಡ್ ಫ್ರೆಂಡ್. ಇವತ್ತಿನ ಹರಿ ಕಥೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋಕ್ಕಿದ್ದಾರೆ. 80ರ ದಶಕದಿಂದಲೂ ಹಂಗೆ ನೋಡಕ್ ಹೋದ್ರೆ ಸಿನಿಮಾದ ಎಲ್ಲ ಏಳು ಬೀಳುಗಳನ್ನು ಕಂಡವರು. ಅವರ ಬದುಕಿನಲ್ಲೂ ಕೂಡ ಕ್ರಿಕೆಟರ್ ಆಗಿರೋದ್ರಿಂದ ನಾವು ಕ್ರಿಕೆಟಲ್ಲಿ ಮಾತಾಡ್ತಿರ್ತೀವಿ, ಬೌಲಿಂಗ್ ಮಾಡಬೇಕಾದ್ರೆ ಫಸ್ಟ್ ಸ್ಪೆಲ್, ಸೆಕೆಂಡ್ ಸ್ಪೆಲ್, ಥರ್ಡ್ ಸ್ಪೆಲ್ ಅಂತೆಲ್ಲ. ಸಿನಿಮಾ ಜಗತ್ತಿನಲ್ಲಿ ಈ ಸ್ಪೆಲ್ಗಳನ್ನು ನೋಡಿರುವಂಥ ಒಬ್ಬ ವ್ಯಕ್ತಿ ಇದ್ರೆ ಈಸ್ ದ ಪರ್ಸನ್. ವೆಲ್ಕಮ್ ಮಾಡೋಣ. ಅವ್ರ ಜೊತೆ ನಮ್ಮ ಕತೆ, ಅವ್ರ ಕತೆ ಮುಂದಕ್ಕೆ ಹೋಗ್ತಾ ಇರುತ್ತೆ. ನಮ್ಮ ಜೊತೆ ಇದ್ದಾರೆ ನನ್ ಅದರ್ ದೆನ್ ಮೈ ಗುಡ್ ಫ್ರೆಂಡ್ ಅಂಡ್ ನಾನಾಗ್ಲೇ ಹೇಳಿದ್ನಲ್ಲ ಒಂದಷ್ಟು ಆಕ್ಟರ್, ಸಿಂಗರ್, ಕ್ರಿಕೆಟರ್, ಸುನಿಲ್ ರಾ. ಹಾಯ್ ಹರೀಶ್, ಥ್ಯಾಂಕ್ ಯು. ಹಾಯ್ ಸುನಿಲ್, ಹೌ ಆರ್ ಯು? ಐ ಆಮ್ ಗುಡ್. ಥ್ಯಾಂಕ್ಸ್. ನೀವು ಇಷ್ಟೊಂದು ಇಂಟ್ರೊಡಕ್ಷನ್ ಕೊಟ್ಟಿದ್ದು ಖುಷಿನೂ ಆಯಿತು, ಒಂಥರ ಮುಜುಗರನೂ ಆಗ್ತಾ ಇದೆ. ಏನೋ ಸುನಿಲ್ ಬಗ್ಗೆ ಯಾರು ಸೆಲೆಬ್ರಿಟಿಗಳು ಬಂದರೆ ನಾವು ಸಾಮಾನ್ಯವಾಗಿ ನಾವು ಅವ್ರ ಬಗ್ಗೆ ಸ್ಟಡಿ ಮಾಡ್ತೀವಿ, ಓದ್ಕೋತೀವಿ, ಏನೇನು ಮಾಡಿದ್ದಾರೆ ಅಂತ ಕೆದಕ್ತಾ ಹೋಗ್ತೀವಿ. ಆದರೆ ಯು ಆರ್ ಸ್ಪೆಷಲ್ ಫಾರ್ ಮೀ, ನನ್ನ ಹಾರ್ಟ್ಗೆ. ಯಾಕೆಂದರೆ 25 ವರ್ಷ ಆಯ್ತಾ ಆರಾಮಾಗಿ ನಮ್ಮಿಬ್ಬರದು ಹೆಚ್ಚಾಯಿತು. ಸೊ ಸಿಲ್ವರ್ ಜುಬ್ಲಿ ಕ್ರಾಸ್ ಮಾಡಿದ್ದೀವಿ. ಹೌದು. ಅಂಡ್ ಈ ಥರ ಆರಾಮಾಗಿ ಮಾತಾಡೋಕ್ಕೆ ಇವತ್ತೇ ಕೂತಿರೋದು ನಾವಿಬ್ರು. ಕಮ್ ಟು ಥಿಂಕ್ ಆಫ್ ಇಟ್, ಈ 25-26 ವರ್ಷದ ಒಡನಾಟ ಇಟ್ಕೊಂಡು ಎದುರು ಬದ್ರು ಕೂತು ಮಾತನಾಡಿರೋದು ಅಂತ ಐ ಥಿಂಕ್ ಇದೇ ಮೊದಲನೇ ಸರ್ತಿ. ಆ ದಿನಗಳಲ್ಲಿ ಸುಮ್ಮನೆ ಸಿಕ್ಕೊಂದಷ್ಟು ಮಾತಾಡೋದು ಬಿಟ್ಟರೆ ಅದು ಸುಮ್ಮನೆ ಕಾಡು ಹರಟೆ. ಇದು ಹರಿಕತೆ. ಇದು ಯು ಗಾಟ್ ಇಟ್. ಆ್ಯಂಡ್ ಸ್ವಾಗತ ನ್ಯೂಸು ಪ್ಲ್ಯಾಟ್ಫಾರ್ಮ್ಗೆ. ಥ್ಯಾಂಕ್ ಯು. ಆ್ಯಂಡ್ ಮೆನಿ ಕಂಗ್ರ್ಯಾಚುಲೇಷನ್ಸ್ ಆನ್ ದಿಸ್ ನ್ಯೂ ವೆಂಚರ್. ನನ್ನ ಕಡೆಯಿಂದ ಹೃತ್ಪೂರ್ವಕ ಅಭಿನಂದನೆಗಳು, ಶುಭಾಶಯಗಳು. ಹೇಗನ್ನಿಸ್ತು ನಮ್ಮ ಚಾನಲ್ ಹೆಸರು? ಸಖತ್ತಾಗಿದೆ, ಸಖತ್ ಕ್ಯಾಚಿಯಾಗಿದೆ. ವಿತ್ ಎನಿಥಿಂಗ್ ನ್ಯೂಸ್ ಚಾನಲ್ ಅಂತಂದರೆ ಮೊದಲು ಒಂದು ಕ್ಯಾಚಿಯಾಗಿರೋ ಒಂದು ಹೆಸರು ಇರಬೇಕು ಅನ್ನೋದೇ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ. ಆ ಇದರಲ್ಲಿ ಫಸ್ಟ್ ಬಾಕ್ಸನ್ನೇ ಟಿಕ್ ಮಾಡಿದ್ದೀರಿ, ನ್ಯೂಸು ಅಂತ. ಆ್ಯಂಡ್ ಇದ್ದಂಗೆ ಅಂತ ಬೇರೆ ಹೇಳ್ತಾ ಇದ್ದೀರಿ. ಸೊ ಐ ಥಿಂಕ್ ಮಾತಿಗೆ ತಕ್ಕಂತೆ ನಡ್ಕೊಳ್ತೀರಿ, ಅದನ್ನು ಜನರು ಇಷ್ಟಪಟ್ಟೇ ಪಡ್ತಾರೆ ಅಂತ ಅನ್ಸುತ್ತೆ. ಡೆಫಿನೆಟ್ಲಿ. ದಟ್ಸ್ ಸೋ ಸ್ವೀಟ್ ಆಫ್ ಯು. ನಾನು ಕಣ್ಮುಚ್ಚಿದ್ರೆ ನನಗೆ ನಮ್ಮ ಗೆಳೆತನದಲ್ಲಿ ನಾವಿಬ್ಬರು ಕಿರುತೆರೆಯ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಆ್ಯಂಕರ್ ಆಗಿಬ್ಬರು ಕೆಲಸ ಮಾಡ್ತಿದ್ವಿ. ಆಗಲೇ ನಮ್ಮಿಬ್ಬರ ಒಡನಾಟ ಶುರುವಾಗಿದ್ದು ಹಂಗೆ ನೋಡೋಕ್ಕೆ ಹೋದರೆ. ಬಟ್ ಆದರೆ ನನಗಿಂತ ಸುನಿಲ್ ರಾವ್ ಇಸ್ ಮಚ್ ಮೋರ್ ಸೀನಿಯರ್. ಎಕ್ಸ್ಪೀರಿಯನ್ಸಲ್ಲಿ, ವಯಸ್ಸಲ್ಲಿ ಏನು ಜಾಸ್ತಿ ಇಲ್ಲ. ಅಲ್ಲೆಲ್ಲ ಹತ್ತತ್ರ ಇದ್ದೀವಿ, ಬಟ್ ನನಗೆ ಸೀನಿಯರ್. ಅದ್ರಲ್ಲೂ ಕೂಡ ಒಂದಷ್ಟು ತಿಂಗಳುಗಳು ನಾವಿಬ್ರು ಒಂದೇ ತಿಂಗಳಲ್ಲಿ ಹುಟ್ಟಿರೋರು, ಅದು ಬೇರೆ ವಿಚಾರ. ವಿ ಬೋತ್ ಆರ್ ಬಾರ್ನ್ ಇನ್ ಸೆಪ್ಟೆಂಬರ್. ಕರೆಕ್ಟ್. ಅಂದರೆ ಎಕ್ಸಾಕ್ಟಾಗಿ 1 ವರ್ಷದ ಹತ್ತತ್ರ ನನಗೇನು ಸೀನಿಯರ್ ಸುನಿಲ್. ಬಟ್ ಆದರೆ ಬಂಡಲ್ ಆಫ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದು ಅದ್ಭುತವಾಗಿರೋದು. ಯು ಬ್ಲೆಸ್ಡ್ ಅಂತ ಐ ಮೀನ್ ಬಂಡಲ್ ಆಫ್ ಎಕ್ಸ್ಪೀರಿಯನ್ಸ್. ಎಸ್, ಆ ಅನುಭವದಲ್ಲಿ ಹಲವಾರು ಅನುಭವಗಳನ್ನು ನಾನು ಕಂಡಿದ್ದೇನೆ. ಐ ಆಮ್ ಶೋರ್ ನೀವು ಕಂಡಿದ್ದೀರಿ. ನಮ್ಮಷ್ಟು ವಯಸ್ಸಾಗಿದ್ದರೆ ಅಷ್ಟು ಅನುಭವಗಳು ಬಂದೇ ಬರುತ್ತೆ ಅಂತ ಚಿಕ್ಕವ್ರು ಹೇಳ್ಬೋದೇನೋ. ಬಟ್ ದೆನ್ ಅನುಭವಗಳನ್ನು, ಬೇರೆ ಬೇರೆ ರೀತಿಯ ಅನುಭವಗಳನ್ನು ಕಾಣೋದಕ್ಕೂ ಒಂದು ಯೋಗ ಇರಬೇಕು ಅಂತ ಅನ್ಸುತ್ತೆ. ಐ ಥಿಂಕ್ ಐ ಬಿನ್ ಲಕ್ಕಿ ದಟ್ ವೇ. ಯುನೋ ವೆನ್ ಯು ಕ್ಲೋಸ್ ಯುವರ್ ಐಸ್, ಒಂದು 40 ವರ್ಷದ ಹಿಂದೆ ಸುಮ್ಮನೆ, ಓಕೆ, ಅಂದರೆ 80s ಮಾತಾಡ್ತಿದ್ದೀವಿ, ಏನು ನೆನಪಾಗುತ್ತೆ? ನನಗೊಂದು 5 ವರ್ಷ ಇರಬೇಕು ಆವಾಗ. ಸೊ ಆ ಲೆಕ್ಕ ತಗೊಂಡ್ರೆ ನಮ್ಮ ತಾಯಿ ಜೊತೆಗೆ ಪ್ರೋಗ್ರಾಮ್ಸ್ಗೆ ಹೋಗ್ತಾ ಇದ್ದಿದ್ದು, ಡ್ರಮ್ಸೋ ಅಥವಾ ಕಾಂಗೋ ಡ್ರಮ್ಸೋ
ಈ ಮೊರಕಸ್ ಅಂತ ಒಂದು ಬರುತ್ತೆ, ಆ ಥರದ ಇನ್ಸ್ಟ್ರೂಮೆಂಟ್ಸು, ಇದನ್ನೆಲ್ಲ ಅವ್ರ ಜೊತೆಗೆ ನುಡಿಸ್ತಾ ಇದ್ದಿದ್ದು, ಹಾಡ್ತೀನಿ ಇನ್ನೂ ಹಠ ಮಾಡ್ತಾ ಇದ್ದಿದ್ದು, ಈ ರೀತಿದೇ ಹೆಚ್ಚು ನೆನಪು ಬರುತ್ತೆ. ಅಮ್ಮಂದೇ ಜಾಸ್ತಿ ನೆನಪು ಬರೋದು. ಮೊದಲಿಂದನೂ ಏನೋ ಅವ್ರ ಮನೆ ಅಮ್ಮ ಈಸ್ ನನ್ ಅದರ್ ದೆನ್ ಸಂಗೀತ ಲೋಕದ ದಿಗ್ಗಜೆ, ಮಲೆನಾಡಿನ ಕೋಗಿಲೆ. ನಾವೆಲ್ಲರೂ ಪ್ರೀತಿಯಿಂದ ನಾವು ಅಮ್ಮ ಅಂತಾನೆ ಕರೆಯುವ BK ಸುಮಿತ್ರಮ್ಮನವರು. ಹುಡ್ತಾ ಹೊಟ್ಟೆ ಒಳಗಡೆಯಿಂದ ಹಂಗೆ ನೋಡಕ್ ಹೋದ್ರೆ ಈ ಸಂಗೀತದ ಗುಂಗಲ್ಲೇ ಬೆಳೆದಂಥ ಒಬ್ಬ ಕಲಾವಿದ. ನಾನು ವಾಸ್ ಥಿಂಕಿಂಗ್ ಏನು ನೆನಪಿಸ್ಕೋತಾರೆ ಅಂತ. ಸಿ ಹಿ ರಿಮೆಂಬರ್ ಓನ್ಲಿ ಮ್ಯೂಸಿಕ್. ಅಮ್ಮನ ಜೊತೆ ತಾಯಿ ಮೊದಲ ಗುರು ಅಂತಾರೆ. ನನ್ನ ಮಟ್ಟಿಗಂತೂ ಅದು ಖಂಡಿತವಾಗ್ಲೂ ನಿಜ. ಆ್ಯಂಡ್ ಮೊದಲ ಪ್ರೀತಿ ನನಗೆ ಸಂಗೀತ. ಸೊ ಮೊದಲ ಪ್ರೀತಿ ಯಾವತ್ತೂ ಮರೆಯೋಕ್ಕಾಗಲ್ವೇ. ಸೊ ಸಂಗೀತದ್ದು ಅದರದ್ದು ಬೇರೆ ಸ್ಥಾನ ಇದೆ ನನ್ನ ಜೀವನದಲ್ಲಿ, ನನ್ನ ಹೃದಯದಲ್ಲಿ. ಸೊ ಮೊದಲು ನೆನಪಿಗೆ ಬರೋ ಸಂಗೀತ. ಈ ಓಪನಿಂಗ್ ಟಾಕಲ್ಲಿ 5-5.5 ವರ್ಷ ಅಮ್ಮನ ಜೊತೆ ಸಂಗೀತ ಇದನ್ನ ನೆನ್ಪಿಟ್ಕೊಂಡಿರಿ. ಈ 5-5.5 ವರ್ಷ ಈ ಸಂಗೀತಕ್ಕೆ ನಾನು ಸ್ವಲ್ಪ ಹೊತ್ತಾದ್ಮೇಲೆ ವಾಪಸ್ ಬರ್ತೀನಿ. ನಾನು ಓಕೆ, ಜನ ನೆನ್ಪಿಟ್ಕೊಂಡಿರಲಿ. ಐ ಕಮ್ ಟು ಯು. ಟೆಲ್ ಮಿ, ಸಾಮಾನ್ಯವಾಗಿ ಮನೆಯಲ್ಲಿ ಸಂಗೀತದ ವಾತಾವರಣ ಇದ್ದಾಗ ಅಪ್ಪ ಅಮ್ಮನೂ ಕೂಡ ಆಸೆ ಪಟ್ಟರೆ ತಪ್ಪಿರಲ್ಲ. ಅಂದರೆ ಮಕ್ಕಳು ಸಂಗೀತವನ್ನು ಕಲೀಲಿ, ಸಂಗೀತ ಭಾಳ ಇಂಪಾರ್ಟೆಂಟ್ ಅಂತ. ನಿಮ್ಮ ಮನೇಲಿ ಹೇಗಿತ್ತು ವಾತಾವರಣ? ಅಂದರೆ ಅಪ್ಪ ಅಮ್ಮ ಹೇಳ್ತಿದ್ರು ಸಂಗೀತ ಕಲಿಬೇಕು ಅಂತ, ಅಥವಾ ಯು ಇನಿಷಿಯೇಟೆಡ್ ಲೈಕ್ ನಂಗೆ ಸಂಗೀತ ಬೇಕು? ಕೆಲವರಿಗೆ ಕಲಿಸ್ಬೇಕಾಗಿ ಬರುತ್ತೆ. ಮನೆಯಲ್ಲಿ ವಾತಾವರಣದಲ್ಲಿ ಸಂಗೀತ ಇಲ್ಲದೆ ಇದ್ದರೆ, ಬಟ್ ಅಭಿರುಚಿ ಇದ್ದರೆ ಮಕ್ಕಳಿಗೆ ಸಂಗೀತ ಕಲಿಸ್ಬೇಕು ಅನ್ನೋ ಒಂದು ಕಾನ್ಷಿಯಸ್ ಎಫರ್ಟ್ ಮಾಡಬೇಕಾಗುತ್ತೆ. ನಮ್ಮನೆ ವಾತಾವರಣದಲ್ಲೇ ಸಂಗೀತ ಇತ್ತು. ಅಪ್ಪನೂ ಹಾಡೋರು, ಅಮ್ಮನೂ ಹಾಡೋರು, ಅಕ್ಕನೂ ಹಾಡ್ತಾ ಇದ್ಲು ನಾನು ಬೆಳೆಯೋ ಟೈಮ್ನಲ್ಲೇ. ಸೊ ಸಂಗೀತ ಅನಿವಾರ್ಯತೆಯೇ ಒಂಥರ ನಮಗೆ, ಅದು ಇಟ್ ವಾಸ್ ಸೆಕೆಂಡ್ ನೇಚರ್ ನಮಗೆ. ಸೊ ನಾನು ಯಾರೇ ಕೂತ್ಕೊಂಡು ಹೇಳಿಕೊಟ್ಟು ಅಥವಾ ಇದನ್ನು ಕಲಿ ಅಂತ ಯಾವತ್ತೂ ಹೇಳೇ ಇಲ್ಲ. ಸೊ 3 ಹೊತ್ತು ಸಂಗೀತ ಕಿವಿಗೆ ಬೀಳ್ತಾ ಇದ್ದರೆ ಏನೋ ಒಂದು ಕಲ್ತ್ಕೊಂಡೇ ಬಿಡ್ತೀವಿ ನಾವು, ಬೇಡ ಬೇಡ ಅಂದರೂ ಕಲ್ತ್ಕೊಳ್ತೀವಿ. ಸೊ ಆ ರೀತಿ ವಾತಾವರಣದಲ್ಲಿ ಬೆಳೆದಿದ್ದರಿಂದ ಸಂಗೀತ ಇಟ್ ವಾಸ್, ನಾ ಹೇಳಿದ್ನಲ್ಲ, ಅದು 2ನೇ ಸ್ವಭಾವ ಆಗೋಯ್ತು ನನಗೆ. ಸೊ ಐ ಥಿಂಕ್ ನನ್ನ ಸ್ವಭಾವ ಅಂತ ರೂಢಿಸ್ಕೊಳ್ಳೋಕೆ ಮುಂಚೆ ಸಂಗೀತವೇ ನನ್ನ ಸ್ವಭಾವ ಆಗೋಯ್ತೇನೋ. ಸೊ ಇಟ್ ವಾಸ್ ಅ ನ್ಯಾಚುರಲ್ ಥಿಂಗ್ ಫಾರ್ ಅಸ್. ಅವರಕ್ಕ ಸೌಮ್ಯ ರಾವ್ ಅದ್ಭುತವಾದಂಥ ಹಿನ್ನೆಲೆ ಗಾಯಕಿ. ಆ ಜಮಾನದಲ್ಲಿ ಕ್ಯಾಸೆಟ್ ಲೋಕ ನಾವೆಲ್ಲ ಕಂಡಿದ್ದು. ಆ ಕ್ಯಾಸೆಟ್ಗೆ ಒಂದು ದೊಡ್ಡ ಮಟ್ಟದ ಬಿಸ್ನೆಸ್ ಮತ್ತು ಹೆಸರು ತಂದುಕೊಟ್ಟಂಥ ಅವರ ತಂದೆಯವರು. ಏನೋ ತುಂಬ ಜನರಿಗೆ ಅದು ಗೊತ್ತಿಲ್ಲ ಸುನೀಲ್, ಆ್ಯಕ್ಚುಲಿ ಪ್ಲೀಸ್ ಟೆಲ್ ಅಸ್. ನಮ್ಮ ತಂದೆ ಸುಧಾಕರ್ ಅವರು ಬೆಂಗಳೂರಿನ ಒನ್ ಆಫ್ ದಿ ಅರ್ಲಿಯೆಸ್ಟ್ ಆರ್ಕೆಸ್ಟ್ರಾಸ್ ಆನಂದ್ ಆರ್ಕೆಸ್ಟ್ರಾ ಅಂತ, ಅದರಲ್ಲಿ ಹಾಡ್ತಾ ಇದ್ರು. ಹೌದು, ಅವರಿಗೆ ಬೆಂಗಳೂರು ಮುಖೇಶ್ ಅಂತ ಕರಿತಾ ಇದ್ರು. ಕರೆಕ್ಟ್. ಸೊ ಸಂಗೀತದಲ್ಲಿ ಮುಂಚೆಯಿಂದ ಆಸಕ್ತಿ ಇದ್ದವರು, ಬಟ್ ಅಟ್ ದ ಸೇಮ್ ಟೈಮ್ ಹಿ ಹ್ಯಾಡ್ ಅ ಡೇ ಜಾಬ್. ಹಿ ಹ್ಯಾಡ್ ಜಾಬ್ ಅಟ್ ರಿಸರ್ವ್ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ಬೆಳಗ್ಗಿನ ಸಂಜೆವರೆಗೂ ಕೆಲಸ ಮಾಡೋದು, ಸಂಜೆ ಮೇಲೆ ಪ್ರೋಗ್ರಾಮ್ಸ್ ನಮ್ಮ ಅಮ್ಮನ ಜೊತೆಗೆ ಮಾಡೋದು. ಇನ್ಫ್ಯಾಕ್ಟ್ ಅವ್ರ ಪರಿಚಯ ಕೂಡ ಹಾಗೆ ಆಗಿದ್ದು, ಅವರು ಮದುವೆ ಆಗಿದ್ದೆಲ್ಲ ಹಾಗೇ. ಸೊ ನಾವು ಬೆಳೆಯೋ ಟೈಮ್ನಲ್ಲೂ ಹಿ ವಾಸ್ ಲೈಕ್ ದ್ಯಾಟ್ ಓನ್ಲಿ. ಕೆಲಸಕ್ಕೆ ಹೋಗ್ತಾಯಿದ್ರು ಆ್ಯಂಡ್ ಕೆಲಸ ಮುಗಿಸಿದ ಮೇಲೆ ಸಂಗೀತದ ಕಚೇರಿಗೆ ಹೋಗೋರು ನಮ್ಮ ಅಮ್ಮನ ಜೊತೆಗೆ. ಸೊ ಅವರು ಇನ್ ದ ಮಿಡ್ 80s ಸುನಿಲ್ ಲೈವ್ ಕ್ಯಾಸೆಟ್ಸ್ ಅಂತ ಒಂದು ಕ್ಯಾಸೆಟ್ ಶಾಪನ್ನು ಓಪನ್ ಮಾಡಿದ್ರು. ಎಲ್ಲಿ? ಮೆಜೆಸ್ಟಿಕ್ನಲ್ಲಿ. ಮೊದಲನೇದಾಗಿ ಮೆಜೆಸ್ಟಿಕ್ನಲ್ಲಿ ಸುನೀಲ್ ಲೈವ್ ಕ್ಯಾಸೆಟ್ಸ್ ಮೆಜೆಸ್ಟಿಕ್ ಅಲ್ಲಿ ಇತ್ತು ಅನ್ನೋದು ಎಷ್ಟು ಅದ್ಭುತವಾದಂಥ ವಿಚಾರ. ಗೋ ಹೆಡ್ ಪ್ಲೀಸ್. ಅಲ್ಲಿಂದ ಈ ಅಗೇನ್ ಸಂಗೀತದ ನಂಟು ಅನ್ನೋದಕ್ಕೆ, ಸಂಗೀತದಲ್ಲೇ ಏನಾದರೂ ಮಾಡಬೇಕು ಅನ್ನೋ ಇದಕ್ಕೆ, ಸೊ ಅವ್ರು ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿದ್ದು ಸಂಗೀತಕ್ಕೆ ಸಂಬಂಧಿತವಾಗೇ ಮಾಡಿದರು. ನಂತರ ಅದು ನಾವು ಸುನಿಲ್ ಲೈವ್ ಕ್ಯಾಸೆಟ್ಸ್ ಅನ್ನೋದನ್ನು ಒಂದು ರೆಕಾರ್ಡಿಂಗ್ ಕಂಪನಿ ಥರನೂ ಮಾಡಿದ್ವಿ. ಹಲವಾರು ಕ್ಯಾಸೆಟ್ಗಳು, ಅಮ್ಮನ ಹಲವಾರು ಕ್ಯಾಸೆಟ್ಗಳು ಕೂಡ ಅದೇ ಕಂಪನಿಯಲ್ಲೇ ಬಿಡುಗಡೆ ಆಯಿತು. ನಂತರ ಗಾಂಧಿ ಬಜಾರ್ಗೆ ನಮ್ಮ ಅಂಗಡಿ ಶಿಫ್ಟ್ ಆಯಿತು. ಹೌದು, ಗಾಂಧಿ ಬಜಾರ್ ಮೇನ್ ರೋಡ್ನಲ್ಲಿ. ನಾನು ಎಷ್ಟೋ ಸರ್ತಿ ನಮ್ಮ ಅಂಗಡಿಯಲ್ಲಿ ಕೂತ್ಕೊಳ್ತಾ ಇದ್ದೆ 15 ಚಿಕ್ಕ ವಯಸ್ಸಿನಲ್ಲಿ. ಸೊ ಸಂಗೀತದ ಸಂಬಂಧಪಟ್ಟಂತೆ ನಮ್ಮ ತಂದೆಯವರು ಅವಾಗ ಮಾಡ್ತಾಯಿದ್ರು, ತುಂಬ ಇದು ಮಾಡಿದ್ರು, ತುಂಬ ಪ್ರೀತಿಯಿಂದ ಮಾಡ್ತಾಯಿದ್ರು. ಸೊ ಅಗೇನ್ ಕೊಡುಗೆ ಅಂತ ಹೇಳ್ಕೊಳ್ಬೋದೋ ಏನೋ ಗೊತ್ತಿಲ್ಲ, ಬಟ್ ದೆನ್ ಅವರದ್ದೇ ಆದ ರೀತಿಯಲ್ಲಿ ಅವರದ್ದು ಬೇರೆ ಒಂದು ಜೀವನ ಅಂತ ಇದ್ದರೂ ಕೂಡ, ಬೇರೆ ಒಂದು ವೃತ್ತಿ ಅಂತ ಇದ್ದರೂ ಕೂಡ ಸಂಗೀತದ ಕಡೆಗೆ ಅವರದ್ದು ಒಲವನ್ನು ಆಗಾಗ್ಗೆ ತೋರಿಸ್ತಾ ಇದ್ರು ಅಂತ ಹೇಳ್ಬೋದು. ವೆರಿ ಚಿಕ್ಕ ವಯಸ್ಸಿಂದನೂ ಸುನೀಲ್ ಯಾವಾಗಲೂ ತುಂಬ ಸ್ಮಾರ್ಟ್. ಅವರಮ್ಮ ಯಾವಾಗಲೂ ನಾನು ಕೇಳಿದಾಗೆಲ್ಲ ಹೇಳ್ತಿದ್ರು, ಅವನು ಅವಾಗಿಂದನೂ ಅಷ್ಟೇ ಸ್ಮಾರ್ಟ್ ಆಗಿದ್ದಾನೆ, ಏನೋ ಚಾರ್ಮ್. ಚಿಕ್ಕ ವಯಸ್ಸಿದ್ದಾಗ ಅಫ್ಕೋರ್ಸ್ ಎಲ್ಲ ದೊಡ್ಡ ಹೆಣ್ಮಕ್ಳೆಲ್ಲ ಇಷ್ಟಪಡ್ತಿದ್ರು ಸುನೀಲ್ನ, ಎಷ್ಟು ಕ್ಯೂಟ್ ಆಗಿದ್ದಾನೆ ಅಂತ. ದೊಡ್ಡವ್ರು ಬಂದು ಹರೆಗೆ ಬಂದ ಮೇಲೂ ಸುನೀಲ್ ಎಲ್ಲರೂ ಹೆಣ್ಮಕ್ಳು ಫೇವ್ರೇಟೇ ಇಲ್ಲ ಅಂತಲ್ಲ. ಅಲ್ಲ, ನಮ್ಮ ಅಮ್ಮ ಹೇಳೋದ್ರಲ್ಲಿ ಏನು ಆಶ್ಚರ್ಯ ಇಲ್ಲ ಬಿಡಿ, ಹೆತ್ತವ್ರಿಗೆ ಹೆಗಣ ಮುದ್ದು ಅಂತಾರೆ. ಬಟ್ ಯು ಆರ್ ಯಾ
ಅದಕ್ಕೂ ಅವರೇ ಕಾರಣ ಬಿಡಿ. ಕರೆಕ್ಟ್. ನಮ್ಮ ಅಪ್ಪ ಅಮ್ಮನೇ ಕಾರಣ. ಇಬ್ಬರು ಸ್ಮಾರ್ಟ್ ಆಗಿದ್ರು. ಸೊ ನಮ್ದೇನು ಕಸರತ್ತಿಲ್ಲ ಅದರಲ್ಲಿ. ಓಕೆ. ಬಟ್ ಇಟ್ ವಾಸ್ ನೈಸ್. ಸ್ವಲ್ಪ ಮುದ್ದಾಗಿದ್ದರೆ ಅಭಿಮಾನಿಗಳು ಜಾಸ್ತಿ ಆಗ್ತಾರೆ. ಆ್ಯಂಡ್ ಹೆಣ್ಮಕ್ಳು ಯಾವಾಗಲೂ ಹೆಣ್ಮಕ್ಳು ಒಲಿಯೋದು ಕಷ್ಟ ಅಂತಾರಲ್ಲ, ಎಲ್ರಿಗೂ ಒಲಿಯೋಲ್ವಂತೆ. ಸೊ ಆಯ್ಕೆ ಮಾಡಿ ಇದು ಮಾಡಿ ತೂಗಿ ಅಳೆದು ಪಳೆದು ಮಾಡಿ ಯಾರನ್ನಾದರೂ ಅಭಿಮಾನಿ ಅಂತ ಆಗೋದಂತೆ. ಸೊ ಆ ಹೆಣ್ಮಕ್ಳ ಅಭಿಮಾನಕ್ಕೆ ಪಾತ್ರನಾಗಿದ್ದೆ ಅನ್ನೋದು ಒಂದು ಖುಷಿ. ಅವಾಗಿಂದ ಇವಾಗ ತನಕ ಕ್ರೇಜ್ ಕಡಿಮೆ ಆಗಿಲ್ಲ, ಅದು ಬೇರೆ. ಕ್ರೇಜ್ ಎಲ್ಲ ಇಲ್ಲ. ಬಟ್ ಆನ್ ಅ ಸೀರಿಯಸ್ ನೋಟ್, ಯಾರೇ ಅಭಿಮಾನ ತೋರಿಸಿದ್ರೆ ಅದೊಂದು ಹೆಗ್ಗಳಿಕೆ ನಮಗೆ ಕಲಾವಿದರಾಗಿ. ನಮಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮ್ಯಾಟರ್ ಅಂತ ಆಗೋದೇ ಅಭಿಮಾನ, ಜನರ ಚಪ್ಪಾಳೆ, ಜನರ ಅಪ್ರಿಸಿಯೇಷನ್. ಸೊ ಅದನ್ನು ಯಾರಾದರೂ ನಮ್ಮ ಹತ್ರಕ್ಕೆ ಬಂದು ವ್ಯಕ್ತಪಡಿಸಿದಾಗ ಪರವಾಗಿಲ್ಲಪ್ಪ, ನಾವು ಸರಿಯಾದ ದಾರಿಲಿ ನಡೀತಿದ್ದೀವೇನೋ ಅನ್ನೋ ಒಂದು ಭರವಸೆ ಮೂಡುತ್ತೆ. ಸೊ ಅದ್ರ ಕಡೆಗೆ ಆ ನಿಟ್ಟಿನಲ್ಲಿ ಐ ಥಿಂಕ್ ಅಭಿಮಾನಿಗಳು ತುಂಬ ಹೃದಯದಿಂದ ತುಂಬ ದೊಡ್ಡ ಮನಸ್ಸಿನಿಂದ ಬೆಳೆಸ್ತಾರಲ್ಲ, ಅದು ಐ ಥಿಂಕ್ ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸ್ಕೂಲ್ ಓದ್ತಾ ಸಂಗೀತದ ಜೊತೆ ಕಾಲ ಕಳೀತಾ ಆರಾಮಾಗಿದ್ದಂಥ ಆ ಪುಟಾಣಿ ಹ್ಯಾಂಡ್ಸಮ್ ಹುಡುಗ ಸುನಿಲ್ ರಾವ್ ನಿಮ್ಮ ಬದುಕಿನಲ್ಲಿ ಸುರಿತಲ್ಲ ಆ ಕೆಂಡದ ಮಳೆ. ನೀವು ಸುತ್ತಿದ್ರಲ್ಲ 7 ಸುತ್ತಿನ ಕೋಟೆ, ಎಲ್ಲಿ ಶುರುವಾಯ್ತಿದೆ? ನಾ ಹೇಳಿದ್ನಲ್ಲ, ಅಮ್ಮನ ಜೊತೆಗೆ ನಾನು ಪ್ರೋಗ್ರಾಮ್ಸ್ಗೆ ಹೋಗ್ತಾ ಇದ್ದೆ ಅಂತ. ಐ ಥಿಂಕ್ ಒನ್ ಆಫ್ ದೋಸ್ ಪ್ರೋಗ್ರಾಮ್ಸ್ನಲ್ಲಿ ನನ್ನನ್ನು ಯಾರೋ ನೋಟಿಸ್ ಮಾಡಿ ಒಂದು ಸಿನಿಮಾಕ್ಕೆ ಹಾಡೋದಕ್ಕೆ ಅಂತ ಕರೆದ್ರು. ಆ ಸಿನಿಮಾ ಕೆಂಡದ ಮಳೆ ಸಿನಿಮಾದಲ್ಲಿ ಒಂದು ನಾಟಕದ ಸನ್ನಿವೇಶ ಇತ್ತು. ಆ ಸನ್ನಿವೇಶದಲ್ಲಿ ಮಾರ್ಕಂಡೇಯನ್ ಪಾತ್ರ ಹಾಡುತ್ತೆ. ಸೊ ಆ ಪಾತ್ರಕ್ಕೆ ಹಾಡಬೇಕು ಅಂತ ಹಿನ್ನೆಲೆ ಗಾಯಕನ ಇದರಲ್ಲಿ ನನ್ನ ಕರೆಸಿದ್ದು. ನಾ ಹಾಡಿದೆ, ಸಾಂಗ್ ಎಲ್ಲ ಓಕೆ ಆಯಿತು. ಅದಾದ ನಂತರ ದೇ ಮೈಟ್ ಹ್ಯಾವ್ ಥಾಟ್, ಓಕೆ ಈ ಹುಡುಗನ ಕೈಲೇ ಯಾಕೆ ಮಾಡಿಸ್ಬಾರ್ದು ಅಂತ ಮಾಡಿಸಿದ್ದಾರೆ ಆ ಕ್ಯಾರೆಕ್ಟರ್ನ. ಇನ್ನೂ ಕಾಸ್ಟಿಂಗ್ ಆಗಿರಲಿಲ್ಲ ಅನ್ಸುತ್ತೆ ಆಬ್ವಿಯಸ್ಲಿ. BC ಗೌರಿಶಂಕರ್ ಅವರು ಅದನ್ನು ಆ ಸಿನಿಮಾ ಮಾಡಿದವರು. ಸೊ ಅಲ್ಲಿಂದ ನನ್ನ ಸಿನಿಮಾ ಪಯಣ ಸ್ಟಾರ್ಟ್ ಆಗಿದ್ದು. ವೆರಿ ಆಕ್ಸಿಡೆಂಟಲ್. ನಾನು ಸಿಂಗರ್ ಆಗಿ ಹೋಗಿದ್ದು ಆ್ಯಕ್ಟರ್ ಆಗಿ 1987 ರಿಲೀಸ್ ಆಗಿದ್ದ ವರ್ಷ. ಅದು ಅಗೇನ್ ಕಾಂಟ್ರವರ್ಷಿಯಲ್ ಸಬ್ಜೆಕ್ಟ್ ಅದು ಇದು ಅಂತೆಲ್ಲ ಆದರೂ ಪ್ರಾಬ್ಲಮ್. 87 ರಿಲೀಸ್ ಆಗಿದ್ದು, ಅಬೌಟ್ 2 years. 85 ಎಲ್ಲ ಸ್ಟಾರ್ಟಿಂಗ್ ಶುರುವಾಗಿದ್ದಲ್ಲ. ಕರೆಕ್ಟ್. ಸೊ ಆಗ ನನಗೆ 6-7 ವರ್ಷ ಶೂಟ್ ಮಾಡಿದಾಗ, 6 ವರ್ಷ. ಬಟ್ ಇಟ್ ವಾಸ್ ಗುಡ್. ಅದೇ ಆಕಸ್ಮಿಕವಾಗಿ ನನ್ನ ಸಿನಿಮಾ ಪಯಣ ಶುರು ಆಯಿತು. ಎಲ್ಲೋ ಸಿಂಗರ್ ಆಗಬೇಕಾಗಿದ್ದವನು ಆ್ಯಕ್ಟರ್ ಆಗಿಬಿಟ್ಟೆ. ಹಾಗೆ ಕಂಟಿನ್ಯೂ ಆಯಿತು. ಅಗೇನ್ 7 ಸುತ್ತಿನ ಕೋಟೆ ಆದ ತಕ್ಷಣ 7 ಸುತ್ತಿನ ಕೋಟೆ ಸಿನಿಮಾ ಮಾಡಿದೆ. ಅದು ಕೂಡ ಗೌರಿಶಂಕರ್ ಅವ್ರದ್ದೇ. ಸೊ ಅದರಲ್ಲಿ ಒಂಥರ ನ್ಯಾಚುರಲ್ ಸೆಲೆಕ್ಷನ್ ಅಂತ ಅನಿಸುತ್ತೆ ಮೋಸ್ಟ್ಲಿ. ಹಿಂದಿನ ಸಿನಿಮಾದಲ್ಲಿದ್ದ ಈ ಹುಡುಗನ ಹಾಕೊಂಬಿಡೋಣ ಅಂತ ಅದರಲ್ಲಿ ಮಾಡಿಸಿದ್ರು. ದಟ್ ವಾಸ್ ಆಲ್ಸೋ ಗುಡ್ ಫನ್. ಅಂಬರೀಷ್ ಅಂಕಲ್ ಅವ್ರ ಜೊತೆಗೆ ಮಾಡಿದ್ದು ಎಕ್ಸ್ಪೀರಿಯನ್ಸು. ರಮೇಶ್ ಸರ್ ಇದ್ದರು ಆ ಸಿನಿಮಾದಲ್ಲಿ. ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಕುದುರೆಮುಖದಲ್ಲಿ ಶೂಟಿಂಗ್ ಮಾಡಿದ್ವಿ. ಡಿಸೆಂಬರ್ ಚಳಿನಲ್ಲಿ ಶೂಟಿಂಗ್ ಮಾಡಿದ್ವಿ. ಡಿಸೆಂಬರ್ 31st ನ್ಯೂ ಇಯರ್ಸ್ ಈವ್ ಪಾರ್ಟಿ ಅಂತ ಯಾವುದೋ ಬೆಟ್ಟದ ಮೇಲೆ ಇಡೀ ಸಿನಿಮಾ ತಂಡಕ್ಕೆ ಅಂಬರೀಷ್ ಅಂಕಲ್ ಒಂದು ಪಾರ್ಟಿ ಕೊಟ್ಟಿದ್ದರು. ಇದೆಲ್ಲ ನೆನಪಿದೆ ನನಗೆ. ಬಿಕಾಸ್ ಐ ಮೀನ್ ಇಟ್ ವಾಸ್ ವೆರಿ ಗುಡ್. ಹಾಲಿಡೇ ಇನ್ ಹೋಟೆಲ್ನಲ್ಲಿ ಇದ್ವಿ. ಸೊ ಅಲ್ಲಿದ್ದಿದ್ದು ಒಂದು 5 star ಹೋಟೆಲ್, ಹಾಲಿಡೇ ಇನ್ ಕುದುರೆಮುಖದಲ್ಲಿ. ಸೊ ಅಲ್ಲೇ ಎಲ್ಲ ಉಳ್ಕೊಂಡಿದ್ವಿ ನಾವೆಲ್ಲ ಆರ್ಟಿಸ್ಟ್ಸ್. ಇಟ್ ವಾಸ್ ಗ್ರೇಟ್ ಫನ್. ಒಂಥರ ಆಕಸ್ಮಿಕವಾಗಿ ಸಿನಿಮಾ ಲೋಕಕ್ಕೆ ಬಂದರೂ ಕೂಡ ಒಂಥರ ಎಲ್ಲ ದಿಗ್ಗಜರ ಒಂಥರ ಯುವರ್ ಫೇವ್ರೇಟ್ ಕಿಡ್ ಅಲ್ಲ ನೀವು? ವೆಲ್, ಐ ವಾಸ್ ಅ ಕಿಡ್. ಐ ಡೋಂಟ್ ನೋ ಅಬೌಟ್ ದ ಫೇವ್ರೇಟ್ ಪಾರ್ಟ್. ಯಾರೇ ಎಲ್ಲೇ ಇದ್ರು ಒಬ್ಬ ಮುದ್ಮುದಾದ ಹುಡುಗ ಓಡಾಡ್ತಾ ಇದ್ದಾನೆ ಅಂದರೆ ಅಥವಾ ಹುಡುಗಿ ಓಡಾಡ್ತಾ ಇದ್ದಾಳೆ ಮುದ್ಮುದಾಗಿ ಅಂದರೆ ಚಿಕ್ಕ ಮಕ್ಕಳು ಎವ್ರಿಬಡಿ ಲವ್ಸ್ ಯು ಅಲ್ಲ? ಕರೆಕ್ಟ್, ಡೆಫಿನೆಟ್ಲಿ. ಈಗ ನಮ್ಮ ಮೊದಲನೇ ಸಿನಿಮಾದಲ್ಲೇ ನೋಡಿ, ದೇವರಾಜ್ ಅಂಕಲ್ ಅವಾಗ ಹೊಸದಾಗಿ ಬಂದಿದ್ದು. ದೇವ್ ಅಂಕಲ್ ಸಿನಿಮಾ ಇಂಡಸ್ಟ್ರಿಗೆ ಆಗ ಎಂಟರ್ ಆಗ್ತಾ ಇದ್ರು. ಚಂದ್ರಲೇಖಾ ಅವರು ಆಗ್ತಾನೆ 1 ಸಿನಿಮಾ 2 ಸಿನಿಮಾ ಮಾಡಿದ್ರು. 2ನೇ ಸಿನಿಮಾನೇ ಆ ಸೆಟ್ನಲ್ಲೇ ಅವರಿಬ್ಬರದ್ದು ಪ್ರಣಯನೂ ನಡೆದಿದ್ದು. ಸೊ ಅದಕ್ಕೆ ನಾನೇ ಪ್ರತ್ಯಕ್ಷದರ್ಶಿಯಾಗಿದ್ದೆ. ನಾಗೇಶ್ ಕಶ್ಯಪ್ ಅವರು ಆ ಸಿನಿಮಾದಲ್ಲಿ ನಾಗ್ತಿಹಳ್ಳಿ ಚಂದ್ರಶೇಖರ್ ಸರ್ 4th ಅಸಿಸ್ಟೆಂಟ್ ಕೆಲಸ ಮಾಡಿದ್ರು ಆ ಸಿನಿಮಾದಲ್ಲಿ. ಸೊ ಅಲ್ಲಿಂದಲೂ ಈಗಿನ ದಿಗ್ಗಜರು ಅಂತ ನಾವು ಯಾರ್ಯಾರನ್ನ ನೆನೆಸ್ತೀವಿ, ಅವರಿಗೆಲ್ಲ ನಾನು ಆಗ ಚಿಕ್ಕ ಹುಡುಗ ಅಲ್ವಾ. ಸೊ ನನ್ನ ಆಡಿಸ್ಕೊಂಡೇ ಬೆಳೆಸಿದವರು. ಅಣ್ಣ ಇಲ್ಲೆಲ್ಲೋ ಹೊರಗಡೆ ಶೂಟಿಂಗ್ ಮಾಡ್ತಾಯಿದ್ವಿ, ಮಹದೇವಪುರದಲ್ಲೆಲ್ಲೋ ಶೂಟಿಂಗ್ ಮಾಡ್ತಾಯಿದ್ವಿ. ಆ ಸಿನಿಮಾಕ್ಕೆ ಕುದುರೆಮುಖದಲ್ಲಿ ಈ ಸಿನಿಮಾಗೆ ಶೂಟಿಂಗ್ ಮಾಡ್ತಾಯಿದ್ವಿ. ಗೌತಮಿ ಹೀರೋಯಿನ್ ಅವರು. ಸೊ ಅವ್ರುಗಳಿಗೆಲ್ಲ ನಾನೊಂಥರ ಕ್ಯೂಟ್ ಬಾಯ್ ಆನ್ ದ ಸೆಟ್ ಅಂತ.
ಆ್ಯಂಡ್ ಸಚ್ ಎ ಸ್ಮಾಲ್ ಲಿಟಲ್ ಬಾಯ್ ಇವನೇನು ಆ್ಯಕ್ಟಿಂಗ್ ಮಾಡ್ತಾನೆ ಅನ್ನೋದು ಒಂದು ಕುತೂಹಲನೂ ಇದ್ದಿರುತ್ತೆ. ಬಟ್ ಆ್ಯಕ್ಟಿಂಗ್ ಮಾಡಿದ ಮೇಲೆ ಪರವಾಗಿಲ್ವಪ್ಪ ಇವನು ಏನೋ ಈಸ್ ಅ ನ್ಯಾಚುರಲ್ ಅಂತ ಅನ್ಸಿರ್ಬಹುದೇನೋ. ಆ್ಯಂಡ್ ಮುದ್ದಾಗಿ ಮಾತನಾಡೋರು ಯಾರೇ ನಮ್ಗಳಿಗೇನೆ ಇವಾಗ ಯಾರಾದರೂ ಚಿಕ್ಕ ಮಗು ಸಿಕ್ಕಿದ್ರೆ ನಾವು ಎಷ್ಟು ಮುದ್ದಾಡ್ತೀವಲ್ವ. ಸೊ ಆ ರೀತಿ ದಿಗ್ಗಜರ ಕೈಲಿ ದೊಡ್ಡವ್ರ ಕೈಲಿ ಮುದ್ದಾಡಿಸ್ಕೊಂಡು ಬೆಳೆಯೋ ಒಂದು ಅನುಭವನೂ ಒಂಥರ. ಇಲ್ಲಿ ತೊಡೆ ಮೇಲೆ ಕೂರಿಸ್ಕೋತಾರೆ, ಮನೆಯಿಂದ ಬಂದ ತಿನ್ನಿಸ್ತಾರೆ. ಸೋ ಮೆನಿ ಲೈಕ್ ದಟ್. ಎಲ್ಲ ಮೆಮೊರೀಸ್ ಇದೆಯಾ? ಸೋ ಮೆನಿ ಲೈಕ್ ದಟ್. ಅಂದರೆ ಇವರು ಗೌತಮಿ ಅವರು ಅಂತ ಹೇಳಿದ್ನಲ್ಲ, ಅವರಿಗೆ ನನ್ನ ಕಂಡ್ರೆ ಎಷ್ಟು ಇಷ್ಟ ಇರ್ತಿತ್ತು ಅಂತಂದರೆ, ಬೆಳಗ್ಗೆ ನಾವು ಅಲ್ಲಿ ಹೇಳಿದ್ನಲ್ಲ ಹೋಟೆಲ್ನಲ್ಲಿ ಇರ್ತಾ ಇದ್ವು, ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಎಲ್ಲರೂ ಮೀಟ್ ಮಾಡ್ತಾ ಇದ್ವು. ಅಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಸೆಟ್ಗೆ ಹೋಗ್ತಾ ಇದ್ವು. ನನಗೆ ಈ ಬ್ರೆಡ್ ಬಟರ್ ಜಾಮ್ ಇದು ಬಹಳ ಇಷ್ಟ. ಬಟ್ ನಾನು ತುಂಬ ಚಿಕ್ಕವನು, ನನಗೆ ಅದನ್ನು ನೈಫ್ ತೊಗೊಂಡು ನನಗೆ ಇದು ಮಾಡಿ ಸ್ಪ್ರೆಡ್ ಮಾಡ್ಕೊಳಕ್ಕೆ ಬರ್ತಾ ಇರಲಿಲ್ಲ. ಆಕೆ ನನಗೆ ಮಾಡಿಕೊಡೋರು ಅದನ್ನ ಅಟ್ ಬ್ರೇಕ್ಫಾಸ್ಟ್. ಸೊ ಆ್ಯಂಡ್ ಯಾವಾಗ ಟೈಮ್ ಸಿಕ್ಕಿದ್ರೆ ನನಗೆ ಕಚಗುಳಿ ಕೊಡೋದು. ನನಗೆ ತುಂಬ ಐ ವಾಸ್ ವೆರಿ ಟಿಕ್ಲಿಶ್ ಆ್ಯಂಡ್ ಕಚಗುಳಿ ಕೊಟ್ಟು ನನ್ನ ಪೀಡಿಸ್ತಾ ಇದ್ರು. ಸೊ ಈ ರೀತಿ ಎಲ್ಲ ಸಿ ಆಲ್ ದೋಸ್ ಥಿಂಗ್ಸ್ ಯು ರಿಮೆಂಬರ್ ಆಸ್ ಎ ಕಿಡ್. ಈವನ್ ಆಸ್ ಯು ಗ್ರೋ ಓಲ್ಡ್ ಯು ರಿಮೆಂಬರ್ ಸಚ್ ಥಿಂಗ್ಸ್ ದಟ್ ಯು ಫೌಂಡ್ ಆಸ್ ಕಿಡ್. ಒಂಥರ ಚೆನ್ನಾಗಿರ್ತಾ ಇತ್ತು ಅದೆಲ್ಲ. ಆ್ಯಂಡ್ ಮುಂದೇನೂ ಅಷ್ಟೇ ನಾನು ರವಿ ಸರ್ ಜೊತೆ ಕೆಲಸ ಮಾಡಿದೆ. ಶಾಂತಿ ಕ್ರಾಂತಿ ಮೆಗಾ ರಿಚ್ ಬಡ್ಜೆಟ್ ಸಿನಿಮಾಗಳು ಕನ್ನಡಕ್ಕೆ ಅಂದಾಗ ಇವತ್ತಿಗೂ ನಾವು ವಾವ್ ಅನ್ನೋದು ಮೊದಲನೇ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳ್ಬೋದು. ಪ್ಯಾನ್ ಇಂಡಿಯಾ ಸಿನಿಮಾ, ಆ ಸ್ಕೇಲ್, ಆ ಗ್ರ್ಯಾಂಡ್ಯೂರ್ ಎಲ್ಲ ಗ್ರೇಟ್. ಹಾಕಿದ ಸೆಟ್ಟು, ನಾನು ಅನು ಪ್ರಭಾಕರ್ ಅವರು ಒಂದು ಸಾಂಗ್ನಲ್ಲಿ ಕಾಣಿಸ್ಕೊಂಡಿದ್ವಿ. ನಾವು ಬೇರೆ ಸೀಕ್ವೆನ್ಸಲ್ಲಿ ಯಾವುದ್ರಲ್ಲೂ ಇರಲಿಲ್ಲ, ಸಾಂಗ್ನಲ್ಲಿ ಮಾತ್ರ, ಫ್ಲ್ಯಾಶ್ ಬ್ಯಾಕ್ ಸಾಂಗ್ನಲ್ಲಿ ಮಾತ್ರ ಮಾಡ್ತಾಯಿದ್ವಿ. ಅದಕ್ಕೆ ಹಾಕಿದ ಸೆಟ್ಟು, ರಜನಿಕಾಂತ್ ಅವರನ್ನು ಮೀಟ್ ಮಾಡಿದ್ದು, ನಾಗಾರ್ಜುನ ಅವ್ರನ್ನ, ಜೂಹಿ ಚಾವ್ಲಾ ನನ್ನ ಫೇವ್ರೆಟ್ ಹೀರೋಯಿನ್ ಆಗಿನ ಕಾಲದಲ್ಲೇ. ನನಗೆ ತುಂಬ ನನಗೆ ಜೂಹಿ ಚಾವ್ಲಾ ಅವರು ಅಂದರೆ ತುಂಬ ಇಷ್ಟ. ಕಯಾಮತ್ ಸೆ ಕಯಾಮತ್ ತಕ್ ಸಿನಿಮಾ ಬಂದಾಗಿನಿಂದ ನನಗೆ ಆಕೆ ಇಷ್ಟ. ಸೊ ಅಗೇನ್ ಅವ್ರ ಜೊತೆಗೆ ಅಗೇನ್ ಸಮ್ ಥಿಂಗ್ಸ್ ದಟ್ ಐ ಇಂಟರಾಕ್ಟೆಡ್ ವಿತ್ ಹರ್, ಸಮ್ ಥಿಂಗ್ಸ್ ದಟ್ ಐ ರಿಮೆಂಬರ್. ಆಕೆ ನನಗೆ ಆಗ ಸೈನ್ ಮಾಡಿಕೊಟ್ಟಿರೋ ಆಟೋಗ್ರಾಫ್ ಬುಕ್ ಎಲ್ಲ ನನ್ನ ಹತ್ರ ಇನ್ನೂ ಇದೆ ಅಂತ ಅನಿಸುತ್ತೆ. ಅದೆಲ್ಲೋ ಅಟ್ಟದ ಮೇಲೆ ಇರ್ಬೋದು, ಬಟ್ ದೆನ್ ಇದೆ. ಜೂಹಿ ಚಾವ್ಲಾ ಸೈನ್ ಮಾಡಿಕೊಟ್ಟಿದ್ದು? ಎಸ್, ಸೈನ್ ಮಾಡಿದ್ದಾರೆ. ಅವರ ಬಾಂಬೆನಲ್ಲಿ ಅವ್ರ ಮನೆ ಅಡ್ರೆಸ್ನೆಲ್ಲ ಬರ್ಕೊಟ್ಟಿದ್ರು. ನೀವು ಬಾಂಬೆಗೆ ಬಂದಾಗ ನಮ್ಮ ಮನೆಗೆ ಬಾ ಅಂತ ಹೇಳಿ ಕಳಿಸಿದ್ರು. ಸೊ ಆಲ್ ದೋಸ್ ಥಿಂಗ್ಸ್ ಯು ರಿಮೆಂಬರ್. ಆ್ಯಂಡ್ ರವಿ ಸರ್ ತೊಡೆ ಮೇಲೆ ಕೂತ್ಕೊಳ್ಳೋದು ಅಥವಾ ರಜನಿ ಸರ್ ತೊಡೆ ಮೇಲೆ ಕೂತ್ಕೊಳ್ಳೋದು, ಆಲ್ ದೋಸ್ ಥಿಂಗ್ಸ್ನು ಐ ಮೀನ್ ಆಗಿನ ಕಾಲಕ್ಕೆ ನಮ್ಗೆ ಅದರ ಮಹತ್ವ ಏನು ಅಂತ ಗೊತ್ತಿಲ್ಲದೆ ಇರ್ಬೋದು. ಈಗ ಅದನ್ನೆಲ್ಲ ಮೆಲ್ಕು ಹಾಕಿ ನೋಡಿದಾಗ ಅರೆ ವಾ, ನಾನು ರಜನಿ ಅವ್ರ ತೊಡೆ ಮೇಲೆ ಕೂತ್ಕೊಂಡಿದ್ದೀನಿ, ರವಿ ಸರ್ ತೊಡೆ ಮೇಲೆ ಕೂತ್ಕೊಂಡಿದ್ದೀನಿ, ಆ ಥರ ಬೆಳೆದವ್ ನಾನು ಅಂತ ಸುಮ್ಮನೆ ಹೇಳ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂತ. ಬಟ್ ದೆನ್ ಇಟ್ ಫೀಲ್ಸ್ ನೈಸ್. ಫೋಟೋಗ್ರಾಫ್ಸ್ ಅದೆಲ್ಲ ಇದೆಯಾ ನಿಮ್ಮ ಹತ್ರ? ಐ ಥಿಂಕ್ ನಾನು ರೀಸೆಂಟ್ಲಿ ಐ ಫೌಂಡ್ ಒನ್ ಆಫ್ ದೋಸ್ ಫೋಟೋಗ್ರಾಫ್ಸ್. ಶಾಂತಿ ಕ್ರಾಂತಿ ಸೆಟ್ನಲ್ಲಿ ಇದ್ದಿದ್ದರದ್ದು ಒಂದು ಫೋಟೋಗ್ರಾಫ್. ನಾನು ಐ ಥಿಂಕ್ ರವಿ ಸರ್ ತೊಡೆ ಮೇಲೆ ಕೂತ್ಕೊಂಡಿದ್ದೇನೆ, ರಜನಿ ಸರ್ ತೊಡೆ ಮೇಲೆ ಅನು ಕೂತ್ಕೊಂಡಿದ್ದಾರೆ, ಈ ಕಡೆ ಪಕ್ಕದಲ್ಲಿ ನಾಗಾರ್ಜುನ ಇದ್ದಾರೆ. ಆಲ್ 3 ಹೀರೋಸ್ ಆ್ಯಂಡ್ ನಾವಿಬ್ಬರು ಚೈಲ್ಡ್ ಆರ್ಟಿಸ್ಟ್ಸ್. ವಿ ವರ್ ಶೂಟಿಂಗ್ ಫಾರ್ ದಟ್ ಸಾಂಗ್, ಆನೆ ಮೇಲೆ ಅಂಬಾರಿ ಮೇಲೆ. ಅದನ್ನು ಸೆಟ್ನಲ್ಲಿ ಶೂಟಿಂಗ್ ಮಾಡ್ತಾಯಿದ್ರು. ಅದ್ಭುತವಾದ 3 ಡಿಫ್ರೆಂಟ್ ಸೆಟ್ಸ್ ಹಾಕಿದ್ರು ಇಲ್ಲೇ ನಮ್ಮ ಕಂಠೀರವದಲ್ಲಿ. ಸೊ ಅಲ್ಲಿ ತೆಗೆದಿರೋ ಫೋಟೋಗ್ರಾಫ್ ಅದು ಯಾವುದೋ ಮೊನ್ನೆ ಒಂದು ಕೈಗೆ ಸಿಕ್ತು, ಅದನ್ನು ನಾನು ಪೋಸ್ಟ್ ಮಾಡಿದ್ದೆ ಐ ಥಿಂಕ್ ರೀಸೆಂಟ್ಲಿ. ಸೊ ಅದನ್ನೆಲ್ಲ ಮೆಲ್ಕು ಹಾಕಿದಾಗ ಸಮಟೈಮ್ಸ್ ಅಲ್ಲ, ಯು ಫೀಲ್ ಲಕ್ಕಿ. ಯಾವಾಗ ಅನ್ಸಕ್ಕೆ ಶುರುವಾಗಿದ್ದು ಇದು ನನ್ನ ಫೀಲ್ಡ್ ಆಫ್ ವರ್ಕು, ನಾನು ಆ್ಯಕ್ಟ್ ಮಾಡಬೇಕು ಅಂತ ಏನಾದ್ರು ಟ್ರಿಗರ್ ಆಯ್ತಾ ಎಲ್ಲರೂ? ಇಲ್ಲ, ಆನೆಸ್ಟ್ಲಿ ನನಗೆ ಆಸೆ ಅಂತ ಇರಲಿಲ್ಲ. ನನ್ನ ಫೀಲ್ಡ್ ಅಂತ ಹೇಳೋ ಅಷ್ಟು ಏನೂ ಇರಲಿಲ್ಲ. ಇಟ್ ವಾಸ್ ನನ್ನ ಅಮ್ಮನ ಜೊತೆಗೆ ಪ್ರೋಗ್ರಾಮ್ಸ್ಗೆ ಹೋಗ್ತಾ ಇದ್ದಿದ್ದು. ಹೋದಾಗ ನನಗೆ ತುಂಬ ಚಿಕ್ಕ ವಯಸ್ಸು. ನಾನು ಮೊದಲನೇ ಸರ್ತಿ ನಾನು ಸ್ಟೇಜ್ ಮೇಲೆ ಹಾಡಿದಾಗ ನನಗೆ 4 ವಯಸ್ಸು ಇದ್ದಿರ್ಬೋದೇನೋ. ಅದೆಲ್ಲ ನನಗೆ ಕೆಲಸ ಅಂತ ಯಾವತ್ತೂ ಅಂತ ಅನಿಸ್ತಾ ಇರಲಿಲ್ಲ. ಇಟ್ ವಾಸ್ ಜಸ್ಟ್ ಫನ್. ಒಳ್ಳೆ ಮಜಾ ಮಾಡ್ಕೊಂಡು ಇರ್ತಾ ಇದ್ವಿ. ಸೆಟ್ಟಿಗೆ ಹೋದಾಗಲೂ ಮಜಾ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ವಿ. ಸದ್ಯ ನನ್ನ ಪುಣ್ಯಕ್ಕೆ ನನಗೆ ಸಿಕ್ಕ ಡೈರೆಕ್ಟರ್ಸ್ ಆಗಲಿ, ಕೋ ಆರ್ಟಿಸ್ಟ್ಸ್ ಆಗಲಿ, ಅವ್ರು ಯಾರೂ ಶಾರ್ಟ್ ಟೆಂಪರ್ಡ್ ಆಗಿರಲಿಲ್ಲ. ನಾವೆಲ್ಲ ಸೈಕಲ್ ಹೊಡೆದ್ರೆ ರೇಗೋದು, ಇದು ಮಾಡೋದು. ಬಿಕಾಸ್ ಕೆಲವು ಮಕ್ಕಳಿಗೆ ಆ ಥರ ಆಗಿರೋ ಎಕ್ಸಾಂಪಲ್ಸು ಇದೆ. ನಾವು ಎಷ್ಟೇ ಸೈಕಲ್ ಹೊಡೆದ್ರು ನಿಧಾನಕ್ಕೆ ಹೇಳ್ಕೊಟ್ಟು ಇದು ಮಾಡಿಕೊಂಡು ಚೆನ್ನಾಗಿ ಕೆಲಸ ಮಾಡಿಸ್ಕೊಳ್ಳೋರು. ಸೊ ಹಾಗಿದ್ದಾಗ ಇಟ್ ಫೀಲ್ಸ್ ಲೈಕ್ ಫನ್. ಏನು ಮಜವಾಗಿದೆ ಅಮ್ಮ ಅಂತ. ಬಟ್ ಇದು ಕೆಲಸ ಅನ್ನೋವಂಥದ್ದು ಯಾವತ್ತೂ ಬಂದಿರಲಿಲ್ಲ ತಲೆಗೆ. ಶೂಟಿಂಗಿಗೆ ಹೋಗಬೇಕು ಅಂತಂದರೆ ಸ್ಕೂಲ್ನಲ್ಲೂ ನನಗೆ ಅಣು ಮಾಡಿಕೊಡೋರು. ಯಾವ ಸ್ಕೂಲು? ನಾನು ನಿವೇದಿತಾ ಸ್ಕೂಲ್ ಅಂತ ಗವಿಪುರಂನಲ್ಲಿ ಓದಿದ್ದು. ಗವಿಪುರಂ ಎಕ್ಸ್ಟೆನ್ಷನ್ನಲ್ಲಿ ನಿವೇದಿತಾ ಸ್ಕೂಲ್ ಅಂತ. ಅಲ್ಲಿ ನನಗೆ ತುಂಬ ಅಫ್ಕೋರ್ಸ್ ನನ್ನ ಸ್ಕೂಲ್ನಲ್ಲಿ ನನ್ನ ಜೊತೆಗೆ ಇನ್ನೂ ಒಂದು 4-5 ಜನ ಚೈಲ್ಡ್ ಆರ್ಟಿಸ್ಟ್ ಇದ್ದರು. ಚೇತನ್ ಅಂತ, ಮಾಸ್ಟರ್ ಚೇತನ್ ಅಂತ, ಹೀಸ್ ನೋ ಮೋರ್. ಆಗ ಛೋಟಾ ಚೇತನ್ ಅಂತ ಒಂದು ಸೀರೀಸ್ ಬರ್ತಾಯಿತ್ತು ಅಂತ, ಒಂದು ಫಿಲ್ಮ್ ಬೇರೆ ಬಂದಿತ್ತು ಛೋಟಾ ಚೇತನ್ ಅಂತ. ಅದರಲ್ಲಿ ಮಾಡಿದವನು ಹುಡುಗ.
ಆಗ್ಲೇ ಹಿ ಪಾಸ್ಡ್ ಅವೇ. ಕೀರ್ತಿ, ಕಲಾ, ಜ್ಯೋತಿ, ದ ಸಿಸ್ಟರ್ಸ್ ಅವರೆಲ್ಲ ನನ್ನ ಸ್ಕೂಲ್ನವರೇ. ಸೊ ಆ ರೀತಿ ಒಂದು 2-3 ಜನ ಆರ್ಟಿಸ್ಟ್ ಬಂಚ್ ಆಫ್ ಹುಡುಗರೆಲ್ಲ ಹೋಗಿ ಆಕ್ಟ್ ಮಾಡೋ ವಾಪಸ್ ಬರೋ ಸ್ಕೂಲ್ಗೆ. ಆ್ಯಂಡ್ ಅದಕ್ಕೆ ನಮ್ಮ ಸ್ಕೂಲ್ನಲ್ಲಿ ಎನ್ಕರೇಜ್ ಮಾಡ್ತಾ ಇದ್ರು. ದಟ್ ವಾಸ್ ಈಕ್ವಲಿ ಇಂಪಾರ್ಟೆಂಟ್. ಬಟ್ ಅಕಾಡೆಮಿಕಲಿ ಹೇಗಿದ್ರಿ ಎಲ್ಲರೂ? ಅಕಾಡೆಮಿಕಲಿ ಐ ವಾಸ್ ಆಲ್ ರೈಟ್. ಐ ವಾಸ್ ನಾಟ್ ಬ್ರಿಲಿಯಂಟ್ ಆರ್ ಎನಿಥಿಂಗ್ ಲೈಕ್ ದಟ್. ನಮ್ಮ ಥರ ಪಾಸ್ ಮಾಡ್ತಾ ಇದ್ದೆ, ನಮ್ಮ ಥರ ತೂಕ ಹೊಡಿತಾ ಇರಲಿಲ್ಲ. ಸೊ ಅಪ್ಪ ಅಮ್ಮನ ಮರ್ಯಾದೆ ಅಷ್ಟರ ಮಟ್ಟಿಗೆ ಆದರೂ ಉಳಿಸ್ತಾ ಇದ್ದೆ ಅಷ್ಟೇ. ಇಲ್ಲ, ಬಟ್ ಐ ವಾಸ್ ಓಕೆ, ಐ ವಾಸ್ ಡೀಸೆಂಟ್, ಐ ವಾಸ್ ನಾಟ್ ಗ್ರೇಟ್. ಯು ನೋ ವಾಟ್, ಸುನೀಲ್ ರಾವ್ ಸಿನಿಮಾ ಲೋಕದ ಒಂದಷ್ಟು ಗ್ರಾಫ್ಗಳನ್ನ ಯಾರಾದರೂ ಹತ್ತಿರದಿಂದ ಗಮನಿಸಿದ್ರೆ, ನಾನಂತೂ ಹತ್ತಿರದಿಂದ ಗಮನಿಸ್ತಾ ಇದ್ದವನಿಗೆ ನನ್ಗನ್ಸೋದು ಇವರೇ ಕ್ರಿಕೆಟರ್. ಈ ಕ್ರಿಕೆಟಲ್ಲಿ ಬೌಲಿಂಗ್ ಮಾಡ್ಬೇಕು, ಅಫ್ಕೋರ್ಸ್ ವೆರಿ ಗುಡ್ ಬೌಲರ್. ಗೊತ್ತಿಲ್ಲ ಯಾವಾಗ ಆಫ್ ಸ್ಪಿನ್ ಲೆಗ್ ಸ್ಪಿನ್ ಎಲ್ಲಿ ತಿರುಗುತ್ತೆ ಅಂತ ಬೋಲ್ಡ್ ಆಗ್ಬಿಡ್ತೀವಿ ಚೆನ್ನಾಗಿ ಆಡದೆ ಹೋದ್ರೆ ಸುನೀಲ್ ರಾವ್ಗೆ. ಬಟ್ ಟೆಲ್ ಮಿ, 87 ಶಾಂತಿ ಕ್ರಾಂತಿ ಎಲ್ಲ ಆದ್ಮೇಲೆ 94 ತನಕ, 94-95 ಒಂದು ಸ್ಪೆಲ್ ಆಗುತ್ತೆ. ರೈಟ್. ಅದಾದ್ಮೇಲೆ ಯು ಅಗೈನ್ ಟುಕ್ ಎ ಬ್ರೇಕ್. ಇಟ್ ವಾಸ್ ಅ ಫೋರ್ಸ್ ಬ್ರೇಕ್. ಬ್ರೇಕ್ ಅದಾದ್ಮೇಲೆ 2001 ಇಂದ ಶುರುವಾಗುತ್ತೆ. ಮತ್ತೊಂದು 9-10 ವರ್ಷ ಒಂದು ಸ್ಟೆಚ್ ಹೋಗ್ತೀರಾ, ಮತ್ತೆ ಯು ಟುಕ್ ಎ ಬ್ರೇಕ್, ಒಂದು 6-7 ವರ್ಷ ಬ್ರೇಕ್, ಅಗೈನ್ 2016-17 ಇಂದ ಮತ್ತೆ ಅಂಡ್ ಕಂಟಿನ್ಯೂಸ್ಲಿ ಆಕ್ಟಿವ್. ಇದು ಹೇಗಿದು ಈ ಘಟ್ಟಗಳಿದೆಯಲ್ಲ, ಇದು ಇಂಟೆನ್ಷನಲಿ ನನ್ನ ಪ್ರಕಾರ ಬೇಕು ಅಂತ ತಗೊಂಡಿದ್ದಲ್ಲ. ಮೊದಲನೇ ಬ್ರೇಕ್ ಅಂತೂ ನನ್ನ ಕೈಯಲ್ಲಿ ಇರಲಿಲ್ಲ. ಅದು ಆವಾಗ ಇನ್ನೂ ಮೀಸೆ ಚಿಗುರ್ತಾ ಇತ್ತು. ಸೊ ನನ್ನ ಬಾಲನಟನಾಗಿ ಮಾಡಿದ್ದ ದಿನಗಳು ಮುಗಿದಿತ್ತು 94 ತನಕ. 92ನೇ ಹೇಳ್ಬೋದು. ಐ ಥಿಂಕ್ ದಟ್ ವಾಸ್ ದ ಲಾಸ್ಟ್ ಐ ಆ್ಯಕ್ಟೆಡ್ ಯಾವುದಾದ್ರು ಒಂದು ಸಿನಿಮಾದಲ್ಲಿ. 8ನೇ ಕ್ಲಾಸ್ ತನಕ ನಾನು ಚೈಲ್ಡ್ ಆರ್ಟಿಸ್ಟಾಗಿ ಮಾಡಿದೆ. ಅದಾದಮೇಲೆ ಯಾರೂ ಕರೆಯೋರು ಇರಲಿಲ್ಲ, ಯಾಕಂದರೆ ಕರೆಯೋಕ್ಕಾಗ್ತಾ ಇರಲಿಲ್ಲ. ಚೈಲ್ಡ್ ಆರ್ಟಿಸ್ಟಾಗಿ ಕರೆಯೋಕ್ಕೆ ಮೀಸೆ ಬೆಳೀತಾ ಇತ್ತು. ಇನ್ನು ಸ್ವಲ್ಪ ದೊಡ್ಡವನು ಅಂತ ಕರೆಯೋದಕ್ಕೆ ಚಿಗುರು ಮೀಸೆ ಆಗೋಗಿತ್ತು. ಸೊ ಇಟ್ ವಾಸ್ ನಾಟ್ ಈವನ್ ಫುಲ್ ಫ್ಲೆಜ್ ಮೀಸೆ ಅಂತ ಯಾರು ಕರೆಯೋರಿರಲಿಲ್ಲ. ಐ ಮೀನ್, ಆ್ಯಂಡ್ ಇಟ್ಸ್ ದಟ್ ಏಜ್ ಅಲ್ವಾ. ನಿಮಗೆ ಚೈಲ್ಡ್ ಆರ್ಟಿಸ್ಟ್ ಅಂತ ಕಾಸ್ಟ್ ಮಾಡೋಕ್ಕಾಗಲ್ಲ, ಅಡಲ್ಟ್ ಅಂತ ಕಾಸ್ಟ್ ಮಾಡೋಷ್ಟು ನಿಮ್ಗೆ ಏಜ್ ಆಗಿರಲ್ಲ, ಮುಖನೂ ಅಷ್ಟು ಬೆಳವಣಿಗೆ ಇರಲ್ಲ. ಸೊ ಆ ಟೈಮಲ್ಲಿ ನಾನು ಬ್ರೇಕ್ ತೊಗೊಳ್ಳೇಬೇಕಾಯ್ತು. ಆ್ಯಂಡ್ ಇಟ್ ವಾಸ್ 8, 9, 10 ದಟ್ 8th, 9th, 10th ಸ್ಕೂಲ್ ಓದಬೇಕು, ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ತೊಗೋಬೇಕು ಅನ್ನೋ ಒಂದು ಒತ್ತಡನೂ ಇರುತ್ತೆ. ಸೊ 10th ಮುಗೀತು, ಫಸ್ಟ್ PU, ಸೆಕೆಂಡ್ PU ಮುಗೀತು. ಸೆಕೆಂಡ್ PU ಮುಗಿದಾದ್ಮೇಲೆ ಮತ್ತೆ ಆ್ಯಕ್ಟಿಂಗಿಗೆ ಅಂತ ಮತ್ತೆ ಬಂದಿದ್ದು, ಸೀರಿಯಲ್ಸ್ ಮಾಡೋಕ್ಕೆ ಅಂತ ಶುರು ಮಾಡಿದ್ದು. ಅಗೇನ್ ದಟ್ ವಾಸ್ ಆಲ್ಸೋ ಕೋಇನ್ಸಿಡೆಂಟಲ್. ನಾನು ಸಿನಿಮಾಗೆ ಬರಬೇಕು ಅಥವಾ ಆ್ಯಕ್ಟಿಂಗಿಗೆ ವಾಪಸ್ ಬರಬೇಕು ಅಂತ ಏನಿರಲಿಲ್ಲ. ಚೈಲ್ಡ್ ಆರ್ಟಿಸ್ಟಾಗಿ ಒಂದಷ್ಟು ಸಿನಿಮಾ ಮಾಡಿದ್ದೆ, ಆ್ಯಂಡ್ ಅದನ್ನು ಹೇಳಿದ್ನಲ್ಲ, ಆಟ ಆಡ್ಕೊಂಡು ಮಾಡಿದ್ದೆ. ಅದನ್ನೇ ನಾನು ಮುಂದುವರಿಸ್ತೀನಿ, ಅದನ್ನ ನಾನು ವೃತ್ತಿಯಾಗಿ ತೊಗೊಳ್ತೀನಿ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ನನ್ನ ತಲೆಯಲ್ಲಿ ನಾನು ಯಾವತ್ತಿದ್ರೂ ಮ್ಯೂಸಿಷಿಯನ್ನಾಗೇ ಮ್ಯೂಸಿಷಿಯನ್ನೇ ಇರ್ತೀನಿ ನಾನು ಅಂತಲೇ ಅಂದ್ಕೊಂಡಿದ್ದೀನಿ. ಬಟ್ ಅದೇ ಆರ್ ಎನ್ ಜೆ ಗೋಪಾಲ್ ಅವರು ಆಗ ಒಂದು ಸೀರಿಯಲ್ ಮಾಡ್ತಾಯಿದ್ರು, ಜನನಿ ಅಂತ. ಅಯ್ಯೋ, ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಡಾಕ್ಟರ್ ಭಾರತಿ ವಿಷ್ಣುವರ್ಧನ್ ಅವರ ಮೊಮ್ಮಗನ ಪಾತ್ರದಲ್ಲಿ. ಕರೆಕ್ಟ್, ಐ ಸ್ಟಿಲ್ ರಿಮೆಂಬರ್. ಕರೆಕ್ಟ್, ಸಂಜು ಅಂತ ಅದ್ರ ಸಂಜು ಪಾತ್ರ. ನನಗೆ ಎಷ್ಟೊಂದು ಜನ ಇನ್ನೂ ಎಷ್ಟು ವರ್ಷ, ಆಲ್ಮೋಸ್ಟ್ 28 years ಆಗಿದೆ, ಇನ್ನೂ ನನ್ನ ಸಂಜು ಅಂತ ಕರೆಯೋರಿದ್ದಾರೆ ಬಹಳಷ್ಟು ಜನ. ನನ್ನ ಸೀರಿಯಲ್ಗಳು ಮಾಡ್ತಾ ಇದ್ದಾಗ ನನ್ನ ಸೀರಿಯಲ್ಗಳಲ್ಲಿ ಏನು ಪಾತ್ರ ಇತ್ತೋ ಆ ಪಾತ್ರದ ಹೆಸರನ್ನು ನೆನ್ಪಿಟ್ಕೊಂಡಿರೋರು ತುಂಬ ಜನ ಇದ್ದಾರೆ ಇನ್ನೂ. ಆ್ಯಂಡ್ ಅದನ್ನ ನೋಡಿದಾಗ ತುಂಬ ಖುಷಿ ಆಗ್ಬಿಡುತ್ತೆ ನನಗೆ. ಸಿನಿಮಾಗಿಂತ ಹೆಚ್ಚು ಪರಿಣಾಮ ಸೀರಿಯಲ್ಗಳಲ್ಲಿ ಇತ್ತು ಆವಾಗ ಅಂತ. ಸೊ ಆರ್ ಎನ್ ಜೆ ಅಂಕಲ್ ನನ್ನನ್ನು ಕರೆದು ಮತ್ತು ಆ ಪಾತ್ರ ಕೊಟ್ಟಿದ್ದು. ಆವಾಗ ನಾನು ಫಸ್ಟ್ ಇಯರ್ ಡಿಗ್ರಿದು ಇನ್ನೂ ಕ್ಲಾಸಸ್ಸು ಶುರುವಾಗಿರಲಿಲ್ಲ. ಆಗ ಆ್ಯಕ್ಟಿಂಗ್ ಮಾಡೋಕ್ಕೆ ಶುರು ಮಾಡಿದ್ದು ಮತ್ತೆ ಸೀರಿಯಲ್ಗೋಸ್ಕರ ಅಂತ. ಅಲ್ಲಿಂದ ಒಂದರ ನಂತರ ಇನ್ನೊಂದರ ನಂತರ ಮತ್ತೊಂದು. ಆರ್ ಎನ್ ಜಯಗೋಪಾಲ್ ಅವರು, ಬಿ ಸುರೇಶ್ ಅನ್ನುವ ದಿಗ್ಗಜ, TN ಸೀತಾರಾಮ್ ಅನ್ನುವಂಥ ದಿಗ್ಗಜ, ಅಂದರೆ ಅವರೆಲ್ಲರಿಗೂ ಈ ಹುಡುಗ ಸ್ಮಾರ್ಟ್ ಇದ್ದಾನೆ, ಈ ಹುಡುಗ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ ಅನ್ನೋ ಒಂದು ಭರವಸೆಯನ್ನು ತುಂಬ್ತಾ ಬಂದ್ರಿ. ಒಂದು ಸ್ಪಾಂಟೇನಿಟಿ ಇತ್ತು ಅಂತ ನನಗನ್ಸುತ್ತೆ. ಸ್ಪಾಂಟೇನಿಟಿ ಇತ್ತು. ಆ್ಯಂಡ್ ನನ್ನಲ್ಲಿ ನಾನೇ ಇಷ್ಟಪಡುವಂಥ ಒಂದು ಗುಣ ಅಂತಂದರೆ ನನಗೆ ನಿಷ್ಠೆ ಜಾಸ್ತಿ, ಕೆಲಸದ ಕಡೆಗೆ ನಿಷ್ಠೆ ಜಾಸ್ತಿ. ನಾನು ಊಟ ತಿಂಡಿ ನಿದ್ದೆ ಬಿಟ್ಟು ಕೆಲಸ ಮಾಡು ಅಂದರೆ ಕೆಲಸ ಮಾಡ್ತೀನಿ, ಪ್ರೊವೈಡೆಡ್ ದೇರ್ ಇಸ್ ಅ ಗುಡ್ ಟೀಚರ್. ಚೆನ್ನಾಗಿ ಕಲಿಸೋರು ಅಂತ ಇದ್ದರೆ, ಆ್ಯಂಡ್ ನಾನು ಇಷ್ಟಪಟ್ಟು ಕೆಲಸ ಮಾಡೋವಂಥದ್ದು ಯಾವುದೇ ಕೆಲಸ ಆದರೂ ಯಾವುದರದ್ದು ಪರಿವೇ ಇಲ್ಲದೆ ಕೆಲಸ ಮಾಡ್ತೀನಿ. ಅಷ್ಟು ನಿಷ್ಠೆ ನಾನು ತೋರಿಸ್ತೀನಿ ಅನ್ನೋದು ನನಗೆ ನನ್ನ ಬಗ್ಗೆ ಗೊತ್ತು. ಐ ಥಿಂಕ್ ಗುರುಗಳಲ್ಲಿ ಒಂದು ದೊಡ್ಡ ಗುಣ ಏನಂತಂದರೆ, ಈ ಥರದ್ದು ಏನಾದರೂ ಒಂದು ಕ್ವಾಲಿಟಿ ಯಾರಲ್ಲಾದರೂ ಇದ್ದರೆ ಅದನ್ನು ಇಷ್ಟಪಡ್ತಾರೆ, ಅದನ್ನು ಬೆಳೆಸ್ತಾರೆ. ನನಗೆ ನನ್ನ ಪುಣ್ಯಕ್ಕೆ ನನಗೆ ಸಿಕ್ಕೋರು ಎಲ್ಲರೂ ಒಳ್ಳೊಳ್ಳೆ ಗುರುಗಳು. ಆರ್ ಎನ್ ಜೆ ಸರಿಂದ ಹಿಡಿದು
ಅದನ್ನಂತ ಭಾರ್ಗವ ಸರ್. ಹೌದು, ಕರೆಕ್ಟ್. ಎಲ್ಲರೂ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳ ಜೊತೆ ಕೆಲಸ ಮಾಡಿದ್ದಾರೆ. ಭಾರ್ಗವ ಸರ್, ವಿಷ್ಣು ಸರ್ ಕಾಂಬಿನೇಷನಲ್ಲಿ ಬರೆದಿರೋ ಸಿನಿಮಾಗಳಿಲ್ಲ, ಎಷ್ಟು ಸಿನಿಮಾಗಳು ಬಂದಿದೆ. ಹೌದು. ಅಂಥವ್ರ ಜೊತೆ ಕೆಲಸ ಮಾಡಿದವರು ನಮ್ಮಂಥವ್ರು ಸಿಕ್ಕಿದಾಗ ನಮ್ಮನ್ನು ಪೋಷಿಸಿ ಬೆಳೆಸೋದಿದೆಯಲ್ಲ, ನಮಗೆ ಇದೆಲ್ಲ ಮರಿ ಹೀಗೆ, ಇದು ಹೀಗಲ್ಲ ಮಗು ಹೀಗೆ ಅಂತ ಹೇಳಿ ಕಲಿಸೋದಿದೆಯಲ್ಲ, ಅದು ಕನ್ನಡದ ಪಾಠ ಇರಬಹುದು, ಡೈಲಾಗ್ ಹೇಳೋ ಪಾಠ ಇರಬಹುದು, ಈ ಥರದನ್ನೆಲ್ಲ ತಿದ್ದಿ ತೀಡಿ ಕಲಿಸ್ತಾ ಇದ್ರಲ್ಲ, ಆ ಥರ ಗುರುಗಳು ಸಿಗೋದೇ ಕಷ್ಟ. ಆ್ಯಂಡ್ ನನಗೆ ನಾನು ಇವ್ರು ನನ್ನ ಗುರುಗಳು ಅಂತ ನಾನು ಇದರಲ್ಲಿ ಮಾಡಿದ್ದೀನಿ ಅಂತ ನಾನು ದೇವರಾಣೆಗಳು ಹೇಳ್ತಾ ಇಲ್ಲ. ಬಟ್ ಅಟ್ ದಟ್ ಏಜ್ ಐ ಥಿಂಕ್ ಐ ರೆಕಗ್ನೈಸ್ ದಟ್ ಕಲಿಯೋಕೆ ಏನೋ ಸಿಗ್ತಾ ಇದೆ, ನನಗೆ ಗೊತ್ತಿಲ್ಲದೆ ಇರೋ ಏನೋ ವಿಷಯ ನನಗೆ ಕಲಿಯೋಕೆ ಸಿಗ್ತಾ ಇದೆ. ಆ್ಯಂಡ್ ಅದನ್ನು ತುಂಬ ಪ್ರೀತಿಯಿಂದ ಕಾಳಜಿಯಿಂದ ಹೇಳ್ಕೊಡೋ ಗುರುಗಳು ಸಿಕ್ಕಿದ್ದಾರೆ. ಅದರ ಲಾಭ ನಾನು ಪಡ್ಕೊಳ್ಬೇಕು ಅನ್ನೋದೊಂದು ತಲೆಗೆ ಬಂದಿತ್ತು ನನಗೆ. ಸೊ ನನಗೆ ಬಿ ಸುರೇಶ್ ಅವ್ರು ಇರ್ಬೋದು, ಯೋಗರಾಜ್ ಭಟ್ ಇರ್ಬೋದು. ಯೋಗರಾಜ್ ಭಟ್ ಆವಾಗ ಬಿ ಸುರೇಶ್ ಅವರ ಇದರಲ್ಲಿ ಕ್ಯಾಂಪ್ನಲ್ಲಿ ಅಸಿಸ್ಟೆಂಟಾಗಿ ಮಾಡಿದ್ರು. ನನ್ನ ಟ್ರ್ಯಾಕ್ ಡೈರೆಕ್ಟರ್ ಆಗಿದ್ದರು ಯೋಗರಾಜ್ ಭಟ್. ಸೊ ಆಮೇಲೆ ಟಿ ಎನ್ ಸೀತಾರಾಮ್ ಸರ್ ಇರ್ಬೋದು, ಎಸ್ ನಾರಾಯಣ್ ಸರ್ದು ಒಂದು ಸೀರಿಯಲ್ ಮಾಡಿದ್ದೆ ನಾನು. ಎಲ್ಲರೂ ಅವರದ್ದೇ ಆದ ರೀತಿಯಲ್ಲಿ ಅಗಾಧವಾದ ಅನುಭವವನ್ನು ಹೊಂದಿರೋರು, ಅಗಾಧವಾದ ಜ್ಞಾನವನ್ನು ಹೊಂದಿರೋರು. ಇಂಥವರಿಂದ ನಮ್ಗೆ ಲಾಭನೇ ಪಡ್ಕೊಳ್ಬೇಕು. ನಮ್ಗೆ ಯಾವತ್ತೂ ಅಂಥವ್ರಿಂದ ನಷ್ಟ ಆಗೋಲ್ಲ. ಬಟ್ ಆರ್ ಯು ಎ ಪ್ಯಾಂಪರ್ಡ್ ಕಿಡ್? ಐ ವಾಸ್ ನೆವರ್ ಪ್ಯಾಂಪರ್ಡ್. ನಮ್ಮ ಮನೇಲಿ ಪ್ಯಾಂಪರಿಂಗ್ ಅನ್ನೋದು ಅದರ ಅರ್ಥನೇ ಗೊತ್ತಿಲ್ಲ. ಸೆಟ್ಟಲ್ಲಿ ಎಸ್, ಸೆಟ್ಟಲ್ಲಿ ಆಫ್ಕೋರ್ಸ್ ಆ್ಯಸ್ ಎ ಚೈಲ್ಡ್ ಎಸ್, ಬಟ್ ಆ್ಯಸ್ ಅನ್ ಅಡಲ್ಟ್ ನನಗೆ 18 ವರ್ಷ ಆಗೋಗಿತ್ತು ಆಲ್ಮೋಸ್ಟ್. ನಾನು ಸಿನಿಮಾ ಮತ್ತೆ ಸೀರಿಯಲ್ಸ್ ಇದಕ್ಕೆ ಎಂಟರ್ ಆದಾಗ 18 ವಯಸ್ಸಿಗೆ ಯಾರು ಪ್ಯಾಂಪರ್ ಮಾಡೋರಿರಲಿಲ್ಲ. ಇನ್ಫ್ಯಾಕ್ಟ್ ಐ ವಾಸ್ ವೆರಿ ಡಿಸಿಪ್ಲಿನ್ಡ್ ಆ ಇದರಲ್ಲೆಲ್ಲ. ಆ್ಯಂಡ್ ಸೀರಿಯಲ್ಸ್ನಲ್ಲಿ ಒಂದು ಶಿಸ್ತನ್ನು ಕಲಿಸ್ತಾರೆ, ರೂಢಿ ಮಾಡ್ಕೊಳ್ಬೇಕಾಗುತ್ತೆ. ಈಗ ನಿಮ್ಮ ಬಟ್ಟೆಗಳನ್ನ ನೀವೇ ತೊಗೊಂಡು ಹೋಗ್ತೀರಿ, ಒಂದು ಸೀನ್ ಮುಗೀತು, ಇನ್ನೊಂದು ಸೀನ್ ಚೇಂಜ್ ಅಂತ ಹೇಳಿದ್ರೆ ಬಟ್ಟೆ ಅಲ್ಲಲ್ಲೇ ಬಿಸಾಕ್ಬಿಟ್ಟು ಹೋಗೋಕ್ಕಾಗಲ್ಲ. ಕಟ್ ಮಾಡಿದ್ರೆ ಅದು ವರ್ಷ ಬಟ್ಟೆ ಆಗ್ಬಿಡುತ್ತೆ ಅದ್ರ ಕೈಲಿ ಸಿಕ್ಕರೆ. ಸೊ ನೀವು ಅದನ್ನು ನೀಟಾಗಿ ಮಡಚಿ ವಾಪಸ್ ನಿಮ್ಮ ಬ್ಯಾಗಲ್ಲಿ ಇಟ್ಟು ಇನ್ನೊಂದು ಬಟ್ಟೆನ ಹಾಕ್ಕೊಂಡು ಹೋಗ್ಬೇಕು. ನಾವು ಅನ್ಕೊಂಡಿದ್ವಿ ನೋಡುಗರೆಲ್ಲ ಯಾರ್ಯಾರು ಮೇನ್ ಕ್ಯಾರೆಕ್ಟರ್ ಮಾಡ್ತಿರ್ತಾರೋ, ಯಾರು ಹೀರೋ ಲೆವೆಲ್ ಇರ್ತಾರೋ, ಹೆಂಗಿರ್ತಾರೋ ಅವ್ರು ಬಂದು ಹಿಂಗೆ ನಿಂತ್ಕೋತಾರೆ, ಇನ್ನೊಬ್ರು ತಗೊಂಡು ಶರ್ಟ್ ತೆಗಿಯೋಕೊಬ್ರು ಹಾಕೋಕೊಬ್ರು ಹಾಕೋತಾರೆ. ಈಗಿರ್ಬೋದೇನೋ ನನಗೆ ಗೊತ್ತಿಲ್ಲ, ನಾನು ಭಾಳ ವರ್ಷ ಆಗೋಯ್ತು ಸೀರಿಯಲ್ಸ್ ಮಾಡಿ. ಈಗಿರಬಹುದೇನೋ ಗೊತ್ತಿಲ್ಲ. ಐ ಥಿಂಕ್ ಈಗ ಎಲ್ಲದರದ್ದು ಇದು ಚೇಂಜ್ ಆಗೋಗಿದೆ ಅಂತ ಅನ್ಸುತ್ತೆ, ವರ್ಕಿಂಗ್ ಸ್ಟೈಲ್ಸ್ ಎಲ್ಲ. ಆಗ ದೇವರಾಣೆಗಳು ಇರಲಿಲ್ಲ, ನಮ್ಮ ಕೆಲಸ ನಾವೇ ಮಾಡಬೇಕಾಗಿತ್ತು, ನಮ್ಮ ಟೂ ವೀಲರ್ಗಳನ್ನು ನಾವೇ ಹೋಗಬೇಕಾಗಿತ್ತು. ಎಷ್ಟೇ ದೂರ ಇದ್ದರು ಆವಾಗ 20 ರೂಪಾಯಿ ಪೆಟ್ರೋಲ್ಗೆ, ಒಂದು ಲೀಟ್ರ್ ಪೆಟ್ರೋಲ್ಗೆ ದುಡ್ಡು ಕೊಡೋರು ಅಷ್ಟೇ. ಒಂದು ಕನ್ವೇಯನ್ಸ್ ಅಂತ 20 ರೂಪಾಯಿ ಕೊಡೋರು, ಪರ್ ಡೇ ಅಂತ 200 ರೂಪಾಯಿ ಕೊಡೋರು. ಇಷ್ಟೇ ನಮ್ಮದು ಆವಾಗ ಪೇಮೆಂಟ್ ಅಂತ ಇರ್ತಾ ಇದ್ದು. ಬಟ್ ಈ ಪೇಮೆಂಟ್ಗೋಸ್ಕರ ಮಾಡ್ತಾ ಇದ್ವಿ. ಬಟ್ ಅಂದರೆ ಖುಷಿ ಇತ್ತಾ? ಆರ್ ಯು ಹ್ಯಾಪಿ ಅದನ್ನು ಆರಾಮಾಗಿ ತೊಗೊಂಡು? ಸಿ ಇಟ್ ವಾಸ್ ಗ್ರೇಟ್ ಫನ್. ನಾನು ಆ ಟೈಮ್ನಲ್ಲಿ ನಾನು ಹೇಳಿದ್ನಲ್ಲ, ಫಸ್ಟ್ ಇಯರ್ ಡಿಗ್ರಿ ಇನ್ನೂ ಸ್ಟಾರ್ಟ್ ಕೂಡ ಮಾಡಿರಲಿಲ್ಲ. ನ್ಯಾಷನಲ್ ಕಾಲೇಜ್ ಕರೆಕ್ಟ್. ಓಕೆ. ಬಟ್ ಇನ್ನೂ 18 ಆಗಿರಲಿಲ್ಲ. 18 ವಯಸ್ಸಿನ ಹುಡುಗರಿಗೆ ಅದು ಕೈ ತುಂಬ ಹಣನೇ. ದಿನಕ್ಕೆ 200 ರೂಪಾಯಿ 220 ರೂಪಾಯಿ ಸಿಗ್ತಾ ಇದೆ ಅಂದರೆ ಕೈ ತುಂಬ ಹಣ. ಸೊ ಅದೊಂದು ಪಾಕೆಟ್ ಮನಿ ಅಂತ ಆಗೋದು. ನಾನು ನಮ್ಮ ಅಪ್ಪ ಅಮ್ಮನ ಹತ್ರ ಕೈ ಚಾಚೋ ಇದಿರಲಿಲ್ಲ. ನನಗೆ ಯಾವುದೋ ಒಂದು ಶೂಸ್ ಬೇಕು ಅಂದರೆ ನಾನೇ ತಗೊಳ್ಬಹುದು ಅನ್ನೋವಂಥದ್ದು ಒಂದು ಸ್ವಾತಂತ್ರ್ಯ ಇರ್ತಾ ಇತ್ತು. 1997-98ರಲ್ಲಿ ಡೈಲಿ 200 ರೂಪಾಯಿ ಬರುತ್ತೆ ಅಂದರೆ ವಾಟ್ ಗುಡ್ ಮನಿ. ಹೌದು, ಕರೆಕ್ಟ್. ಸೊ ನಮ್ಮ ಶೋಕಿಗಳು ಅಂತೀವಲ್ಲ, ಈ ಅಡಿಡಾಸ್ ಶೂಸು, ನೈಕಿ ಶೂಸು, ಈ ಥರದ್ದೆಲ್ಲ ಮನೇಲಿ ಕೇಳಿದ್ರೆ ಅದನ್ನೇ ತೊಗೊಂಡು ಹೊಡೆಯೋರು. ಅಷ್ಟೊಂದೆಲ್ಲ ಯಾರು ಖರ್ಚು ಮಾಡ್ತಾರೆ ಅಂತ. ಇವಾಗ ನಮ್ಮದೇ ದುಡ್ಡಿದೆಯಲ್ಲ, ಇದಕ್ಕೆ ಇದ್ರ ಮೇಲೆಲ್ಲ ಸ್ಪೆಂಡ್ ಮಾಡಿ ಇನ್ನು ಯಾವುದ್ರ ಮೇಲೂ ಸ್ಪೆಂಡ್ ಮಾಡೋ ಅಷ್ಟು ನಮಗೇನು ಆ ಥರದ ಚಟಗಳಿರಲಿಲ್ಲ. ಸೊ ಈ ಥರದ್ದೇ ಬಟ್ಟೆ ಶೋಕಿ, ಶೂಸ್ ಶೋಕಿ, ವಾಚು, ಈ ಥರದ್ದೆಲ್ಲ ನಮ್ಗೆ ಇಷ್ಟ ಆಗಿದ್ದ ಬ್ರ್ಯಾಂಡ್ಗಳು, ಈ ಥರದ್ದನ್ನೆಲ್ಲ ಮಾಡೋ ಸ್ವಾತಂತ್ರ್ಯ ಇರ್ತಾ ಇತ್ತು. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ಇಟ್ ವಾಸ್ ಸೆಲ್ಫ್ ಅರ್ನ್ಡ್. ಇಟ್ ವಾಸ್ ಮೈ ಮನಿ, ನಾನು ಸಂಪಾದನೆ ಮಾಡಿರೋದು ಅಂತ. ಅಂದರೆ ದುಂದುವೆಚ್ಚ ಮಾಡೋದಕ್ಕಲ್ಲ, ಹಾಳು ಮಾಡೋದಕ್ಕಲ್ಲ, ಬೇರೆ ಯಾವುದು ಮಾಡಬಾರ್ದು ಕೆಲಸ ಮಾಡೋದಕ್ಕಲ್ಲ. ಈ ರೀತಿ ಶೋಕಿಗಳನ್ನು ಅಪ್ಪ ಅಮ್ಮನ ಮೇಲೆ ಹೊರೆ ಹಾಕಿದೆ. ಅದು ಹೊರೆ ಅಂತ ಅವ್ರಿಗೆ ಆಗ್ತಿತ್ತೋ ಇಲ್ವೋ ಅದು ಎರಡನೇ ಪ್ರಶ್ನೆ. ಬಟ್ ಸ್ವಾವಲಂಬಿ ಆಗಿ ನಾನೇ ದುಡಿದಂಥ ದುಡ್ಡಲ್ಲಿ ನಾನು ನನಗೆ ಇಷ್ಟ ಬಂದಿದ್ದನ್ನು ಮಾಡ್ತಾ ಇದ್ದೀನಿ ಅನ್ನೋದ್ರ ಒಂದು ದೊಡ್ಡ ಕಿಕ್ ಅದು ಇನ್ನೂ 18ನೇ ವಯಸ್ಸಿಗೆ. ಸೊ ಆ ಇದರಲ್ಲೆಲ್ಲ ಇಟ್ ವಾಸ್ ವೆರಿ ಗುಡ್. ಅದ್ರ ಬಿಟ್ಟು ನಾನು ಇನ್ಫ್ಯಾಕ್ಟ್ ನಾನು ರೆಕಾರ್ಡಿಂಗ್ಸ್ನಲ್ಲಿ ಧ್ವನಿ ಸುರುಳುಗಳ ಇದಕ್ಕೆ ಎಲ್ಲ ರೆಕಾರ್ಡಿಂಗ್ಸ್ಗೆ ಎಲ್ಲ ನಾನು ರಿದಮ್ ಪ್ಯಾಡ್ಸ್ ನುಡಿಸ್ತಾ ಇದ್ದೆ ಒಂದು ಟೈಮ್ನಲ್ಲಿ. ಸೊ ಬಿಕಾಸ್ ಅದು ನನ್ನ ಬಳುವಳಿ. ನಾನು ನಮ್ಮ ಆರ್ಕೆಸ್ಟ್ರಾನಲ್ಲಿ ಇದರಲ್ಲಿ ಎಲ್ಲ ನುಡಿಸ್ಕೊಂಡು ಬಂದಿದ್ದೆ. ಸೊ ಅದರ ಅಭ್ಯಾಸ ಇತ್ತು. ಸೊ ಒಂದು ಕಡೆ ನಮ್ಮ ಅರುಣ್ ಡ್ರಮ್ಸ್ ಅರುಣ್, ನಾನು ಅರುಣ ಎಲ್ಲ ಒಟ್ಟಿಗೆ ಬೆಳೆದವರು. ನಾನು ಒಂದೇ ವಯಸ್ಸಿನವರು. ಅವರ ಮಾವ ನಮ್ಮ ಆರ್ಕೆಸ್ಟ್ರಾನಲ್ಲಿ ಡ್ರಮ್ಮರ್ ಆಗಿದ್ರು. ಸೊ ಅರುಣ ಅವಾಗ ಅವ್ರ ಜೊತೆಗೆ ಬರೋಣ ಅಸಿಸ್ಟೆಂಟ್ ಆಗಿ. ನಾನು ಅವನು ಒಂದೊಂದು ಹಾಡು ನುಡಿಸ್ತಾ ಇದ್ವಿ. ನಮ್ಮಮ್ಮದ ಯಾವ್ದಾದ್ರು ಹಾಡಿಗೆ ಒಂದು ಹಾಡು ನೀನು, ಒಂದು ಹಾಡು ನಾನು ಅಂತ ಹಾಗೆ ಡ್ರಮ್ಸ್ ಕಲ್ತ್ಕೊಂಡು ಬೆಳೆದವರು. ಸೊ
ಅವನು ಹಿ ವಾಸ್ ಆ್ಯಂಡ್ ಅದೇ ಲೈನಲ್ಲಿ ಮುಂದುವರೆದವನು ಅವನು. ಸೊ ಅವನು ಆವಾಗ ಕ್ಲಾಶ್ ಅಂತ ಹೇಳ್ತಾ ಇದ್ವಿ. ಈಗ ಅವನು ಯಾವುದೋ ಒಂದು ರೆಕಾರ್ಡಿಂಗ್ ಒಪ್ಕೊಂಡಿದ್ದಾನೆ, ಅದೇ ದಿವಸಕ್ಕೆ ಇನ್ನೊಬ್ರು ಯಾರೋ ಮ್ಯೂಸಿಕ್ ಡೈರೆಕ್ಟರ್ ಅವನಿಗೆ ಕೇಳಿದ್ರೆ ನನ್ನ ಹೆಸರು ಹೇಳೋನು, ನೀ ಲೋಬ್ಡೋ ಅಂತ ಹೇಳೋನು. ಸೊ ನಾನು ಅಲ್ಲಿಗೆ ಹೋಗಿ ನುಡಿಸ್ತಾ ಇದ್ದೆ. ಆ ಥರ ಬಹಳಷ್ಟು ಕ್ಲಾಶ್ಗಳಾಗೋದು, ಬಹಳಷ್ಟು ರೆಕಾರ್ಡಿಂಗ್ಸ್ ನಾನು ನುಡಿಸ್ತಾ ಇದ್ದೆ. ಹಲವಾರು ಕ್ಯಾಸೆಟ್ಗಳಲ್ಲಿ ನಾನು ರಿದಮ್ ಪ್ಯಾಡ್ಸ್ ನುಡಿಸಿದ್ದೀನಿ. ಸೊ ನನಗೆ ಅದು ಆದಾಯ ಅಂತ ಆ ಕಡೆಯಿಂದನೂ ಬರೋದು. ಆ್ಯಂಡ್ ಆಲ್ ದಿಸ್ ವೈಲ್ ಐ ವಾಸ್ ಸ್ಟಿಲ್ ಇನ್ ಕಾಲೇಜ್. ಕರೆಕ್ಟ್. ಸೊ ಕಾಲೇಜ್ನಲ್ಲಿ ಇದ್ದುಕೊಂಡೇ ಸ್ವಲ್ಪ ಚೂರುಪಾರು ಪಾಕೆಟ್ ಮನಿ ಕಾಣೋ ಅವಕಾಶ ಯಾರು ಬೇಡ ಅಂತಾರೆ. ಸೊ ಐ ವಾಸ್ ಹ್ಯಾವಿಂಗ್ ಫನ್. ಹೇಗಿತ್ತು ನ್ಯಾಷನಲ್ ಕಾಲೇಜ್ ಜೈನಗ? ಜೊತೆಗೆ ಈ ಆ್ಯಕ್ಟಿಂಗು ಒಂದು ಟ್ರೆಂಡಿಂಗಲ್ಲಿ ಇದ್ರಿ. ಬಿಕಾಸ್ ಪ್ರತಿದಿನ ನಿಮ್ಮನ್ನು ನೋಡ್ತಾ ಇದ್ರು, ಇಷ್ಟಪಡ್ತಿದ್ರು. ಎಲ್ಲೋದ್ರು ಸುನೀಲ್, ಹಾಯ್ ಸುನೀಲ್ ಅಂತ ಬಂದು ಮಾತಾಡಿಸ್ತಾ ಇದ್ರು ಎವ್ರಿಬಡಿ, ಎಲ್ಲರೂ ಕೂಡ. ನನ್ನ ಸ್ಕೂಲ್ನಂತೆ ಕಾಲೇಜ್ ಕೂಡ. ಐ ಥಿಂಕ್ ನನಗೆ ನನ್ನ ಅಕ್ಕ ಕೂಡ ಅಲ್ಲೇ ಓದಿದ್ರಿಂದ ನನಗೊಂದು ಅದೊಂದು ದೊಡ್ಡ ಅಡ್ವಾಂಟೇಜ್. ಸೌಮ್ಯ ಅಕ್ಕ ಕೂಡ ಅಲ್ಲೇ ಓದಿದ್ಲು. ಆ್ಯಂಡ್ ಅವಳು ಕಾಲೇಜನ್ನ ಇದನ್ನು ತುಂಬ ರೆಪ್ರೆಸೆಂಟ್ ಮಾಡಿದ್ಲು. ಸೊ ಒಂದು ಕ್ವಶನ್, ಸಾರಿ ಟು ಇಂಟರಪ್ಟ್, ಬಟ್ ಯಾವುದೋ ಒಂದು ಕ್ವಶನ್. ಈ ಬಸವನಗುಡಿ ಜಯನಗರ ನ್ಯಾಷನಲ್ ಕಾಲೇಜ್ ಮತ್ತು ಬಸವನಗುಡಿ ನ್ಯಾಷನಲ್ ಕಾಲೇಜ್ ಇರೋಬ್ಬರು ದಿಗ್ಗಜರೆಲ್ಲ ಅಲ್ಲೇ ಇರ್ತಾರಲ್ಲ ಓದಕ್ಕೆ. ದಿಗ್ಗಜರು ಅಂತ ಅಲ್ಲಿ ಓದ್ತಾರ ಅಥವಾ ಅಲ್ಲಿ ಇದ್ದವ್ರು ದಿಗ್ಗಜರಾಗ್ಬಿಡ್ತಾರ ಅಂತ? ಐ ಥಿಂಕ್ ಅಲ್ಲಿದ್ದವರೆಲ್ಲ ಒಂದು ಹೆಸರು ಮಾಡೋಕ್ಕೆ ಅವಕಾಶ ಆಯಿತು. ಯಾಕಂದರೆ ಅಲ್ಲಿಯ ವಾತಾವರಣ ಹಾಗಿತ್ತು, ಇನ್ಸ್ಟಿಟ್ಯೂಟೇ ಹಾಗಿತ್ತು. HN ಅವರ ಇದು ಏನಂತಂದರೆ, ಬರೀ ಅವರು ಎಜುಕೇಷನಿಸ್ಟ್ ಆಗಿದ್ದರೂ ಕೂಡ ನಮ್ಮ HN ಅವರು ಎಂಥ ದೊಡ್ಡ ಆಲದ ಮರ ಅಂತಂದರೆ, ಅವರು ಸೈಂಟಿಫಿಕ್ ಮೈಂಡ್ನವ್ರು ಆಗಿದ್ದರೂ ಕೂಡ ಕ್ರಿಯೇಟಿವ್ ಮೈಂಡ್ಸನ್ನ ಯಾವತ್ತು ಬೆಳೆಯೋದಕ್ಕೆ ಇದು ಮಾಡಿಕೊಡದೆ. ಸಂಗೀತ, ಸಾಹಿತ್ಯ ಮತ್ತು ಕಲೆ ಎಲ್ಲರೂ, ಅದು ವಿಷ್ಣು ಸರ್ ಇರ್ಬೋದು, ಶ್ರೀನಾಥ್ ಅಂಕಲ್ ಇರ್ಬೋದು, ಎಲ್ಲರೂ ಸಿ ಕ್ರಿಯೇಟಿವ್ ಇದು ಒಲಿಯೋದು ತುಂಬ ಕಡಿಮೆ ಜನರಿಗೆ. ಆ ಕಲೆ ಅನ್ನೋದನ್ನು ಬೆಳೆಸೋದು ತಂದೆ ತಾಯಂದ್ರ ಕೈಲಿರುತ್ತೆ ಆ್ಯಂಡ್ ಗುರು ಹಿರಿಯರ ಕೈಲಿರುತ್ತಲ್ಲ. ಆ್ಯಂಡ್ ನಾವು ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಕಾಂಪಿಟೇಷನ್ಗೆ ಹೋಗಬೇಕು ಸರ್ ಅಂತ ಕೇಳಿದಾಗ, ಏನು ಬೇಡ ಸುಮ್ಮನೆ ಓದ್ಕೊಂಡಿರಿ ಅಂತ ಹೇಳಿಬಿಟ್ರೆ ಅಲ್ಲಿಗೆ ಮುಗಿದೋಯ್ತು. ಅದೇ ಹೊಡ್ ಬನ್ನಿಪ್ಪ, ಏನು ಬಸ್ ವ್ಯವಸ್ಥೆ ಮಾಡಬೇಕಾ ಅಂತ ಕೇಳಿದ್ರೆ ನಮಗೂ ಒಂದು ಸೀರಿಯಸ್ನೆಸ್ ಬರುತ್ತೆ. ಅಲ್ಲಿ ಹೋಗಿ ಗೆದ್ಕೊಂಡ್ಬಂದರೆ ಇದು ನಮ್ಮ ಕಾಲೇಜ್ನಿಂದ ಆಗಿದ್ದು, ನಾನು ಕಾಲೇಜನ್ನೇ ರೆಪ್ರೆಸೆಂಟ್ ಮಾಡ್ತಿರೋದು, ಕಾಲೇಜ್ನಿಂದ ಆಗಿರೋದು, ಅವರು ಅಣು ಮಾಡಿಕೊಟ್ಟಿದ್ದಕ್ಕೆ ನಾನು ಇವತ್ತೇನೋ ಒಂದು ಸಾಧನೆ ಮಾಡೋಕ್ಕಾಯ್ತು ಅಂತ. ಚಿಕ್ಕ ಸಾಧನೆ ಏನಿರ್ಬೋದು. ಸೊ ದಟ್ ಮೇಕ್ಸ್ ಅ ಹ್ಯೂಜ್ ಡಿಫ್ರೆನ್ಸ್ ಅಲ್ವಾ. ಸೊ ಆ ರೀತಿಯ ಒಂದು ಫಾರ್ ಫೆಚ್ಡ್ ವಿಷನ್ HN ಅವ್ರಿಗಿತ್ತು, ಅವರ ನಂತರದ ಎಲ್ಲ ಸಿಬ್ಬಂದಿಗಳಿಗೂ ಇತ್ತು. ಹಾಗಾಗಿ ನಾವೆಲ್ಲ ಐ ಥಿಂಕ್ ಬೆಳೆಯೋಕ್ಕೆ ಸಾಧ್ಯ ಆಯಿತು ಅಂತ ಅನಿಸುತ್ತೆ. ನನಗಿಂತ ದೊಡ್ಡವರು ಎಂತೆಂಥ ಸಾಧನೆಗಳು ಮಾಡಿದ್ದಾರಲ್ಲ. ಆ್ಯಂಡ್ I think overall development of any society is possible only when there is all-round development in every sphere, alva. But ನಿಮ್ಮ ಗ್ರೂಪ್ ಅಲ್ಯುಮಿನಿ ಆಕ್ಟಿವ್ ಆಗಿದೆಯಾ ನ್ಯಾಷನಲ್ ಕಾಲೇಜ್? ನ್ಯಾಷನಲ್ ಕಾಲೇಜ್ದು ಎಸ್, ಐ ಆಮ್ ಶ್ಯೂರ್ ದೇರ್ ಇಸ್. ನಾನು ಯಾವುದರಲ್ಲೂ ಅಂಗವಾಗಿಲ್ಲ ಇನ್ನೂ. ಓಕೆ, ಯು ನಾಟ್ ದೇರ್. ಯಾವ ಗ್ರೂಪಲ್ಲೂ ಇಲ್ಲ? ಯಾವ ಗ್ರೂಪ್ನಲ್ಲೂ ಇಲ್ಲ. ನನ್ನ ಹೈಸ್ಕೂಲ್ ಗ್ರೂಪ್ನಲ್ಲಿ ಒಂದರಲ್ಲಿದ್ದೀನಿ. ಬಟ್ ಕಾಲೇಜ್ ಗ್ರೂಪ್ಸ್ ಇಲ್ಲ. ಬಟ್ ಐ ಮೀಟ್ ಅ ಲಾಟ್ ಆಫ್ ಪೀಪಲ್, ಅಗೇನ್ ಮೋಸ್ಟ್ಲಿ ಆರ್ಟಿಸ್ಟ್ಸ್, ಬಿಕಾಸ್ ಎಲ್ಲ ಕಾಮನ್ ಗ್ರೂಪ್ಸ್ನಲ್ಲಿ ಇರೋರು ಅಲ್ಲಿ ಇಲ್ಲಿ ಸಿಗ್ತಾ ಇರ್ತೀವಿ ಅಂತ. ಅವ್ರು ಸಿಕ್ಕಿದ್ರಮ್ಮ ಇವ್ರು ಸಿಕ್ಕಿದ್ರಮ್ಮ ಅಂತ ಮಾತನಾಡ್ತೀವಲ್ಲ. ಸೊ ಆ ರೀತಿಯಲ್ಲಿ ಥಿಯೇಟರ್ ಬ್ಯಾಕ್ಗ್ರೌಂಡ್ನಲ್ಲಿದ್ದವರು, ಸಂಗೀತದ ಬ್ಯಾಕ್ಗ್ರೌಂಡ್ನಲ್ಲಿದ್ದವರು, ಈಗ ಸಿನಿಮಾ ಬ್ಯಾಕ್ಗ್ರೌಂಡ್ನಲ್ಲಿರೋರು, ಐ ಥಿಂಕ್ ಆ ರೀತಿಯಲ್ಲಿ ಐ ಥಿಂಕ್ ನ್ಯಾಷನಲ್ ಕಾಲೇಜ್ ಅನ್ನೋ ಒಂದು ದೊಡ್ಡ ಅಂಬ್ರೆಲಾ ಇದೆಯಲ್ಲ, ಐ ಥಿಂಕ್ ತುಂಬ ಜನನ ಬೆಳೆಸಿದೆ ಅಂತ ಅನಿಸುತ್ತೆ. ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು ಅದಕ್ಕೆ. ಬಿಕಾಸ್ ನನ್ನ ಕಾಲೇಜ್ನಲ್ಲಿ ಇರಬೇಕಾದ್ರೂ ಅಷ್ಟೇ, ನಾವು ಕ್ರಿಕೆಟ್ ಆಡೋದಕ್ಕೂ ಕಳಿಸ್ತಾಯಿದ್ರು, ಫುಟ್ಬಾಲ್ ಆಡೋದಕ್ಕೂ ಕಳಿಸ್ತಾಯಿದ್ರು, ಸಂಗೀತ ಇದು ಮಾಡೋದಕ್ಕೂ ಕಳಿಸ್ತಾಯಿದ್ರು. GR ಅಂತ ಗೀತಾ ರಾಮಾನುಜಮ್ ಅವರು ನಮ್ಮ ಲಾಜಿಕ್, ಶಿ ವಾಸ್ ಅ ಲಾಜಿಕ್ ಟೀಚರ್, ನಮಗೆ ಪ್ರೊಫೆಸರ್ ಆಗಿದ್ದವರು. ಬಟ್ ಶಿ ವಾಸ್ ಆಲ್ಸೋ ಅವರ್ ಮ್ಯೂಸಿಕ್ ಪ್ರಿನ್ಸಿಪಲ್. ಕರೆಕ್ಟ್. ನಾವಿದ್ದಾಗ ಅವರು ಫ್ಯಾಕಲ್ಟಿಲಿ ಇದ್ದವರು. ಬಟ್ ಅವರು ಖುದ್ದಾಗಿ ಕಾಳಜಿ ವಹಿಸಿ ಒಂದು ನಮ್ಮ ತಂಡನ ರೆಡಿ ಮಾಡಿದ್ರು, ಮ್ಯೂಸಿಕ್ ಟ್ರೂಪ್ನ ರೆಡಿ ಮಾಡ್ತಾಯಿದ್ರು, ಎಲ್ಲ ಕಡೆ ಕಳಿಸ್ತಾ ಇದ್ರು ಮ್ಯೂಸಿಕ್ ಕಾಂಪಿಟೇಷನ್ಸ್ಗೆ ಎಲ್ಲದಕ್ಕೂ. ಭಾರತೀಯ ವಿದ್ಯಾಭವನದಲ್ಲಿ ಗೀತಾ ರಾಮಾನುಜಮ್ ಅವ್ರು ನನ್ನ ನೋಡ್ತಾರೆ, ನಾನೊಂದು ಕಾರ್ಯಕ್ರಮ ನಿರೂಪಣೆ ಮಾಡ್ತಿರ್ತೀನಿ. ಬಾಯಿಲ್ಲಿ ಅಂದರು, ಹೋದೆ, ಇನ್ನೊಬ್ರು ಪರಿಚಯ ಮಾಡಿಕೊಟ್ರು, ನಮಸ್ಕಾರ ಮೇಡಮ್ ಅಂತಂದೆ. ಚೆನ್ನಾಗಿ ಮಾತಾಡ್ತೀಯ, ನೀನು ಬಂದು ನಮ್ಮಲ್ಲೂ ಮಾತಾಡು ಅಂದರು. ದಟ್ ವಾಸ್ ಆ ದಿನಗಳಲ್ಲಿ HN ಕಲಾಕ್ಷೇತ್ರ ಅಥವಾ ನ್ಯಾಷನಲ್ ಕಾಲೇಜು ಕಲಾಕ್ಷೇತ್ರಕ್ಕೆ ನಾನು ಕರೆದಿದ್ರು ಮಾತಾಡೋಕ್ಕೆ, ನಿರೂಪಣೆ ಮಾಡಿದ್ದೀನಿ ನಾನು. ರೈಟ್, ಅಂದರೆ ಹಾಗಿದ್ದಾರೆ ಮೇಡಮ್ಮ. ಅದೇ ಬೆಳೆಸೋದು ಅಂತ ಇದೆಯಲ್ಲ. ಎಲ್ಲೋ ಒಂದು ಕಡೆ ಏನೋ ಒಂದು ಪ್ರತಿಭೆಯನ್ನು ಕಂಡಾಗ ಅದನ್ನು ಗುರುತಿಸೋದು, ಅದನ್ನು ಬೆಳೆಸೋದು, ಅದಕ್ಕೆ ಬೆಳೆಯೋದಕ್ಕೆ ಒಂದು ಅವಕಾಶ ಕೊಡೋದು ಅಂತೆಲ್ಲ ಇದೆಯಲ್ಲ, ಅದು ಸಂಸ್ಕೃತಿಯ ಒಂದು ಅಂಗ, ಸಂಸ್ಕಾರದ ಒಂದು ಅಂಗ, ಸಂಸ್ಕೃತಿಯ ಒಂದು ಅಂಗ. ನಾವು ಒಂದು ಸಮಾಜವಾಗಿ ಬೆಳಿಬೇಕು ನಾಳೆ ಅಂತಂದರೆ ಇವತ್ತು ನಾವೇನು ಬೆಳೆಸ್ತಾ ಇದ್ದೀವಿ ಅನ್ನೋದೇ ಅದನ್ನು ನಿರ್ಧಾರ ಮಾಡುತ್ತೆ. ಸೊ ಅದಕ್ಕೆಲ್ಲ ಯಾರು ಕಾರಣ? ಮೊದಲು ನಮ್ಮ ಅಪ್ಪ ಅಮ್ಮ, ಇನ್ನು ಗುರು ಹಿರಿಯರು. ಗುರುಗಳು ಬೆಳೆಸಿದ್ದೇನೆ ನಾವು ಇದು ಮಾಡ್ತೀವಲ್ವ. ಸೊ ಐ ಥಿಂಕ್ ಇದರಲ್ಲಿ ಐ ಥಿಂಕ್ ವಿ ವರ್ ವೆರಿ ಲಕ್ಕಿ. ದಟ್ ಜನರೇಷನ್, ದ ಹೋಲ್ ಜನರೇಷನ್ ವಾಸ್ ವೆರಿ ಲಕ್ಕಿ ದಟ್
ಆ ಥರ ಇನ್ಸ್ಟಿಟ್ಯೂಷನ್ಗಳಲ್ಲಿ ನಾವು ಬೆಳೆದ್ವಿ ಅನ್ನೋದು. ಹೊರಗಡೆ ಓಡಾಡ್ಬೇಕಾದ್ರೆ ಜನ ಗುರುತಿಡಿತಿದ್ರಲ್ಲ, ಅವಾಗೆಲ್ಲ ಒಂದ್ಸಲ ಕಾಲರ ಮೇಲೆ ಎತ್ಕೊಂಡು ಒಂದು ಖುಷಿ. ಸಖತ್ತಾಗಿರೋದು ಅದೆಲ್ಲ ಕಿಕ್ ಅಲ್ವಾ ಹರೀಶ್. ಐ ಮೀನ್ ಆಗ ಹೆಚ್ಚು ನಮಗೆ ಎಕ್ಸ್ಪೋಜರ್ ಅಂತ ಸಿಗೋಕ್ಕೆ ಯಾವುದೇ ಅವೆನ್ಯೂಸ್ ಇರ್ತಾ ಇರಲಿಲ್ಲ. ಒಂದು ಸಿನಿಮಾ ಆ್ಯಂಡ್ ಟಿ ವಿ ಹೊಸದಾಗಿ, ಅಗೇನ್ ದಿಸ್ ಹೋಲ್ ಸ್ಯಾಟಲೈಟ್ ಟೆಲಿವಿಷನ್ ವಾಸ್ ನ್ಯೂ. ಒಂದು ಉದಯ ಟಿ ವಿ, ಒಂದು ಈ ಟಿ ವಿ ಅಂತ ಬರ್ತಾ ಇತ್ತು. ಅಷ್ಟು ಬಿಟ್ಟರೆ ಇನ್ನೇನು ಇರಲಿಲ್ಲ. ದೂರದರ್ಶನ ಬಿಟ್ಟರೆ ಇನ್ನೇನು ಇರಲಿಲ್ಲ. ಸೊ ದೂರದರ್ಶನದಲ್ಲಿ ನಾವು ಸೀರಿಯಲ್ಗಳಲ್ಲಿ ಅದರಲ್ಲಿ ಕಾಣಿಸ್ಕೊಂಡಾಗ ಸಡನ್ಲಿ ಯು ಆರ್ ಆಲ್ ಓವರ್ ದ ಪ್ಲೇಸ್. ಎಲ್ಲರ ಮನೆಗಳಲ್ಲಿ ನಿಮ್ಮ ಮುಖ ಹೋಗುತ್ತೆ, ನಿಮ್ಮ ಹೆಸರು ಗೊತ್ತು, ನಿಮ್ಮ ಹೆಸರು ಅಂತ ಗೊತ್ತಿಲ್ಲದೆ ಇದ್ದರೂ ನೀವು ಮಾಡೋ ಪಾತ್ರದ ಹೆಸರು ಗೊತ್ತು. ಸೊ ದಟ್ ಈಸ್ ಹೌ ಪೀಪಲ್ ರಿಮೆಂಬರ್ ಯು. ಆವಾಗ ಸಂಜು ಅಂತ ಆ ಪಾತ್ರ ಮಾಡಿದ್ದೀನಿ ಅನ್ನೋದನ್ನ ಇವಾಗಲೂ ನೆನಪಿಟ್ಕೊಂಡಿದ್ದಾರೆ ಅಂತಂದರೆ ದಟ್ಸ್ ದ ಪವರ್ ಆಫ್ ಟೆಲಿವಿಷನ್. ಈ ಹರಿಕಥೆ ಮೂಲಕ ಫ್ರಾಂಕ್ ರಿಯಾಕ್ಷನ್, ದೊಡ್ಡವ್ರು ಏನು ಕಮೆಂಟ್ ಮಾಡ್ತಿದ್ರು, ಯಂಗ್ಸ್ಟರ್ಸ್ ಏನು ಕಮೆಂಟ್ ಮಾಡ್ತಿದ್ರು? ಯಂಗ್ಸ್ಟರ್ಸ್ ಏನು ಕಮೆಂಟ್ ಮಾಡ್ತಾ ಇರಲಿಲ್ಲ, ಬರೀ ತುಂಬಾ ಗಿಗಿಲ್ ಮಾಡೋರು. ಈ ಹೆಣ್ಮಕ್ಳು ಬೋಲ್ಡ್ ಅಂಡ್ ಇಟಾಲಿಕ್, ಹೆಣ್ಮಕ್ಳು ಏನು ಕಮೆಂಟ್ ಮಾಡ್ತಿದ್ರು? ಹೆಣ್ಮಕ್ಳು ಬರೀ ನಗ್ತಾ ಇದ್ರು ನಮ್ಮ ನೋಡ್ಬಿಟ್ಟು. ಅವರು ನಾಚ್ಕೊಳ್ಳೋರು, ನಾವು ಅವರು ನೋಡ್ಬಿಟ್ಟು ನಾಚ್ಕೊಳ್ತಾ ಇದ್ವಿ ಅಷ್ಟೇ. ಬಟ್ ಇಟ್ ವಾಸ್ ಆಲ್ ಇನ್ನೋಸೆಂಟ್ ಫನ್, ಯು ನೋ, ಇಟ್ ವಾಸ್ ಗ್ರೇಟ್ ಫನ್. ತುಂಬ ಪ್ರೀತಿಯಿಂದ ಮಾತನಾಡೋರಲ್ಲ. ಸೊ ಆ್ಯಂಡ್ ಆಲ್ ದಟ್ ವಾಸ್ ನ್ಯೂ ಟು ಅಸ್. ಬಟ್ ಹೀರೋ ಫೀಲ್ ಅದು ಹೀರೋ ಫೀಲ್ ಅಂತ ಇಲ್ಲ ಹರೀಶ್. ಐ ಡೋಂಟ್ ನೋ, ಏನೋ ಒಂದು ಸ್ಪೆಷಲ್ ಫೀಲ್ ಅಂತೂ ಅನಿಸ್ತಾ. ಅಥವಾ ಅಟೆನ್ಷನ್ ನನ್ನ ಕಡೆ ಇದೆ, ಅಟೆನ್ಷನ್ ಅನ್ನೋ. ಎಸ್, ವೆರೆವರ್ ಯು ಗೋ ಐ ಬಾಲ್ ಕ್ಯಾಚ್. ಡೆಫಿನೆಟ್ಲಿ ನೋಡೋಕೆ ಬೇರೆ ಸ್ವಲ್ಪ ಮುದ್ದಾಗಿದ್ನ, ಸ್ಮಾರ್ಟ್ ಆಗಿ, ವೈಟ್ಗೆ, ಐ ಮೀನ್ ಫೇರ್ ಆಗಿ. ಸೊ ಕಣ್ಣಿಗೆ ಕಾಣಿಸ್ಬಿಡ್ತಾ ಇದ್ವಿ, ಬೇಡ ಅಂದರೂ ಕಾಣಿಸ್ಬಿಡ್ತಾ ಇದ್ವಿ. ಸೊ ಬಟ್ ಸಿ ದಿ ಥಿಂಗ್ ಇಸ್, ಎಲ್ಲೋ ಒಂದು ಕಡೆ ಐ ಥಿಂಕ್ ನಮ್ಗೆ ಗೊತ್ತಿಲ್ಲದೇನೋ ಒಂದು ಮನ್ನಣೆ ಅಂತ ಸಿಗೋಕ್ಕೆ ಶುರು ಆಯ್ತಲ್ಲ. ದಟ್ಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ಅದೇ ಇಂಪಾರ್ಟೆಂಟ್. ಈಗ ನಾವು ಕೆಲಸ ಮಾಡ್ಬೇಕಾದ್ರೆ ಯಾರೇ ಆದರೂ ಟೆಲಿವಿಷನಲ್ಲಿ ಅಥವಾ ಬಿಗ್ ಸ್ಕ್ರೀನ್ಲಿ, ಸ್ಮಾಲ್ ಸ್ಕ್ರೀನಲ್ಲಿ ನಮ್ಮನ್ನು ಜನ ಹೊರಗಡೆ ಹೋದಾಗ ಗುರುತಿಡಿದ್ರೆ ನಮಗೆ ತುಂಬ ಖುಷಿ ಆಗುತ್ತೆ. ಕರೆಕ್ಟ್. ನನ್ನನ್ನು ಎಲ್ಲರನ್ನೂ ಒಳಗೊಂಡು. ಬಟ್ ಆ ಫೀಲ್ ಏನು ಸುನೀಲ್ಗೆ ಅವಾಗ? ಒಂದು ಬೆಂತಟ್ಟೋ ಕೆಲಸ ಅದು. ನಾವು ಸರಿಯಾದ ದಾರಿಯಲ್ಲಿ ನಡೀತಿದ್ದೀವಿ ಅನ್ನೋದು ಒಂದು. ನಾವು ಮಾಡ್ತಿರೋ ಕೆಲಸನ ನಾವು ನಿಷ್ಠೆಯಿಂದ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀವಿ ಅನ್ನೋದರ ಒಂದು ನಿದರ್ಶನ ಅದು. ಓಕೆ, ನಾನೇನೋ ಒಂದು ಆ್ಯಕ್ಟಿಂಗ್ ಮಾಡ್ತಾ ಇದ್ದೀನಿ, ನಾನೇನೋ ಇದನ್ನು ಹೇಳ್ತಾ ಇದ್ದೀನಿ ಹೀಗೆ ಅಂತಂದರೆ, ನಾ ಹೇಳ್ತಾ ಇರೋ ರೀತಿ, ನಾನು ಆ್ಯಕ್ಟ್ ಮಾಡ್ತಾ ಇರೋ ರೀತಿ ಯಾರಿಗೋ ಹಿಡಿಸ್ತಾ ಇದೆ. ಯಾರಿಗೋ ಅಲ್ಲ, ಒಂದಷ್ಟು ಜನಕ್ಕೆ ಹಿಡಿಸ್ತಾ ಇದೆ. ಈ ರೀತಿ ಇದೆಲ್ಲ ಬರುತ್ತಲ್ಲ ತಲೆಗೆ. ಓಕೆ, ನಾವು ಸರಿಯಾದ ದಾರಿಯಲ್ಲಿ ನಡೀತಿದ್ದೀವಿ ಅನ್ನೋದ್ರ ಕಡೆಗೆ ಒಂದು ಇಟ್ಸ್ ರಿಅಫರ್ಮೇಷನ್ ಅಷ್ಟೇ. ನೈಸ್. ಒಂದಷ್ಟು ಈ ಬೆಳವಣಿಗೆ ಇದೆಯಲ್ಲ ಬದುಕಿನಲ್ಲಿ, ನಾವು ಯಾವಾಗಲೂ ಹೇಳ್ತೀವಿ ಅನಿರೀಕ್ಷಿತ ತಿರುವುಗಳು, ಅನಿರೀಕ್ಷಿತವಾಗಿ ಅನ್ಕೊಂಡೇ ಇರಲ್ಲ, ಆ ಫೇಸ್ಗೆಲ್ಲ ಎಂಟ್ರಿ ಕೊಟ್ಬಿಡುತ್ತೆ ಅಂತ. ನನ್ನ ಪ್ರಕಾರ ಸುನಿಲ್ ರಾವ್ ಬದುಕಿನಲ್ಲಿ ಅದು ಹಾಗೇ ಆಯಿತು. ಬಟ್ ಗುಡ್ ಡೇಸ್, ಅದು ಪಾಸಿಟಿವ್ ಆಗಿ ಆಗೋಯ್ತು, ಅದ್ಭುತವಾಗಿ. ಟೆಲ್ಲಸ್, 2000 ಮುಗೀತು, ಅಲ್ಲಿಂದ ಮುಂದಕ್ಕೆ ಜರ್ನಿ ಶುರುವಾಯಿತು. ಇಟ್ ವಾಸ್ ಒಂದು ಬದುಕಿನ ಸುವರ್ಣ ಯುಗ ಅಥವಾ ಗೋಲ್ಡನ್ ಮೂಮೆಂಟ್ಸ್ ಅಂತೀವಲ್ಲ. ನಿಮ್ಮ ಬದುಕಲ್ಲಿ ಗುರು ಇದನ್ನ ಲೈಫಲ್ಲಿ ಮರೆಯಲ್ಲ ಅನ್ನೋದಿರುತ್ತಲ್ಲ, ಸಿಹಿ ಸಂತೋಷದ ಮಧುರವಾದಂತಹ ಗಳಿಗೆಗಳು ಅಂದರೆ ನನ್ನ ಪ್ರಕಾರ, ಅಥವಾ ಯುವರ್ ಬಿಗ್ ಸೆಲೆಬ್ರಿಟಿ ಅಂದಿದ್ದೆಲ್ಲ ಆ 2000+ ಆದಮೇಲೆ ಆದಂಥ ಒಂದು ದೊಡ್ಡ ಬೆಳವಣಿಗೆಗಳು. ಆ ಟ್ರಾನ್ಸಿಷನ್ ಏನು, ಅಂದರೆ ಸ್ಮಾಲ್ ಸ್ಕ್ರೀನ್ ಟು ಬಿಗ್ ಸ್ಕ್ರೀನ್? ಆಗ ನಾನು ಸ್ಮಾಲ್ ಸ್ಕ್ರೀನಲ್ಲಿನೂ ಮಾಡ್ತಾ ಇದ್ದೆ. ಕಾಲೇಜ್ ಪಾಸ್ಔಟ್ ಆಗೋಗಿದ್ದೆ ಅಷ್ಟೊತ್ತಿಗೆ, 2000 ಅಷ್ಟೊತ್ತಿಗೆ ಕಾಲೇಜ್ ಪಾಸ್ಔಟ್ ಆದೆ. ಈ ಆ್ಯಂಕರಿಂಗ್ ಬೇರೆ, ಆಂಕರಿಂಗ್ ಕೂಡ ಮಾಡ್ತಾ ಇದ್ದೆ, ಟೆಲಿವಿಷನ್ ಆಂಕರಿಂಗ್ ಮಾಡ್ತಾ. ಅಲ್ಲಿ ನನ್ನ ಮತ್ತು ಸುನಿಲ್ ರಾವ್ ಅವರ ಭೇಟಿ. ಕರೆಕ್ಟ್. ಅಫ್ಕೋರ್ಸ್ ಈ ಸಂದರ್ಭ ನೆನಪಿಸ್ಕೊಳ್ಳೋಣ, ಅದೇ ಪ್ಲಾಟ್ಫಾರ್ಮ್ ನಲ್ಲಿ ಅಪರ್ಣ ಅವ್ರನ್ನ ಭೇಟಿ ಮಾಡಿದ್ದು. ಕರೆಕ್ಟ್. ಬಹಳಷ್ಟು ಎಷ್ಟು ಜನ ಹಳೆ ಸ್ನೇಹಿತರು, ದಿಲೀಪ್ ರಾಜ್, ಆನಂದ್, ರಚನಾ, ಸೋ ಮೆನಿ ಪೀಪಲ್. ಅದೇ ಹಳೆ ಗೆಳತನಗಳು ಅದೆಲ್ಲ. ನೀವು ಐ ಆಮ್ ಶ್ಯೂರ್ ನಿಮ್ಗೆ ಅಲ್ಲಿ ಮಾಡಿ ಗೊತ್ತಿರೋದ್ರಿಂದ, ನಿಮ್ಗೆ ಅನುಭವ ಇರೋದ್ರಿಂದ ನಿಮಗೂ ಗೊತ್ತಾಗಿರುತ್ತೆ. ಮೊದಲನೇ ಸರ್ತಿ ನೀವು ಆಂಕರಿಂಗ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಆಸ್ ಅ ನ್ಯೂಸ್ ಆಂಕರ್ ಅಲ್ಲ, ಆಸ್ ಅ ಟೆಲಿವಿಷನ್ ಆಂಕರ್, ಆಸ್ ಅ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಆಂಕರ್ ಅಂತ ನೀವು ಶೂಟ್ ಮಾಡಿ ಹೊರಟುಬಿಟ್ಟಿರ್ತೀರಿ. ಒಂದು 5 ಎಪಿಸೋಡ್ ಆಗುತ್ತೆ. 10 ಎಪಿಸೋಡ್ ಆದಮೇಲೆ 10 ಎಪಿಸೋಡ್ ಆಗೋ ಅಷ್ಟೊತ್ತಿಗೆ ಜನರಿಗೆ ನಿಮ್ಮ ಪರಿಚಯ ಆಗಿರುತ್ತೆ. ಅವರೆಲ್ಲ ಬಂದು ನೀವು ಅದು ಆ ಶೋ ನಡೆಸ್ಕೊಡ್ತೀರಲ್ವಾ ಅಂತ ಹೇಳಿದಾಗ ನಿಮ್ಗೆ ಎಷ್ಟು ಖುಷಿಯಾಗಿರುತ್ತಲ್ವ. ಸೂಪರ್, ಅದು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಎಕ್ಸಾಕ್ಟ್ಲಿ ದ ಸೇಮ್ ಥಿಂಗ್ ಯೂಸ್ ಟು ಹ್ಯಾಪನ್. ಆವಾಗ ಒಂದು ಮಟ್ಟದ ಫೇಮ್ ಆ್ಯಂಡ್ ಅ ಲಿಟಲ್ ಬಿಟ್ ಆಫ್ ಫಾಲೋಯಿಂಗ್ ಅಂತಲೂ ಹೇಳ್ಬೋದು ಪಡ್ಕೊಂಡಿದ್ದೆ ಆ ಟೈಮ್ಗೆ, ಸೀರಿಯಲ್ಸ್ ಮಾಡ್ತಾ. ಸೊ ಆ ಟೈಮ್ನಲ್ಲಿ ಉಷಾ ಕಿರಣ್ ಮೂವೀಸ್ ಅವರು ಚಿತ್ರ ಅನ್ನೋ ಒಂದು ವಂದೇ ಮಾತರಂ ಅನ್ನೋ ಒಂದು ಸಿನಿಮಾಕ್ಕೆ ಇದು ಮಾಡ್ತಾಯಿದ್ರು. ಸೊ ಅದರ ಮೂಲಕ ನನ್ನ ಆ್ಯಕ್ಟಿಂಗ್ ಕರಿಯರ್ ಮತ್ತೆ ಶುರುವಾಗಿದ್ದು ಇನ್ ಫಿಲ್ಮ್ಸ್. ಡಿಸೈಡೆಡ್ ನಾನು ಫಿಲ್ಮ್ಗೆ ಹೋಗ್ಬೇಕೀಗ.
ಹೋಗಬೇಕು ಅಂತ ಏನಿರಲಿಲ್ಲ. ನಾನು ಆಗ್ಲೂ ನಾನು ಹೇಳಿದ್ನಲ್ಲ, ನಾನು ರಿದಮ್ ಪ್ಯಾಡ್ಸು ಅದು ಇದು ನುಡಿಸ್ಕೊಂಡು ಚೆನ್ನಾಗಿರ್ತಾ ಇದ್ದೆ. ಸಂಗೀತ ಅಭ್ಯಾಸ ಆವಾಗ ಶುರು ಮಾಡಿದ್ದೆ, ಬಟ್ ಸೀರಿಯಲ್ಸ್ ಮಾಡೋಕ್ಕೆ ಶುರು ಮಾಡಿದ ತಕ್ಷಣ ನನ್ನ ಸಂಗೀತ ಅಭ್ಯಾಸ ಕಟ್ಟಾಗೋಗಿತ್ತು, ಯಾಕಂದರೆ ಟೈಮ್ ಇರ್ತಾ ಇರಲಿಲ್ಲ. ಆಗ ಫುಲ್ ಫ್ಲೆಜ್ಡ್ ಆಗಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದೆ, ಬಟ್ ಐ ಹ್ಯಾಡ್ ಸ್ಟಿಲ್ ನಾಟ್ ಡಿಸೈಡೆಡ್ ಐ ವಿಲ್ ಬಿಕಮ್ ಅನ್ ಯಾವತ್ತೂ ಕನ್ನಡಿ ಮುಂದೆ ನಿಂತು ಹಿಂಗೆಲ್ಲ ಹಿಂಗೆ ಮಾಡ್ಕೋತಿರ್ಬೇಕು. ತುಂಬ ಮಾಡ್ಕೊಳ್ತಾ ಹೀರೋ ಮೆಟೀರಿಯಲ್, ಹೀರೋ ಆಗ್ಬಾರ್ದು. ಅಲ್ಲ, ತುಂಬ ಮಾಡ್ಕೊಳ್ತಾ ಇದ್ದೆ. ನಾರ್ಸಿಸಿಸಮ್ ತುಂಬ ಇದೆ, ಆದರೆ ಹೀರೋ ಮಾಡ್ತಾರೆ ಅಂತ ಯಾರು ಅಂದ್ಕೊಂಡಿರಲಿಲ್ಲ. ಈ ಮೂತಿನ ಯಾರು ಹೀರೋ ಮಾಡಲ್ಲ ಅಂತ ಅಂದ್ಕೊಂಡಿದ್ದೆ. ಅಥವಾ ಏನು ಬ್ಯಾಕ್ಗ್ರೌಂಡ್ ಅಂತ ಇಲ್ಲದೆ, ಏನು ಬ್ಯಾಕಿಂಗ್ ಅಂತ ಇಲ್ಲದೆ ನಾವು ಹೀರೋ ಆಗೋಕ್ಕಾಗಲ್ಲ ಅನ್ನೋದೊಂದು ತಲೆಯಲ್ಲಿತ್ತು ನನಗೆ. ಬಟ್ ಮಸ್ಟಾ ಬ್ಯಾಕ್ಗ್ರೌಂಡ್ ಇರಬೇಕಾ ಹೀರೋ ಆಗೋಕ್ಕೆ? ಆಗಿನ ಟೈಮಲ್ಲಿ ಇರಬೇಕು ಅನ್ನೋದು ಒಂದು ಅನಿವಾರ್ಯತೆ ಇರ್ತಾ ಇತ್ತು ಫಾರ್ ಅ ಲಾಟ್ ಆಫ್ ಪೀಪಲ್. ಆ್ಯಂಡ್ ಗಾಡ್ ಫಾದರ್ ಬೇಕು. ನಿಮಗೆ ಒಂದು ಬ್ಲೈಂಡ್ ಬ್ಯಾಕಿಂಗ್ ಮಾಡೋದಕ್ಕೆ ಗಾಡ್ ಫಾದರ್ ಇರಬೇಕು. ಒಂದು ನಿಮ್ಮಲ್ಲಿ ಯದ್ವಾ ತದ್ವಾ ಟ್ಯಾಲೆಂಟ್ ಇರಬೇಕು. ಏನೇ ಗ್ಲಾಸ್ ಸೀಲಿಂಗ್ ಇದ್ರು ಅದು ಹೊಡ್ಕೊಂಡು ಬರ್ತೀನಿ ಅನ್ನೋಷ್ಟು ಟ್ಯಾಲೆಂಟ್ ಇರಬೇಕು. ಬಟ್ ಆ ಟ್ಯಾಲೆಂಟಿಗೆ ಒಂದು ವೇದಿಕೆ ಬೇಕಲ್ವಾ? ವೇದಿಕೆಗಳು ಕಡಿಮೆ ಆವಾಗ. ಆ್ಯಂಡ್ ನಾವು ಯೂಸ್ ಮಾಡ್ತಾ ಇದ್ದಿದ್ದು ವೇದಿಕೆ ಕಿರುತೆರೆಯಲ್ಲಿ ನಾನೊಬ್ಬ ನಿರೂಪಕನಾಗಿದ್ದೆ, ಒಬ್ಬ ಆ್ಯಕ್ಟರ್ ಆಗಿದ್ದೆ, ಕಿರುತೆರೆಯ ನಟ ಅಂತ ಆಗಿದ್ದೆ. ಅದೇ ಒಂದು ನಮಗೆ ಮಿತಿ ಆಗೋಗಿತ್ತು ಆವಾಗ. ದಟ್ ಈಸ್ ಯುವರ್ ಲಿಮಿಟೇಷನ್. ನೀವು ಇಷ್ಟೇ ಬೆಳೆಯೋಕ್ಕಾಗೋದು. ನೀವು ಸೀರಿಯಲ್ಸಲ್ಲಿ ಮಾಡ್ತಾ ಇದ್ದರೆ ದಟ್ ಈಸ್ ಯುವರ್ ಲಿಮಿಟೇಷನ್ ಆಲ್ಸೋ ಅನ್ನೋ ಹಾಗೆ ಆಗೋಗಿತ್ತು. ನೀವು ಸೀರಿಯಲ್ಸಲ್ಲಿ ಮಾಡ್ತಿರೋದ್ರಿಂದ ಸಿನಿಮಾದಲ್ಲಿ ಮಾಡೋಕ್ಕಾಗಲ್ಲ ಅನ್ನೋದು ಒಂದು ಲಿಮಿಟೇಷನ್ ಆಗೋಗಿತ್ತು. ಸೀರಿಯಲ್ಸಲ್ಲಿ ಮಾಡ್ತಿರ್ಬೇಕಾದ್ರೆ ನಿಮ್ಮನ್ನು ಯಾಕಪ್ಪ ಸಿನಿಮಾಗೆ ಹಾಕೋತಾರೆ, ದಿನ ಹೋಗ್ತಾ ಇದ್ದೀರಾ ನೀವು ಅವ್ರ ಮನೆಗೆ ಅನ್ನೋದೊಂದು ಲಿಮಿಟೇಷನ್ ಇರ್ತಾಯಿತ್ತು, ವಿಚ್ ವಾಸ್ ಕ್ವೈಟ್ ಫೇರ್. ಸಿನಿಮಾದಲ್ಲಿ ಬೇಕಾಗಿರೋದು ಫ್ರೆಶ್ನೆಸ್, ಫ್ರೆಶ್ ಫೇಸಸ್. ಸೊ ನೀವು ಸೀರಿಯಲ್ಸಲ್ಲಿ ದಿನ ಕಾಣಿಸ್ಕೊಳ್ತಾ ಇದ್ದರೆ ಯು ಆರ್ ನಾಟ್ ಫ್ರೆಶ್ ಎನಿಮೋರ್. ಸೊ ವೈ ವಿಲ್ ಪೀಪಲ್ ಆಕ್ಸೆಪ್ಟ್ ಯು ಅನ್ನೋದೊಂದು ಲಿಮಿಟೇಷನ್ ಆಗುತ್ತಲ್ಲ. ಸೊ ಎವ್ರಿಥಿಂಗ್ ಇನ್ ಇಟ್ಸ್ ಓನ್ ಪ್ಲೇಸ್ ಕರೆಕ್ಟಾಗಿ ಫೇರ್ ಆಗಿರ್ತಾ ಇತ್ತು. ಸೊ ಆ ದೃಷ್ಟಿಯಿಂದ, ಆ ಬ್ಯಾಕ್ಗ್ರೌಂಡಿಂದ ನೋಡೋಕೆ ಹೋದರೆ ಐ ಥಿಂಕ್ ತುಂಬ ಅಡಚಣೆಗಳು ಇದ್ದವು ಅಂತ ಅನಿಸುತ್ತೆ. ಅದನ್ನು ನಾನು ಮುಂಚೆನೇ ಕಂಡುಬಿಟ್ಟಿದ್ದೆ. ನಾನು ಹೀರೋಗಿರೋ ಎಲ್ಲ ಆಗೋಕ್ಕಾಗಲ್ಲಪ್ಪ, ಫ್ರೆಂಡ್ ರೋಲು ಈ ಥರದಕ್ಕೆ ಸೀಮಿತವಾಗಿರಬೇಕೇನೋ ಅಂತ ಅಂದ್ಕೊಂಡಿದ್ದೆ. ಸೊ ಆ ಟೈಮ್ನಲ್ಲೇ ಚಿತ್ರ ಬಂದಿದ್ದು ಕರೆಕ್ಟ್. ವಂದೇ ಮಾತರಂ ಆಯಿತು. ವಂದೇ ಮಾತರಂ ಆದಮೇಲೆ ಅಗೇನ್ ಸೇಮ್ ಪೇರೆಂಟ್ ಕಂಪನಿ ಉಷಾ ಕಿರಣ್ ಮೂವೀಸ್ನವರೇ ಇದನ್ನು ಮಾಡಿದ್ದು, ಚಿತ್ರ ಮಾಡಿದ್ದು. ಅದರಲ್ಲಿ ಕೂಡ ಹೀರೋ ಫ್ರೆಂಡ್ ಮಾಡಿದ್ದೆ. ಅದಾದ ನಂತರ ಸೇಮ್ ಡೈರೆಕ್ಟರ್ ಪಾಂಚಾಲಿ ಸಿನಿಮಾ ಮಾಡಿದ್ದೆ. ಕರೆಕ್ಟ್. ಸೊ ಹೀಗೆ ಒಂದು 2-3 ಸಿನಿಮಾ ಮಾಡಿದ್ದೆ, ಸಣ್ಣ ಪಾತ್ರಗಳು ಮಾಡಿದ್ದೆ. ಆ ಫೇಸೇ ನಂದು ಸುನಿಲ್ ರಾವ್ದು ಬ್ರೇಕಪ್. ಯಾಕೆಂದ್ರೆ ಸ್ಮಾಲ್ ಸ್ಕ್ರೀನ್ ಬಿಗ್ ಸ್ಕ್ರೀನ್ಗೆ ಸುನಿಲ್ ರಾವ್ ಎಂಟ್ರಿ ಕೊಟ್ಟರು, ನಾವು ಸ್ಮಾಲ್ ಸ್ಕ್ರೀನ್ಲೇ ಇದೀವಿ ಅವಾಗಿಂದ. ಇಲ್ಲ, ಹಾಗಲ್ಲ. ಥಿಂಗ್ ಇಸ್, ಆಗ ನಾ ಹೇಳಿದ್ನಲ್ಲ, ಲೈಟರ್ ನೋಟ್ ಅಷ್ಟೇ. ಗುಡ್ ಸ್ಟೆಪ್. It was a big step. Correct. It was a very scary step also. ಈಗ ನಮಗೆ ಗೊತ್ತಿರೋ ಯಾವುದೋ ಒಂದು ವಿಷಯನ ಬಿಟ್ಟು, ಚೆನ್ನಾಗಿ ವರ್ಕೌಟ್ ಆಗ್ತಾ ಇರೋ ಗೊತ್ತಿರೋ ಒಂದು ವಿಷಯನ ಬಿಟ್ಟು, ಗೊತ್ತಿಲ್ಲದೆ ಇರೋ ಒಂದು ಪ್ರಪಂಚಕ್ಕೆ ಕಾಲಿಡಬೇಕು. ಕತ್ಲೆ ಪ್ರಪಂಚ ಅದು, ನಿಮಗೆ ಏನೂ ಗೊತ್ತಿಲ್ಲ ಅದ್ರ ಬಗ್ಗೆ, ಅದರಲ್ಲಿ ಕಾಲಿಡಬೇಕು ಅನ್ನೋ ಒಂದು ಬಂಡ ಧೈರ್ಯ ಮಾಡಿದಾಗ ಒಳಗಡೆ ಎಷ್ಟು ಪುಕ ಅಂತಿರುತ್ತೆ ಅಂತ ನಮಗೆ ಗೊತ್ತು. ಬಿಕಾಸ್ ಆಲ್ ಸೆಡ್ ಆ್ಯಂಡ್ ಡನ್ ಸೀರಿಯಲ್ಸ್ನಲ್ಲಿ ನನಗೆ ಒಳ್ಳೆ ವರಮಾನ ಇರ್ತಾಯಿತ್ತು, ಒಳ್ಳೆ ಹೆಸರು ಬಂದಿತ್ತು. ಕಿರುತೆರೆಯಿಂದ ನನಗೆ ಬೇಕಾಗಿದ್ದೆಲ್ಲ ಬರ್ತಾಯಿತ್ತು. ವೆರಿ ಆನೆಸ್ಟ್ ಇದು. ಅದನ್ನು ನಾನು ಬಿಟ್ಟು ಸಿನಿಮಾ ರಂಗಕ್ಕೆ ಇಳಿತಾ ಇದ್ದರೆ ಅಲ್ಲಿ ದುಡ್ಡು ಕೊಡ್ತಾರೋ ಇಲ್ವೋ, ಕೊಡೋ ದುಡ್ಡು ಕಡಿಮೆ. ನಾನಿಲ್ಲಿ 10 ದಿವಸದಲ್ಲಿ ಮಾಡ್ಕೊಳ್ಳೋ ಅಷ್ಟು ದುಡ್ಡು ಅಲ್ಲಿ ಇಡೀ ಸಿನಿಮಾ ಮಾಡಿದ್ರೆ ಕೊಡ್ತಾಯಿದ್ರು. ಅದು ಕೊಡೋದು ಡೌಟು. ಯಾರೋ ಒಬ್ಬರು ಪ್ರೊಡಕ್ಷನ್ ಮ್ಯಾನೇಜರ್ ಹೊಡ್ಕೊಂಡು ಹೋದರೆ ಆಯಿತು, ಮುಗಿದೋಯ್ತು, ನಾನು ಏನು ಕೊಡಿ ಅಂತಲೂ ಕೇಳೋ ಹಾಗಿಲ್ಲ. ಈ ರೀತಿದೆಲ್ಲ ಇರ್ತಾಯಿತ್ತು. ಸಿನಿಮಾ ಯಾಕೆ ಬೇಕಿತ್ತು? ಅದೊಂದು ಸೆಳೆತ, ಸಿನಿಮಾ ಅನ್ನೋ ಸೆಳೆತ, ಸಿನಿಮಾ ಅನ್ನೋ ಗೀಳು. ದೊಡ್ಡ ಪರದೆ ಅಂತ ಒಂದಿರುತ್ತಲ್ಲ, ಅದರದ್ದು ಸೆಳೆತ. ಬಟ್ ನಾನು ಸಪೋರ್ಟಿಂಗ್ ರೋಲ್ಸ್ ಮಾಡೋವಾಗಲೂ ಕೂಡ ನಾನು ಸೀರಿಯಲ್ಸನ್ನು ಯಾವತ್ತೂ ಬಿಟ್ಟಿರಲಿಲ್ಲ. ಸೀರಿಯಲ್ಸ್ ನನ್ನ ಕೈ ಹಿಡಿದು ನನಗೆ ಊಟ ಹಾಕ್ತಾ ಇದ್ದಿದ್ದಂಥ ಇದು ರಂಗ. ಸೊ ನಾನು ಸೀರಿಯಲ್ಸ್ ಬಿಡೋ ಮಾತೇ ಇರಲಿಲ್ಲ. ಬಟ್ ಹೀಗಿದ್ದಾಗ ನನಗೆ ಜಗ್ಗೇಶ್ ಅವರು ಒಂದು ಮಾತು ಹೇಳಿದಾಗ ನನಗೆ ಅದನ್ನು ನೆನಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಜಗ್ಗೇಶ್ ಅವರು ಒಂದು ಸರ್ತಿ ಯಾವುದೊಂದು ಫಂಕ್ಷನಲ್ಲಿ ಹೀಗೆ ಅಂತ ಸಿಕ್ಕಿದ್ರು. ಅವ್ರು ಹೇಳಿದ್ರು, ನೀವು ಯಾಕೆ ಆ್ಯಕ್ಟ್ ಮಾಡಬಾರ್ದು, ಚೆನ್ನಾಗಿದ್ದೀರಿ, ನೋಡೋಕ್ಕೆ ಸ್ಮಾರ್ಟ್ ಆಗಿದ್ದೀರಿ ಅಂತ. ಸೊ ಐ ಸೆಡ್, ಇಲ್ಲ ಸರ್, ನಮ್ಗೆ ಯಾರು ಬ್ಯಾಕ್ ಮಾಡೋರಿಲ್ಲ, ಸಣ್ಣ ಪುಟ್ಟ ರೋಲ್ಸ್ ಮಾಡ್ತಾಯಿದ್ದೀನಿ ಅಂತ. ನೋಡಿ, ನೀವು ಸೀರಿಯಲ್ಸ್ ಎಲ್ಲ ಮಾಡುವಾಗ ದಿನ ಅವ್ರ ಮನೆಗೆ ಹೋಗ್ತಾ ಇರ್ತೀರಿ, ಅದನ್ನೇ ನಿಮ್ಮನ್ನು ಮತ್ತೆ ಸಿನಿಮಾಗೆ ಬಂದು ನೋಡಿ ಬೆಳೆಸಬೇಕು ಅಂತ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ತುಂಬ ತಪ್ಪಾಗುತ್ತೆ. ಯಾರೇ ನಿಮ್ಮನ್ನು ಕಾಸ್ಟ್ ಮಾಡಬೇಕು ಅಂತಂದ್ರು ನೀವು ಓವರ್ ಎಕ್ಸ್ಪೋಸ್ ಆಗಿರ್ತೀರಿ ಸೀರಿಯಲ್ಸಲ್ಲಿ, ದಿನ ಕಾಣಿಸ್ಕೊಳ್ತಾ ಇರ್ತೀರಿ. ದೇರ್ ಇಸ್ ಅ ಚಾರ್ಮ್ ಟು ಫಿಲ್ಮ್ಸ್. ಅದನ್ನು ನೀವು ಮೇಂಟೈನ್ ಮಾಡದೇ ಇದ್ದರೆ ಆಗಲ್ಲ ಅಂತ ಹೇಳಿದ್ರು. ಆಗ ನಾನು ಓಕೆ ನೋಡೇ ಬಿಡೋಣ ಅಂತ ಹೇಳಿ ನನ್ನ ಸೀರಿಯಲ್ಸ್ ಕಮಿಟ್ಮೆಂಟ್ಸ್ ಎಲ್ಲದನ್ನೂ ಮುಗಿಸ್ಕೊಂಡು ಸಿನಿಮಾಕ್ಕೆ ಒಂದಷ್ಟು ಕಲ್ಲು ಹೊಡೆಯೋಣ, ನೋಡೋಣ
ಆ್ಯಂಡ್ ಕಲ್ಲು ಹೊಡೆಯೋಕೆ ಏನು ಕಲ್ಲುಗಳು ಇರಲಿಲ್ಲ, ಏನು ಬುತ್ತಿ ಏನು ಇರಲಿಲ್ಲ ಅಲ್ಲಿ. ಬಟ್ ದೆನ್ ಏನೋ ಒಂದು ಬಂಡ ಧೈರ್ಯ, ನೋಡೋಕೆ ಚೆನ್ನಾಗಿದ್ದೀನಿ ಅಂತ. ಇಲ್ಲ, ನೋಡೋಕೆ ಚೆನ್ನಾಗಿದ್ದೀನಿ ಅಂತಲ್ಲ, ಏನೋ ನನ್ನ ಸೀರಿಯಲ್ಸಲ್ಲಿ ನಾನು ತಕ್ಕ ಮಟ್ಟಿನ ಯಶಸ್ಸು ಕಂಡಿದ್ದೆ. ಸೊ ವೈ ನಾಟ್ ಗಿವ್ ಇಟ್ ಅ ಶಾಟ್ ಅಂತ. ಬಟ್ ದೇರ್ ವಾಸ್ ನೋ ಪ್ರೆಸಿಡೆಂಟ್. ಅದಕ್ಕೆ ಮುಂಚೆ ಸೀರಿಯಲ್ಸ್ ಇದರಿಂದ ಬಂದು ಸಿನಿಮಾದಲ್ಲಿ ಕ್ಲಿಕ್ ಆಗಿರೋ ಅಂಥ ಯಾವುದೇ ಉದಾಹರಣೆಗಳು ನನಗೆ ಗೊತ್ತಿರೋ ಹಾಗೆ ಯಾವುದೂ ಇರಲಿಲ್ಲ. ಸೊ ನನಗೆ ಏನೋ ಧೈರ್ಯ ತುಂಬಕ್ಕೆ ಇಂಥವ್ರು ಇದ್ದಾರೆ ಗುರು, ಅವ್ರು ದೊಡ್ಡವರಾಗಿದ್ದಾರೆ ಅಂತ ಹೇಳ್ಕೊಳ್ಳೋಂಗೂ ಏನೂ ಇಲ್ಲ, ಬಂಡ ಧೈರ್ಯ ಅಷ್ಟೇ. ಯಾವಾಗಲೂ ನಮ್ಮ ಬದುಕಲ್ಲಿ ಸ್ಟೆಪ್ ಅಪ್ ಅಂತೀವಲ್ಲ, ನಮ್ಮ ಜನ ಗಮನಿಸೋ ಹಾಗಾಗಬೇಕು, ನಮ್ಮ ಸಾಧನೆಗೆ ಒಂದು ಪುಷ್ ಸಿಗಬೇಕು, ಆ ಸಕ್ಸಸ್ ಕಾಣಬೇಕು ಅಂತ ನಾವೆಲ್ಲರೂ ಆಸೆ ಪಡ್ತೀವಿ. ಅದೇ ಥರ ಸುನಿಲ್ ರಾವ್ ಬದುಕಲ್ಲೂ ಕೂಡ 2003 ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಎಕ್ಸ್ಕ್ಯೂಸ್ ಮೀ, ಅವ್ರನ್ನೇ ಕೇಳೋಣ. ಅದು ಬಿಗ್ ಸ್ಮೈಲ್ ಆನ್ ಯುವರ್ ಫೇಸ್. ಅಲ್ಲ, ಡೆಫಿನೆಟ್ಲಿ ಅದು ನನ್ನ ಜೀವನದ ಬಹಳ ದೊಡ್ಡ ಗಳಿಕೆ ನನಗೆ ಎಕ್ಸ್ಕ್ಯೂಸ್ ಮೀ ಸಿನಿಮಾ. ಅದರಿಂದ ಬಂದ ಫೇಮ್ ಇರಬಹುದು, ಅದರಿಂದ ಬಂದ ಪ್ರೀತಿ ಇರಬಹುದು, ಈವರೆಗೆ ನನ್ನನ್ನು ಕಾಪಾಡ್ಕೊಂಡು ಬಂದಿದೆ ಅನ್ನೋದನ್ನು ಯೋಚನೆ ಮಾಡಿದರೆ ಅಫ್ಕೋರ್ಸ್ ಖಂಡಿತವಾಗ್ಲೂ ನಗು ಬರುತ್ತೆ. ಆ್ಯಂಡ್ ಮುಖದಲ್ಲಿ ಒಂದು ಕೃತಜ್ಞತೆ ಬರುತ್ತೆ. ಐ ಥಿಂಕ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್. 2003 ವಾಸ್ ಬ್ರೇಕ್ ಥ್ರೂ ಇಯರ್ ಫಾರ್ ಮಿ. ಪ್ರೀತಿ ಪ್ರೇಮ ಪ್ರಣಯ ಅನ್ನೋ ಸಿನಿಮಾ ಬಂತು. ಅದಕ್ಕೆ ಎಕ್ಸ್ಕ್ಯೂಸ್ ಮೀಗೆ ಮುಂಚೆ ಮಾಡಿದ್ದೆ, ಅದು 100 days ಆಗಿತ್ತು. ಅಫ್ಕೋರ್ಸ್ ಅದು ನನ್ನ ಸಿನಿಮಾ ಅಂತ ನಾನು ಹೇಳ್ಕೊಳಕ್ಕಲ್ಲ, ಅನಂತ್ನಾಗ್ ಅವ್ರ ಸಿನಿಮಾ, ಅನಂತ್ನಾಗ್ ಭಾರತೀಯಮ್ಮ ಅವ್ರ ಸಿನಿಮಾ. ಮತ್ತು ಅದೇ ಪ್ರೀತಿ ಪ್ರೇಮ ಪ್ರಣಯದಲ್ಲಿ ಅದೇ ಶಾಂತಿ ಕ್ರಾಂತಿಯ ಸುನೀಲ್ ಮತ್ತು ಅನುಪ್ರಭಾಕರ್ ಇಲ್ಲೂ ಇದ್ದರು. ಕರೆಕ್ಟ್, ಜೋಡಿಯಾಗಿ ಮಾಡಿದ್ವಿ. ಅದರ ನಂತರ ಆಗಿದ್ದು ಎಕ್ಸ್ಕ್ಯೂಸ್ ಮೀ. ಕರೆಕ್ಟ್. ಸೊ 2003 ಡಿಸೆಂಬರ್ 5ನೇ ತಾರೀಕು ರಿಲೀಸ್ ಆಗಿದ್ದು ಸಿನಿಮಾ. ಐ ಥಿಂಕ್ ಬಹಳಷ್ಟು ಜನರ ಹಣೆ ಬರಹ ಬದಲಾಯಿಸ್ತದು ಆ ಸಿನಿಮಾ. ಟೆಲ್ ಮಿ, 2003 ಡಿಸೆಂಬರ್ 5ಕ್ಕೆ ಮುಂಚೆ ಇದ್ದಂಥ, ಅಂದರೆ ಒಂದು ವಾರಕ್ಕೆ ಮುಂಚೆ ಇದ್ದಂಥ ಮನಸ್ಥಿತಿ, ಅದಾದಮೇಲೆ ಇದ್ದಂಥ ಪರಿಸ್ಥಿತಿ. ಆನೆಸ್ಟ್ಲಿ ಸಿನಿಮಾ ರಿಲೀಸ್ ಆದರೆ ಸಾಕಪ್ಪ ಅಂತ ಅನ್ನಿಸ್ಬಿಟ್ಟಿತ್ತು. ತುಂಬ ಡಿಲೇ ಆಗಿತ್ತು ಸಿನಿಮಾ. ಅಂದರೆ ಡಿಲೇ ಅಂದರೆ ನನಗೆ ಅದು ಡಿಲೇ. ಐ ಥಿಂಕ್ ಏಪ್ರಿಲ್ನಲ್ಲೇ ಶೂಟಿಂಗ್ ಮುಗಿಸ್ಬಿಟ್ಟಿದ್ವಿ, ಸಿನಿಮಾ ರಿಲೀಸೇ ಆಗಿರಲಿಲ್ಲ. ನಾನು ಇರೋ ಬರೋ ಕೆಲಸ ಎಲ್ಲ ಬಿಟ್ಬಿಟ್ಟಿದ್ದೆ, ಸೀರಿಯಲ್ಸ್ ಕೆಲಸ ಒಪ್ಕೊಳ್ತಾ ಇರಲಿಲ್ಲ, ಬೇರೆ ಏನು ಆ್ಯಂಕರಿಂಗ್ ಏನೂ ಮಾಡ್ತಾ ಇರಲಿಲ್ಲ, ಕೈಯಲ್ಲಿ ಕೆಲಸವಿಲ್ಲ, ಜೇಬಲ್ಲಿ ದುಡ್ಡಿಲ್ಲ, ಸಿನಿಮಾ ನೆಚ್ಕೊಂಡು ಏನಪ್ಪ ಮಾಡ್ತಾಯಿದ್ದೀನಿ ಅಂತ ಅನ್ನಿಸ್ಬಿಟ್ಟಿತ್ತು. ಆ್ಯಂಡ್ ಈ ಪ್ರೇಮ್ ಬೇರೆ ತುಂಬ ಟೈಮ್ ತೊಗೊಂಡು ತುಂಬ ಕಾಳಜಿಯಿಂದ ತುಂಬ ನಿಧಾನವಾಗಿ ಮಾಡ್ತಾಯಿದ್ರು. ಎಡಿಟಿಂಗಿಗೆ ಒಂದಷ್ಟು ದಿವಸ, ರೀರೆಕಾರ್ಡಿಂಗಿಗೆ ಒಂದಷ್ಟು ದಿವಸ ಅಂತ. ನವಂಬರ್ ಆಯಿತು, ಇನ್ನೂ ಸಿನಿಮಾನೇ ಬಂದಿಲ್ಲ. ಡಿಸೆಂಬರ್ ಬಂತು. ಡಿಸೆಂಬರ್ 5ನೇ ತಾರೀಕು ರಿಲೀಸ್ ಅಂತ ಗೊತ್ತಾದಪ್ಪ, ಸದ್ಯ ಬಂದರೆ ಸಾಕಪ್ಪ, ಏನೋ ಒಂದು ಇತ್ಯರ್ಥ ಆಗಿಬಿಡಲಿ, ನನ್ನ ಕರಿಯರ್ ಟೇಕ್ ಆಫ್ ಆಗುತ್ತೆ, ಇಲ್ಲ ಮುಳುಗೋಗುತ್ತೆ ಅಂತ. ಬಟ್ ದೆನ್ ಟೇಕ್ ಆಫ್ ಆಗುತ್ತೆ ಅನ್ನೋ ಒಂದು ಇನ್ಕ್ಲಿಂಗ್ ಇತ್ತು, ಒಂದು ಸಂಶಯ ಇತ್ತು. ಹೀರೋ ಅಲ್ಲ, ಆ್ಯಂಟಿ ಹೀರೋ ನಾ ಆ್ಯಂಟಿ ಹೀರೋ ಆಗಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೆ ಅನ್ನೋ ಒಂದು ಭರವಸೆ ಇತ್ತು. ಅಂದರೆ ಆ್ಯಂಟಿ ಹೀರೋ ಅನ್ನೋ ಒಂದು ಕಾನ್ಸೆಪ್ಟ್ ತುಂಬ ರೇರ್. ಬಟ್ ನೀವು ಜಲೀಲನ್ ಪಾತ್ರದಿಂದ ಹಿಡಿದು ಅದರ ನಂತರದ ಎಲ್ಲ ಪಾತ್ರಗಳಲ್ಲಿ, ಶತ್ರುಘ್ನ ಸಿನ್ಹಾ ನೀವು ತೊಗೊಳ್ಳಿ, ಹಿಂದಿನಲ್ಲಿ ಅಂಬರೀಷ್ ಅಂಕಲ್ ತೊಗೊಳ್ಳಿ, ಆ್ಯಂಟಿ ಹೀರೋ ಮಾಡಿ ಮಿಂಚಿದವರು. ಜನರಿಗೆ ಐ ಥಿಂಕ್ ಆ್ಯಂಟಿ ಹೀರೋ ಪಾತ್ರಗಳ ಬಗ್ಗೆ ಏನೋ ಒಂದು ತುಡಿತಾ ಇರುತ್ತೆ, ಏನೋ ಒಂದು ಸೆಳೆತಾ ಇರುತ್ತೆ. ಅದು ಏನು ಅಂತ ಪಿನ್ ಪಾಯಿಂಟ್ ಮಾಡೋಕ್ಕೆ ಇದುವರೆಗೂ ಯಾರಿಗೂ ಆಗಿಲ್ಲ. ಐ ಥಿಂಕ್ ಪೀಪಲ್ ಲೈಕ್ ಬ್ಯಾಡ್ ಬಾಯ್ಸ್ ಬಿಕಾಸ್ ಐ ವುಡ್ ಲೈಕ್ ಅ ಬ್ಯಾಡ್ ಬಾಯ್ ಬಿಕಾಸ್ ಐ ಕಾಂಟ್ ಬಿ ಹಿಮ್. ನಾವೆಲ್ಲರೂ ಒಳಗಡೆಯಿಂದ ಬ್ಯಾಡ್ ಬಾಯ್ಸೇ ಇರ್ತೀವಿ, ಬಟ್ ಆ ಬ್ಯಾಡ್ ಇದೆಲ್ಲ ಮಾಡೋಕ್ಕಾಗಲ್ವಲ್ಲ. ಯಾರಾದರೂ ಮಾಡ್ತಿರ್ಬೇಕಾರೆ ಪರವಾಗಿಲ್ಲ ಅಂತ ಅನ್ಸುತ್ತಲ್ಲ. ಐ ಥಿಂಕ್ ಅವನ ಲೈಟರ್ ನೋಟ್. ಐ ಥಿಂಕ್ ನನಗೆ ಶೂಟಿಂಗ್ ಟೈಮಲ್ಲಿ ನನಗೆ ಒಂದು ಭರವಸೆ ಇತ್ತು ದಟ್ ಎಸ್ಪೆಷಲಿ ಆ ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್ ನಾನು ಚೆನ್ನಾಗಿ ಮಾಡಿದ್ದೆ ಅಂತ. ಅಂದರೆ ಚೆನ್ನಾಗಿ ಮಾಡಿದ್ದೆ ಅನ್ನೋದಕ್ಕಿಂತ ಆ ಪಾತ್ರನ ಗೆಲ್ಲಿಸುತ್ತೆ, ಆ ರೈಟಿಂಗ್ ಹಾಗಿತ್ತು, ಆ ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್ ಬರವಣಿಗೆನೇ ಹಾಗಿತ್ತು, ಆ ಸಂಭಾಷಣೆ ಹಾಗಿತ್ತು. ನನ್ನ ಆ್ಯಕ್ಟಿಂಗ್ ಇನ್ನಿಂದ ಅಂತ ನಾನು ಹೇಳೋಕೆ ಇಷ್ಟಪಡಲ್ಲ. ಆ ಬರವಣಿಗೆ ಹೇಗಿತ್ತು ಅಂತಂದರೆ ನಾನು ಅದಕ್ಕೆ ಜಸ್ಟಿಸ್ ಮಾಡಿದ್ದೆ ಅಂತ ನನಗೆ ಗೊತ್ತಿತ್ತು. ಸೊ ಅದು ಜನರಿಗೆ ಇಷ್ಟ ಆಗಬಹುದೇನೋ ಅನ್ನೋ ಒಂದು ಇನ್ಕ್ಲಿಂಗ್ ಇತ್ತು ನನಗೆ. ಸೊ ಆ ಇದರಲ್ಲಿ ಲೆಕ್ಕಾಚಾರದಲ್ಲಿ ಸಿನಿಮಾ ಬಂದರೆ ಸಾಕಪ್ಪ, ಏನೋ ಒಂದು ನನ್ನದು ಹಣೆ ಬರಹ ಗೊತ್ತಾಗುತ್ತೆ, ಬಂಡವಾಳ ಬಯಲಾಗುತ್ತೆ ಅಂತ ನಾನು ಕಾಯ್ತಾ ಇದ್ದೆ. ಫೈನಲಿ ರಿಲೀಸ್ ಆಯಿತು. ರಿಲೀಸ್ ಆಗಿ ನಾನು ಸಿನಿಮಾ ನೋಡಿರಲಿಲ್ಲ. 3ನೇ ದಿವಸ ನೋಡಿದೆ, ಭಾನುವಾರ ದಿವಸ. ಜಾಸ್ತಿ ಜನ ಏನಿರಲಿಲ್ಲ ಸಿನಿಮಾಗೆ, ಜಾಸ್ತಿ ಜನ ಇರಲಿಲ್ಲ. ಯಾವ ಥಿಯೇಟ್ರು? ಕಪಾಲಿನಲ್ಲೇ ನೋಡಿದ್ದೆ. ಓಕೆ. ಬಟ್ ನನ್ನ ಫ್ರೆಂಡ್ ಕಾರಲ್ಲಿ ಹೋಗಿದ್ವಿ.
ನನ್ನ ಹತ್ರ ಅವಾಗಿನ್ನೂ ಸ್ಕೂಟರೇ ಇತ್ತು, ನನ್ನ ಕೈನೆಟಿಕ್ ಹೊಂಡ. ಸರಿ, ನನ್ನ ಫ್ರೆಂಡ್ ಅವ್ರ ಅಪ್ಪ ಅಮ್ಮಂದು ಕಾರ್ ಇತ್ತು, ಒಂದು ಹಳೆ ಒಂದು ಮಾರುತಿ 800 ಇತ್ತು. ಅದರಲ್ಲಿ ನಾವು 3 ಜನ ಹೋಗಿದ್ವಿ. ಹೋದ್ವಿ, ಇಂಟರ್ವ್ಯೂಲ್ ಎಲ್ಲ ಆಯಿತು. ಸರಿ, ಏನೂ ರೆಸ್ಪಾನ್ಸ್ ಇರಲಿಲ್ಲ. ಸಿನಿಮಾ ಮುಗೀತು. ಹೊರಗಡೆ ಬರೋ ಹೊತ್ತಿಗೆ ಕಾರಿಗೆ ಎಲ್ಲ ಮುತ್ತಿಗೆ ಹಾಕೊಂಡ್ಬಿಟ್ಟಿದ್ದಾರೆ. ನನ್ನ ಫ್ರೆಂಡ್ಸ್ ಅಲ್ಲಿವರೆಗೂ ನನ್ನ ಫ್ರೆಂಡ್ಸ್ ಹೇಳಿ ಕೇಳಿ ಸಿನಿಮಾದವರಲ್ಲ, ಸಿನಿಮಾಕ್ಕೆ ಅವ್ರಿಗೆ ದೂರದ ಸಂಬಂಧ ಇಲ್ಲ, ಎಲ್ಲ ಅಕಾಡೆಮಿಕ್ ಫೀಲ್ಡ್ನವರು. ಅವ್ರಿಗೆ ನಾನು ಆ್ಯಕ್ಟ್ ಮಾಡ್ತೀನಿ ಅನ್ನೋದಷ್ಟೇ ಗೊತ್ತಿತ್ತು, ಏನು ಮಾಡ್ತೀನಿ ಏನೂ ಗೊತ್ತಿಲ್ಲ. ನನಗೋಸ್ಕರ ಈ ಸಿನಿಮಾ ನೋಡೋಕೆ ಬಂದವರು ಅಷ್ಟೇ. ಹೊರಗಡೆ ಬರೋ ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ಕಾರ್ ಜಖಮ್ ಆಗೋ ರೇಂಜಿಗೆ ಆಗೋಗಿತ್ತು. ಅವನು ಒಳಗಡೆ ಕೂತ್ಕೊಂಡು ನಮ್ಮ ಅಪ್ಪ ಅಮ್ಮನ ಕಾರ್ ಕಣೋ ಅಂತ ಹೇಳ್ತಾ ಇದ್ದಾನೆ. ನನಗೆ ಈ ಕಡೆಯಿಂದ ಈ ರೀತಿಯ ಒಂದು ಫ್ಯಾನ್ ಫಾಲೋಯಿಂಗ್ ಅಥವಾ ಒಂದು ಫ್ರೆಂಡ್ಸಿ ಅಂತಾರಲ್ಲ, ಮಾಬ್ ಫ್ರೆಂಡ್ಸಿ ಅಂತ, ಅದನ್ನು ಕಂಡು ನನಗೆ ಗೊತ್ತಿಲ್ಲ. ಮೊದಲನೇ ಸರ್ತಿ ನನ್ನ ಜೀವನದಲ್ಲಿ ಈ ಥರ ಆಗ್ತಾಯಿದೆ, ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ. ಕಾರ್ ಹೊರಗಡೆ ತೆಗಿಯೋಕ್ಕಾಗ್ತಾಯಿಲ್ಲ ನಮಗೆ ಕಪಾಲಿ ಥಿಯೇಟ್ರ್ ಒಳಗಡೆಯಿಂದ. ಈ ರೀತಿ ಅನ್ಪ್ರೆಸಿಡೆಂಟೆಡ್ ಆಗಿ ಆಗ್ತಾ ಇದೆಯಲ್ಲ ಅಂತ. ಪರವಾಗಿಲ್ಲ ಗುರು, ಏನೋ ಮಾಡಿದ್ದೀನಿ ಅಂತ ಅನ್ನಿಸ್ತು ಆವತ್ತು. ಐ ಥಿಂಕ್ ಒಬ್ಬ ನಟನಾಗಿ ಏನೋ ಒಂದು ಸಾಧಿಸಿದ್ದೀನಿ ಅನ್ನೋ ಒಂದು ಫೀಲಿಂಗ್ ಮೊದಲನೇ ಸರ್ತಿ ಬಂತು ನನಗೆ. ಅಂದರೆ ಪರವಾಗಿಲ್ಲಪ್ಪ, ಇಷ್ಟು ದಿವಸ ಮಾಡಿದ್ದು ಇದಕ್ಕೂ, ಇಷ್ಟು ದಿವಸ ಪಟ್ಟಿರೋ ಕಷ್ಟಕ್ಕೂ, ಅನುಭವಿಸಿರೋ ಆತಂಕಕ್ಕೂ ಇವತ್ತೇನೋ ಒಂದು ಒಳ್ಳೆ ಉತ್ತರ ಸಿಗ್ತಾ ಇದೆ, ಒಂದು ಒಳ್ಳೆ ಪ್ರತಿಫಲ ಸಿಗ್ತಾ ಇದೆ ಅಂತ ಅನ್ನಿಸ್ತಾ ಅವತ್ತು. ಗಾಂಧಿನಗರ ಹೇಗೆ ಟ್ರೀಟ್ ಮಾಡಿದ್ರು? ಗಾಂಧಿನಗರದಲ್ಲಿ ನನಗೆ ಐ ಥಿಂಕ್ ಎಲ್ಲರೂ ಸ್ನೇಹಿತರೇ ಇದ್ದರು ಮುಂಚೆಯಿಂದ. ನಿಮಗೆ ಮೊದಲನೇದಾಗಿ ಮ್ಯಾಟರ್ ಆಗೋದು ಡೈರೆಕ್ಟರ್ಸ್, ಆ್ಯಕ್ಟರ್ಸ್ ಆ್ಯಂಡ್ ಜಸ್ಟ್ ಆ್ಯಸ್ ಇಂಪಾರ್ಟೆಂಟ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ಸ್. ಕೆಲಸ ಕೊಡೋದು ದುಡ್ಡು ಕೊಡೋದು ಅವರೇ. ನನ್ನ ಅದೃಷ್ಟಕ್ಕೆ ನಾನು ಚಿಕ್ಕ ವಯಸ್ಸಿನಿಂದ ಎಲ್ಲರನ್ನೂ ಕಂಡಿರೋನು, ಅಥವಾ ಎಲ್ಲರೂ ನನ್ನನ್ನು ಕಂಡಿರೋರು. ಸೊ ಎಲ್ಲರೂ ನನ್ನ ಬಗ್ಗೆ ತುಂಬ ಅಕ್ಕರೆಯಿಂದ ನಡ್ಕೊಳ್ತಾ ಇದ್ರು, ತುಂಬ ಪ್ರೀತಿಯಿಂದ ನಡ್ಕೊಳ್ತಾ ಇದ್ರು. ಅದಕ್ಕೆ ಒಂದು ಕಾರಣ ನಾನು ಒಬ್ಬ ಬಾಲ್ನಟನಾಗಿ ಮುಂಚೆ ಕೆಲಸ ಮಾಡಿದ್ದೆ ಅನ್ನೋದು. ಇನ್ನೊಂದು ಬಹುದೊಡ್ಡ ಕಾರಣ ನಾನು ನಮ್ಮ ತಾಯಿ ಮಗ ಅನ್ನೋದು. ನಮ್ಮಮ್ಮ ಅಂತಂದರೆ ಎಷ್ಟು ಗೌರವ ಎಲ್ರಿಗೂ ಇರ್ತಾಯಿತ್ತು ಅನ್ನೋದು ಎಲ್ಲರ ನಡವಳಿಕೆ, ನನ್ನ ಕಡೆ ಇದ್ದಿದ್ದ ನಡವಳಿಕೆಯಿಂದ ನನಗೆ ಗೊತ್ತಾಗೋಕ್ಕೆ ಶುರುವಾಗಿತ್ತು ಆಲ್ರೆಡಿ. ಸೊ ನನ್ನನ್ನು ಒಂಥರ ಮನೆ ಮಗನ ಥರನೇ ಟ್ರೀಟ್ ಮಾಡ್ತಾಯಿದ್ರು ಎಲ್ಲರೂ. ಎವ್ರಿಬಡಿ ವಾಸ್ ವೆರಿ ಕೈಂಡ್ ಟು ಮಿ. ಥ್ರೂ ಎಕ್ಸ್ಕ್ಯೂಸ್ ಮೀ, ಒಂದು ಪ್ರೊಡಕ್ಷನ್ ಸಂಸ್ಥೆ ತುಳಜಿ ಭವಾನಿ ಕ್ರಿಯೇಷನ್ಸ್, ಒಬ್ಬ ನಿರ್ಮಾಪಕ NM ಸುರೇಶ್, ಒಬ್ಬ ನಿರ್ದೇಶಕ ಪ್ರೇಮ್, ಒಬ್ಬ ನಟ ಅಜಯ್ ರಾವ್, ಮಗದೊಬ್ಬ ನಟ ಸುನಿಲ್ ರಾವ್, ಆಗಲೇ ಹೆಸರು ಮಾಡಿರುವಂಥ ರಮ್ಯಾ. ಕರೆಕ್ಟ್. ಸಂಭಾಷಣೆಕಾರರು ಮಳವಳ್ಳಿ ಸಾಯಿ ಕೃಷ್ಣ, ಸಾಹಿತಿ ನಾಗೇಂದ್ರ ಪ್ರಸಾದ್, ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್. ಎಷ್ಟು ಜನದ ಹೆಸರು ರಪ್ 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 ಅಂತ ರಾರಾಜಕ್ಕೆ ಶುರುವಾಗೋಯ್ತು ಒಂದು ಸಿನಿಮಾದ ಯಶಸ್ಸಿನಿಂದ. ದಟ್ಸ್ ದ ಪವರ್. ಗೆದ್ವಿ ಗುರು, ನಾವು ಗೆದ್ವಿ ಅನ್ನೋದೊಂದಿತ್ತು. ಸಾರ್ಥಕತೆ ಒಂದು ಬರುತ್ತಲ್ಲ, ಕಷ್ಟಪಟ್ಟು ಮಾಡಿದ್ವಿ. ಅಂದರೆ ತುಂಬ ಪ್ರೇಮ್ ಈಸ್ ಅ ವೆರಿ ಎನರ್ಜೆಟಿಕ್ ಪರ್ಸನ್, ಈಸ್ ಅ ವೆರಿ ಪಾಸಿಟಿವ್ ಪರ್ಸನ್. ಹಂಗೆ ಮಾಡ್ಬೇಡ, ಹಿಂಗೆ ಮಾಡ್ಬೇಡ. ನಾವು ಯಾವುದು ಪ್ರೀತಿಯಕ್ಕೆ ಭೂಮಿ ಮೇಲಿದೆ ಒಂದು ಸಾಂಗ್ ಶೂಟಿಂಗು ಚಿಕ್ಕಮಗಳೂರಲ್ಲಿ ಮಾಡ್ತಾಯಿದ್ವಿ. ಬಾಬಾ ಬುಡನ್ಗಿರಿ ಆ ಕಡೆ ಎಲ್ಲ ಮಾಡ್ತಾಯಿದ್ವಿ. ಕೆಳಗಡೆ ಎಲ್ಲೋ ತಪ್ಪಲಲ್ಲಿ ಕ್ಯಾಮ್ರಾ ಇಟ್ಬಿಟ್ಟು, ಗುರು ಆ ಬೆಟ್ಟ ಹತ್ಬಿಡಮ್ಮ, ಇಲ್ಲಿಂದ ಝೂಮ್ ಇರುತ್ತೆ ಶಾರ್ಟು ಅಂತ. ನಾನು ಆ ಬೆಟ್ಟ 35 ನಿಮಿಷ 40 ನಿಮಿಷ ಹತ್ತಿದ್ದೀನಿ ಒಂದು ಶಾರ್ಟ್ಗೋಸ್ಕರ. ಅದ್ರಲ್ಲಿ ಬರೋದು ಒಂದು 5 ಸೆಕೆಂಡ್ ಬರ್ಬೋದೇನೋ, ನಾನು 2 ಸೆಕೆಂಡ್ ಬರ್ಬೋದೇನೋ. ಅಂದರೆ ಈ ರೀತಿ ಎಲ್ಲ ಕಷ್ಟಪಟ್ಟಿದ್ದೀವಿ. ಆ ಸಿನಿಮಾ ಶೂಟಿಂಗ್ನಲ್ಲಿ ನಾನು ಒಂದು ಸರ್ತಿ ನನ್ನ ಆ್ಯಂಕಲ್ ಮುರ್ಕೊಂಡಿದ್ದೆ ಫೈಟ್ ಸೀಕ್ವೆನ್ಸ್ ಟೈಮ್ನಲ್ಲಿ. ಅದೇ ಫೈಟ್ ಸೀಕ್ವೆನ್ಸ್ ಟೈಮ್ನಲ್ಲಿ ಒಂದು ಬ್ಯಾಲ್ಕನಿಯಿಂದ ಇನ್ನೊಂದು ಬ್ಯಾಲ್ಕನಿಗೆ ಹಾರೋ ಟೈಮ್ನಲ್ಲಿ ಕಾಲು ಸಿಕ್ಕಾಕ್ಕೊಂಡು ಫಸ್ಟ್ ಫ್ಲೋರಿಂದ ಬಿದ್ದೋಗ್ತಾ ಇದ್ದೆ. ಒಬ್ಬರು ಫೈಟರ್ ನನ್ನ ಕಾಲು ಹಿಡ್ಕೊಂಡಿದ್ದಕ್ಕೆ ನಾನು ಬಚಾವಾದೆ, ಇಲ್ಲಾಂದರೆ ತಲೆ ಕೊಟ್ಕೊಂಡು 1 ಫ್ಲೋರಿಂದ ಬಿದ್ದೋಗ್ತಾ ಇದ್ದೆ ನಾನು. ಸೊ ಈ ರೀತಿ ಇದೆಲ್ಲ ಕಷ್ಟ ಅನುಭವಿಸಿ ಮಾಡಿದ್ದು. ಅಫ್ಕೋರ್ಸ್ ಇದನ್ನೆಲ್ಲ ಯಾರು ತೋರಿಸೋದಿಲ್ಲ ಸಿನಿಮಾದಲ್ಲಿ, ಯಾವ ಗೂಗಲಲ್ಲೂ ಗೊತ್ತಿಲ್ಲ, ಯಾರಿಗೂ ಗೊತ್ತಾಗಬೇಕಷ್ಟೇ ಈಗ. ಸೊ ಈ ರೀತಿ ಅನುಭವಗಳೆಲ್ಲ ಇದು ಮಾಡಿದ್ಮೇಲೆ ಒಂದು ಸಾರ್ಥಕತೆ ಬಂತು. ಕಷ್ಟಪಟ್ಟಿದ್ದಕ್ಕೂ ಒಂದು ಬೆಲೆ ಇದೆ, ಏನೋ ಸಾಧಿಸಿದ್ದೀವಿ ಅನ್ನೋ ಒಂದು ಇದು ಬಂತು. ಅದು ಸಾಧಿಸಿದ್ದೀವಿ ಅನ್ನೋದಕ್ಕಿಂತ ಒಂದು ಒಳ್ಳೆ ಪ್ರತಿಫಲ ಸಿಕ್ತು ಅನ್ನೋದು ಒಂದಿರುತ್ತೆ. ಐ ಥಿಂಕ್ ದಟ್ ವಾಸ್ ವಾಟ್ ವಾಸ್ ದೇರ್. ನನಗೆ ಮುಂಚೆಯಿಂದನೂ ಕಟ್ಔಟ್ ಹಾಕ್ಸ್ಕೋಬೇಕು, ಅದಕ್ಕೋಸ್ಕರ ನಟ ಆಗಿದ್ದೆ ಅವನಲ್ಲಿ ಅಲ್ವೇ ಅಲ್ಲ. ನಾನು ಒಂದು ಕ್ರೇಜ್ ಶುರು ಆಗುತ್ತಲ್ಲ ಸುನೀಲ್, ಎಲ್ಲೋದ್ರೂ ಯುವರ್ ಎ ಸ್ಟಾರ್. ನನ್ನ ಕಣ್ಮುಂದೆ ಇದೆ ಇದೆಲ್ಲ, ನಾನಿನ್ ಬೇರೆ ಐ ಡೋಂಟ್ ನೋ, ಇಮ್ಯಾಜಿನ್ ಮಾಡ್ಕೋಬೇಕು. ಅದನ್ನ ನೀವೇ ಹೇಳಬೇಕು ಹರೀಶ್. ನಿಜವಾಗ್ಲೂ ಐ ವಾಸ್ ಅ ಸ್ಟಾರ್ ಅಂತ ನೀವೇ ಹೇಳಿದ್ರೆ ನಾನು ನಿಮ್ಗೆ ನಂಬಬೇಕು. ಅವಾಗೆಲ್ಲ ನಮಗೆಲ್ಲ ಪ್ರೌಡ್ ಫೀಲ್ ಆಗ್ತಾ ಇತ್ತಾ?
ನಮ್ಮ ಜೊತೆ ಇದ್ದವ್ರು ಯಾರೋ ಸ್ಟಾರ್ ಆದ್ರು, ಹೀರೋ ಆದ್ರು. ಸಿ ಮೇ ಬಿ ನಿಮ್ಮ ದೃಷ್ಟಿಯಿಂದ ನಿಮ್ಗೆ ಹಾಗೆ ಅನ್ನಿಸ್ತಿತ್ತೇನೋ, ನನ್ನ ದೃಷ್ಟಿಯಲ್ಲಿ ನಾನು ಸ್ಟಾರ್ ಆಗಬೇಕು ಅಂತ ಹೊರಟವನಲ್ಲ. ಕರೆಕ್ಟ್. ಹಾಗಾಗಿ ನನಗೆ ಇದೆಲ್ಲ ಬಂದಾಗ, ಅಂದರೆ ಸ್ಟಾರ್ ಗಿರಿಯ ಜೊತೆಗೆ ಏನೇನು ಬರುತ್ತೋ ಅದೆಲ್ಲ ಬಂದಾಗ ನನಗದು ಇದು ನಾನು ತುಂಬ ಆಸೆ ಪಟ್ಟು ಮಹತ್ವಾಕಾಂಕ್ಷೆಯಿಂದ ಬೇಕು ಅಂತ ಅಂದ್ಕೊಂಡಿದ್ದಲ್ವೇ ಅಲ್ಲ. ನನಗೆ ಏನು ಮ್ಯಾಟರ್ ಆಗ್ತಾ ಇತ್ತು ಗೊತ್ತಾ, ಸಿಕ್ಕೋರೆಲ್ಲರೂ ಆ ಕ್ಲೈಮ್ಯಾಕ್ಸ್ ಆ್ಯಕ್ಟಿಂಗ್ ಏನು ಮಾಡಿದ್ಯಾ ಗುರು ಅಂತ ಶುರು ಮಾಡೋರಲ್ಲ. ನಾನು ಅದಕ್ಕೋಸ್ಕರ ಒಂದು 20 ಸರ್ತಿ ಸಿನಿಮಾ ನೋಡಿದ್ದೀನಿ, 30 ಸರ್ತಿ ಸಿನಿಮಾ ನೋಡಿದ್ದೀನಿ ಅಂತ ಹೇಳಿದ್ರೆ ನನಗೆ ನನ್ನಲ್ಲಿರೋ ನಟ ಜೀವಂತವಾಗಿಬಿಡ್ತಾ ಇದ್ದಾಗ ನಾನು ನಟನಾಗಿದ್ದಕ್ಕೂ ಒಂದು ಸಾರ್ಥಕತೆ ಅನ್ನು ಕಂಡುಕೊಂಡು ನನಗೆ ನಿಜವಾಗ್ಲೂ ಅಷ್ಟಕ್ಕೆ ಸೀಮಿತವಾಗಿತ್ತು ಹರೀಶ್. ನಾನು ಇದನ್ನು ಯಾವುದೇ ಅತಿಶಯೋಕ್ತಿ ಇಲ್ಲದೆ ಹೇಳ್ಕೊಳ್ತಾ ಇದ್ದೀನಿ ಆ್ಯಂಡ್ ತುಂಬ ಪ್ರಾಮಾಣಿಕವಾಗಿ ಹೇಳ್ಕೊಳ್ತಾ ಇದ್ದೀನಿ. ನನಗೆ ಸ್ಟಾರ್ ಪಟ್ಟಕ್ಕೆ ನಾನು ಯಾವತ್ತೂ ಕೆಲಸ ಮಾಡಿದವನಲ್ಲ. ಒಬ್ಬ ಒಳ್ಳೆ ನಟ ಅಂತ ಅನ್ನಿಸ್ಕೊಳ್ಬೇಕು ಅಂತ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾ ಇದ್ದೆ ಎಲ್ಲ ಸಿನಿಮಾಗಳಲ್ಲೂ. ಆ್ಯಂಡ್ ಈ ಸಿನಿಮಾದಲ್ಲಿ ಒಬ್ಬ ನಟನಾಗಿ ನನ್ನನ್ನು ಜನರು ಗುರುತಿಸಿದ್ದಾರೆ, ಒಪ್ಕೊಂಡಿದ್ದಾರೆ. ಒಬ್ಬ ಹೀರೋ ಅನ್ನೋ ಮಟ್ಟಕ್ಕೆ ನನ್ನನ್ನು ತೊಗೊಂಡೋಗಿ ಕೂರಿಸಿದ್ದಾರೆ ಅನ್ನೋ ಒಂದು ಬಂತಲ್ಲ, ಅದು ತುಂಬ ನನಗೆ ಕೃತಜ್ಞತೆ ಮಾತ್ರ ಫೀಲ್ ಆಗ್ತಾ ಇತ್ತು. ಐ ನೆವರ್ ಫೆಲ್ಟ್ ಲೈಕ್ ಐ ವಾಸ್ ಅ ಸ್ಟಾರ್. ಸುನಿಲ್ ಗೆದ್ರಿ, ಹೆಸರು ಬಂತು, ಅಟ್ ದ ಸೇಮ್ ಟೈಮ್ ಹಣ ಬಂತು, ಒಂದು ಸ್ವಲ್ಪ ನೆಕ್ಸ್ಟ್ ಒಂದು ಸ್ವಲ್ಪ ಅದ್ರ ನೆಕ್ಸ್ಟ್ ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ರೆಕಗ್ನಿಷನ್. ಕರೆಕ್ಟ್. ತುಂಬ ದೊಡ್ಡ ಮಟ್ಟದಲ್ಲಿ. ಅಟ್ ದ ಸೇಮ್ ಟೈಮ್ ರೆಕಗ್ನಿಷನ್ ಯಾವಾಗ ಬರುತ್ತೋ ಗಾಂಧಿನಗರದಲ್ಲಿ ಅವಕಾಶಗಳು ಹುಡ್ಕೊಂಬರುತ್ತೆ. ನನಗೆ ಈಗಲೂ ನೆನಪಿದೆ, ಬಿಕಾಸ್ ಸುನಿಲ್ ನಮ್ಮ ಗೆಳೆಯ ಆಗಿರೋದ್ರಿಂದ ನಮ್ಮ ಗೆಳೆಯರ ಬಳಗದಲ್ಲಿ ಚರ್ಚೆ ಆಗ್ತಿದ್ದು ಹೇಗೆ ಅಂದರೆ ಸುನಿಲ್ ರಾವ್ ಬಗ್ಗೆ ಆ ದಿನಮಾನ ಸುನಿಲ್ಗೂ ಗೊತ್ತಿಲ್ಲ ಅಂತಲ್ಲ, ಕನ್ನಡದ ಮಟ್ಟಿಗೆ ಒಬ್ಬ ಅಮೀರ್ ಖಾನ್ ಕಿವಿಗೆ ಬಿತ್ತು. ಬಟ್ ದೆನ್ ವರ್ಚಸ್ಸು ಅನ್ನೋಂಥ ಅಗೇನ್ ಕಂಪೇರ್ ಮಾಡೋದು ತುಂಬ ತಪ್ಪಾಗುತ್ತೆ. ನಾವು ಅವರೆಲ್ಲ ತುಂಬ ಸಾಧನೆ ಮಾಡಿರೋರು, ಆಗಲೂ ಅಷ್ಟೇ ನನಗೆ ತುಂಬ ಸಾಧನೆ ಮಾಡಿದ್ದವರು ಅವರು. ಬಟ್ ಇಟ್ಸ್ ಆಲ್ವೇಸ್ ನೈಸ್. ಒಂದು ಜನಮನ್ನಣೆ ಪಡ್ಕೊಳ್ಳೋದು ಒಂದು, ಇಂಡಸ್ಟ್ರಿಯಿಂದ ಒಂದು ಮನ್ನಣೆ ಪಡ್ಕೊಳ್ಳೋದು ಒಂದು, ನಮ್ಮ ಸ್ನೇಹಿತರಿಂದ, ನೀವು ಹೇಳಿದ್ರಲ್ಲ ಸ್ನೇಹಿತರ ಬಳಗ ಅಂತ ಹೇಳ್ತೀವಲ್ಲ, ಸ್ನೇಹಿತರಿಂದ ಚಪ್ಪಾಳೆ ತಟ್ಟಿಸ್ಕೊಳ್ಳೋದ್ರಲ್ಲಿ ಒಂದು ಬೇರೆ ರೀತಿಯ ಆನಂದ ಇರುತ್ತೆ. ವೆನ್ ಯು ಆರ್ ಅಕ್ಸೆಪ್ಟೆಡ್ ಬೈ ಯುವರ್ ಪಿಯರ್ಸ್, ನಿಮ್ಮ ಸ್ನೇಹಿತರು ನಿನ್ನ ಯಶಸ್ಸಿನಲ್ಲಿ ಸಂತಸವನ್ನು ಕಾಣ್ತಾ ಇದ್ದಾರೆ ಅನ್ನೋದನ್ನು ನೀನು ಕಂಡಾಗ ನಿನಗೆ ಅದೇನೋ ತುಂಬ ಒಂದು ಬೇರೆ ಫೀಲಿಂಗ್ ಬರುತ್ತೆ. ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದವರಮ್ಮ, ಇವತ್ತು ನನ್ನ ಬೆಳವಣಿಗೆ ಏನೋ ಕಂಡು ತುಂಬ ಖುಷಿ ಪಡ್ತಿದ್ದಾರೆ ನನ್ನ ಫ್ರೆಂಡ್ಸ್ ಅಂತ ಇರೋದಿದೆಯಲ್ಲ, ದಟ್ಸ್ ಅ ವೆರಿ ಗ್ರೇಟ್. ಅವಕಾಶಗಳು ಹೆಂಗೆ ಬಂತು? ಫ್ಲಡ್. There was a flood. Yes. But I have witnessed that. But see, the thing is, there was a flood of star kind of films. Star image kind of films. I remember ಸುನಿಲ್ ರಾವ್ನ ಹುಡ್ಕೊಂಡು ಡೈರೆಕ್ಟರ್ಗಳು ಬರ್ತಾ ಇದ್ರು, ಪ್ರೊಡ್ಯೂಸ್ಗಳು ಬರ್ತಾ ಇದ್ರು. ಐ ಸ್ಟಿಲ್ ರಿಮೆಂಬರ್, ನಾವು ಇಬ್ಬರು ವರ್ಕ್ ಮಾಡ್ತಿದ್ದ ಚಾನಲ್ ಪಕ್ಕ ಎಲ್ಲ ಹೋಟೆಲ್ಲು ಇರೋ ಜಾಗ. ಸುನಿಲ್ ರಾವ್ ಮಾಮೂಲಿ ಸಿಗ್ತಿದ್ರು, ಸುನಿಲ್ ಮಾತಾಡ್ತಿದ್ವಿ, ಒಂದು ಸ್ವಲ್ಪ ಕಟ್ ಮಾಡಿದ್ರೆ ಇಲ್ವೇ ಇಲ್ಲ ಸುನಿಲ್. ಇಡೀ ಎಲ್ಲ ಹುಡುಕ್ಬಿಟ್ಟು ಇಡೀ ಆಫೀಸ್ ಪೂರ್ತಿ ಎಲ್ಲ ಕಡೆ ಸುನಿಲ್ ನೋಡಿದ್ರಾ ಅಂತ. ಇಲ್ಲ ಅಲ್ಲೆಲ್ಲ ಆ ಕಡೆ ಹೋಗ್ತಾ ಇದ್ರು. ಆಮೇಲೆ ಹೇಳಿದ್ರು ಇಲ್ಲ ಅಲ್ಲಿ ಯಾವುದೋ ಹೋಟೆಲ್ಗೆ ಹೋಗಿದ್ದಾರೆ ಸುನಿಲ್, ಯಾಕೆ ಅಂತ ನಾನು. ಆದರೆ ಸುನಿಲ್ ಹುಡ್ಕೊಂಡು ಯಾರೋ ಡೈರೆಕ್ಟ್ರೋ, ಸ್ಕ್ರಿಪ್ಟ್ ರೈಟ್ರೋ ಅಥವಾ ಸ್ಟೋರಿ ನರೇಟ್ ಮಾಡೋಕ್ಕೋ ಬಂದರೆ ಕತೆ ಕೇಳೋಕ್ಕಿರುವಂಥ ಜಾಗ ಅದು, ಹಿಂದ್ಗಡೆದಂತ ಹೋಟೆಲ್. ಅಂದರೆ ಇವಾಗ ಸೋ ಬ್ಯುಸಿಯಾ. ಕರೆಕ್ಟ್. ಸಿ ಐ ಮೇಡ್ ದಟ್ ಎಫರ್ಟ್ ಆಲ್ಸೋ. ಬಟ್ ಆಗ ಅವಕಾಶಗಳು ಹುಡ್ಕೊಂಡು ಬಂತು, ಸುಳ್ಳೇನಲ್ಲ. ಯಾವ ರೀತಿಯ ಅವಕಾಶಗಳು ಅನ್ನೋದು ಬೇರೆ ಪ್ರಶ್ನೆ. ಬಟ್ ಹಲವಾರು ಬಂದು. ನಮ್ಮಲ್ಲಿ ಒಂದು ಪ್ರತೀತಿ ಇದೆ, ಗೆದ್ದೆತ್ತಿನ ಬಾಲ ಹಿಡಿಯೋದು ಅಂತ. ಎಲ್ರಿಗೂ ಅದು ಇದ್ದೇ ಇರುತ್ತೆ. ಸಿನಿಮಾ ರಂಗದಲ್ಲಿ ಅದು ಸ್ವಲ್ಪ ಜಾಸ್ತಿ. ಆಗಿನ ಚಲಾವಣೆಯಲ್ಲಿದ್ದ ನಾಣ್ಯ ನಾನು. ಸೊ ಎಲ್ರಿಗೂ ಎವ್ರಿಬಡಿ ವಾಂಟೆಡ್ ಅ ಪೀಸ್ ಆಫ್ ಮೀ ಅನ್ನೋದು ಇಟ್ಸ್ ನ್ಯಾಚುರಲ್ ಪ್ರಾಸೆಸ್. ಸೊ ಎವ್ರಿಬಡಿ ವಾಂಟೆಡ್ ಟು ಮೇಕ್ ಅ ಫಿಲ್ಮ್. ಅವ್ರಿಗೆ ಸಿನಿಮಾ ಬರುತ್ತೋ ಇಲ್ವೋ, ಸಿನಿಮಾ ಕತೆ ಚೆನ್ನಾಗಿದೆಯೋ ಇಲ್ವೋ, ಯಾವುದಕ್ಕೂ ಕೇರ್ ಇಲ್ಲದೆ ನಿಮ್ಮನ್ನ ಹಾಕೊಂಡು ಒಂದು ಸಿನಿಮಾ ಮಾಡ್ತೀವಿ ಅಂತ. ನಾ ಹೇಳಿದ್ನಲ್ಲ, ಅವಕಾಶಗಳು ಬರೋದು ಒಂದು, ಯಾವ ರೀತಿಯ ಅವಕಾಶಗಳು ಬರ್ತಿದ್ದೆ ಅನ್ನೋದು ನನಗೆ ಮುಖ್ಯವಾಗಿತ್ತು. ನಾನು ಸ್ಟಾರ್ ಪಟ್ಟ ಹಿಂಬಾಲಿಸ್ಕೊಂಡು ಹೋದವನಲ್ಲ. ನಾನು ಒಳ್ಳೆ ನಟನಾಗಿ ಒಳ್ಳೆ ಸಿನಿಮಾಗಳು ಮಾಡಬೇಕು ಅಂತ. ಯಾಕಂದರೆ ನನ್ನ ಮಾನದಂಡಗಳೇ ಬೇರೆ ಇದ್ವು. ನನ್ನ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ಬೋದು, ನನ್ನ ವೈಯಕ್ತಿಕವಾಗಿ ನನ್ನ ಸ್ಟ್ಯಾಂಡರ್ಡ್ಸ್ ಇರ್ಬೋದು. ನಾನು ಆರಾಧಿಸಿದಂಥ ನಟರು ಯಾವತ್ತೂ ಈ ತಾರಾವರ್ಚಸ್ಸು ಅಂತ ಹಿಂಬಾಲಿಸ್ಕೊಂಡು ಹೋದವರಲ್ಲ. ಅಣ್ಣವ್ರು ಇರಬಹುದು, ಅನಂತ್ ನಾಗ್ ಅವ್ರು ಇರಬಹುದು. ಅವ್ರು ಯಾವತ್ತಿದ್ರೂ
ಮಧ್ಯಮ ವರ್ಗಕ್ಕೆ ಅಂತ ಸಿನಿಮಾ ಮಾಡಿದವರು, ಒಂದು ಸಂಸ್ಕಾರವಂತರಿಗೆ ಅಂತ ಸಿನಿಮಾ ಮಾಡಿದವರು, ಅಂಥವ್ರ ಹತ್ರ ಸೈ ಅನ್ಸ್ಕೊಂಡವರು. ಆ್ಯಂಡ್ ಕೆಲಸ ಮುಖ್ಯ, ನಾಟ್ ಸ್ಟಾರ್ಡಮ್ ಅನ್ನೋದನ್ನು ಪ್ರತಿಯೊಂದು ಸಿನಿಮಾದಲ್ಲಿ ತೋರಿಸ್ಕೊಂಡು ಬಂದವರು. ಅವರ ಬೆಳವಣಿಗೆಯಷ್ಟೇ ಸಿನಿಮಾದ ಬೆಳವಣಿಗೆ ಕೂಡ ಇಂಪಾರ್ಟೆಂಟ್ ಅನ್ನೋದನ್ನು ಪ್ರತಿಯೊಂದು ಕೆಲಸದಲ್ಲೂ ತೋರಿಸ್ಕೊಳ್ತಾ ಬಂದವರು. ರಮೇಶ್ ಸರ್ ಇರ್ಬೋದು. ಸೊ ಆ ರೀತಿ ಸಿನಿಮಾಗಳನ್ನು ಮಾಡಬೇಕು ಅನ್ನೋ ಹಂಬಲ ನನಗಿತ್ತು ಒಬ್ಬ ನಟನಾಗಿ. ಐ ಥಿಂಕ್ ಒಬ್ಬ ನಟನಾಗಿ ನಮಗೆ ನಾವು ಚೌಕಟ್ಟು ಹಾಕ್ಕೊಳ್ಬಾರ್ದು ಅನ್ನೋವಂಥದ್ದು ನನಗೆ ತುಂಬ ಮುಂಚೆನೇ ನಿರ್ಧಾರ ಮಾಡಿಬಿಟ್ಟಿದ್ದೆ. ಸೊ ಎಕ್ಸ್ಕ್ಯೂಸ್ ಮೀ ಆದಮೇಲೆ ನಾನು ಒಂದು 10-12 ಸ್ಕ್ರಿಪ್ಟ್ ರಿಜೆಕ್ಟ್ ಮಾಡಿದ್ದೀನಿ. ಆಲ್ ನೆಗೆಟಿವ್ ಹೀರೋ, ಆಲ್ ಆ್ಯಂಟಿ ಹೀರೋ ರೋಲ್ಸ್. ಮತ್ತು 10 ಸಿನಿಮಾ ಒಪ್ಕೊಂಡಿದ್ದೀರಿ ಹೀರೋಗಳು? 10 ಸಿನಿಮಾ ಮಾಡ್ಬೋದಿತ್ತು. ನಾನು ಎಲ್ಲರ ಹತ್ರ ಒಂದಷ್ಟು ಅಡ್ವಾನ್ಸ್ ಇಸ್ಕೊಂಡು 3 ವರ್ಷ ಕೆಲಸ ಮಾಡ್ಬೋದು ಅನ್ನೋಷ್ಟು ಸಿನಿಮಾಗಳನ್ನು ಒಪ್ಕೊಂಡು ದುಡ್ಡು ಮಾಡ್ಕೋಬೋದಾಗಿತ್ತು. ಇಷ್ಟು ನಂಬರ್ ಆಫ್ ಫಿಲ್ಮ್ಸ್ ಅಂತಲೂ ಮಾಡ್ಬೋದಾಗಿತ್ತು. ಬಟ್ ನನ್ನ ಕಾಲ ಮೇಲೆ ನಾನೇ ಕಲ್ಚಪಡಿ ಎತ್ತಾಕೊಳ್ಳೋ ಕೆಲಸ ಆಗೋಗಿರೋದು. ಬಿಕಾಸ್ ನಾನು ಯಾವ ಉದ್ದೇಶದಿಂದ ಸಿನಿಮಾ ರಂಗಕ್ಕೆ ಅಥವಾ ನಟನಾ ರಂಗಕ್ಕೆ ಕಾಲಿಟ್ಟನೋ ಆ ಉದ್ದೇಶವನ್ನು ನಾನೇ ಕೊಂದಾಗ ಆಗೋಗಿರೋದು. ನಾನೊಬ್ಬ ನಟನಾಗಿ ಸಿನಿಮಾ ರಂಗ ಎಂಟರ್ ಆಗಿದ್ದು. ಒಬ್ಬ ಸ್ಟಾರ್ ಆದೆ ಅನ್ನೋದು ಆಕಸ್ಮಿಕ. ಇಟ್ ವಾಸ್ ಸೆಕೆಂಡ್ರಿ. ಇಟ್ ವಾಸ್ ಅ ಬೈ ಪ್ರಾಡಕ್ಟ್. ನಾನು ಇನ್ನೂ ಒಬ್ಬ ನಟನಾಗಿ ನನ್ನನ್ನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ತುಂಬ ಇತ್ತು. ಅದಕ್ಕೇನು ಬೇಕಾಗಿತ್ತು? ಒಂದೇ ರೀತಿಯ ಪಾತ್ರಗಳನ್ನು ಮಾಡಿದ್ರೆ ಮುಗ್ದೋಗ್ತಾ ಇತ್ತು. ನನ್ನ ಕರಿಯರೇ ಮುಗ್ದೋಗ್ತಾ ಇತ್ತು, ಆ್ಯಕ್ಟಿಂಗ್ ಕರಿಯರ್. ಬೇರೆ ಬೇರೆ ರೀತಿ ಪಾತ್ರಗಳು ಮಾಡಬೇಕು, ಬೇರೆ ಬೇರೆ ರೀತಿ ಕೆಲಸ ಮಾಡಬೇಕು, ಬೇರೆ ಬೇರೆ ರೀತಿ ಸಿನಿಮಾ ಮಾಡಬೇಕು. ಎಲ್ಲದರಲ್ಲೂ ಸುನಿಲ್ ರಾವ್ ಇದನ್ನು ಎಲ್ಲದರಲ್ಲೂ ಸೈ ಅಂತ ಅನ್ನಿಸ್ಕೊಳ್ಬೇಕು ಅನ್ನೋದೊಂದೇ ನನ್ನ ಉದ್ದೇಶ ಇದ್ದಿದ್ದು. ಹಾಗಾಗಿ ನಾನು ಆ 10-12 ಪ್ರಾಜೆಕ್ಟ್ಗಳನ್ನು ರಿಜೆಕ್ಟ್ ಮಾಡಿದೆ. ಮಾಡ್ಬೋದಾಗಿತ್ತು, ಬಟ್ ನನಗೆ ಅದು ಇಂಟ್ರೆಸ್ಟ್ ಇರಲಿಲ್ಲ. ಒಂದಷ್ಟು ಪ್ರಾಜೆಕ್ಟ್ಗಳನ್ನ ಒಪ್ಕೋತೀರಿ, ಪ್ರಾಜೆಕ್ಟ್ಗಳು ಚೆನ್ನಾಗೂ ಕೂಡ ಆಗುತ್ತೆ. ಕರೆಕ್ಟ್. ಭಾಷೆಗೂ ಆ ಫಿಲಮ್ಗಳು ರೀಮೇಕ್ ಆಗುತ್ತೆ. ಕರೆಕ್ಟ್. ಸಖಾಸಖಿ ಕರೆಕ್ಟ್. ತಿರುಡಾ ತಿರುಡಿದು ರೀಮೇಕ್ ಸಖಾಸಖಿ ಆಗಿತ್ತು. ಬಟ್ ದೆನ್ ನಾನು ಎಕ್ಸ್ಕ್ಯೂಸ್ ಮೀ ಆದ ಕೂಡಲೇ ಒಪ್ಕೊಂಡಂಥ ಸಿನಿಮಾ ಬಾಬಾರ ರಸಿಕ. ಒಂದು ಕಾಮಿಡಿ, ರೊಮ್ಯಾಂಟಿಕ್ ಕಾಮಿಡಿ. ಬಿಕಾಸ್ ಜನರಿಗೆ ಒಂದು ಎಕ್ಸ್ಪೆಕ್ಟೇಷನ್ ನಾವು ಆಲ್ರೆಡಿ ಕ್ರಿಯೇಟ್ ಮಾಡಿರ್ತೀವಿ. ಅಂದರೆ ಅವರು ನನ್ನನ್ನು ಒಬ್ಬ ಪೆದ್ದಾಗ ಆಡೋ ಹುಡುಗ ಅನ್ನೋವಂಥ ಇದರಲ್ಲಿ ಪ್ರೀತಿ ಪ್ರೇಮ ಪ್ರಣಯ ಸಿನಿಮಾದಲ್ಲಿ ನೋಡಿದರು. ಒಂದು ಆ್ಯಂಟಿ ಹೀರೋ ಪಾತ್ರದಲ್ಲಿ ಎಕ್ಸ್ಕ್ಯೂಸ್ ಮೀ ಸಿನಿಮಾದಲ್ಲಿ ನೋಡಿದರು. ಅದಕ್ಕಿಂತ ವಿಭಿನ್ನವಾಗಿ ಬೇರೆ ಏನಾದರೂ ಕೊಡಬೇಕು ಅಂತ ನನಗನ್ನಿಸ್ತು. ಒಂದು ಕಾಮಿಡಿ, ರೊಮ್ಯಾಂಟಿಕ್ ಕಾಮಿಡಿ ಪಾತ್ರದಲ್ಲಿ ಕಾಣಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ಆ ಸಿನಿಮಾ ಮಾಡಿದೆ. ಯಾವುದು? ಬಾಬಾರ ರಸಿಕ ಸಿನಿಮಾ ಮಾಡಿದೆ. ಅದರ ನಂತರ ಚಪ್ಪಾಳೆ ಅನ್ನೋ ಒಂದು ಸ್ಲೈಟ್ಲಿ ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾ ಮಾಡಿದೆ. ಸೊ ಈ ಎಲ್ಲದರನ್ನೂ ಟ್ರೈ ಮಾಡಬೇಕು, ಎಲ್ಲದರಲ್ಲೂ ನಾನು ಅಟ್ಲೀಸ್ಟ್ ಪ್ರಯತ್ನ ಪಡಬೇಕು. ನಾನು ಎಲ್ಲದನ್ನೂ ಮಾಡಬಲ್ಲೆ ಅನ್ನೋಂಥ ಅಹಂನಿಂದ ಅಲ್ಲ, ಎಲ್ಲದನ್ನೂ ಮಾಡಬೇಕು, ಟ್ರೈ ಮಾಡಬೇಕು ಅನ್ನೋ ಒಂದು ಹಂಬಲದಿಂದ ನಾನು ಆ ಥರ ಬೇರೆ ಬೇರೆ ಸಿನಿಮಾಗಳನ್ನು, ಬೇರೆ ಬೇರೆ ಸ್ಕ್ರಿಪ್ಟ್ಗಳ ಆಯ್ಕೆಯನ್ನು ಮಾಡಿದ್ದು. ಆ್ಯಂಡ್ ಅದರ ಮೂಲಕ ನಾನು ಜನರನ್ನು ಇಂಪ್ರೆಸ್ ಮಾಡಬೇಕು. ಯು ಪ್ರೂವ್ಡ್ ಯುವರ್ ಸೆಲ್ಫ್. ಯಾಕೆ ಅಂದರೆ ಸ್ಟಿಲ್ ರಿಮೆಂಬರ್, ಈಗ ನೆನಪಿಸ್ಕೋತಾ ಇದ್ದೆ ನಾನು. ಸಾಮಾನ್ಯವಾಗಿ ಸಿನಿಮಾದ ನಾಯಕಿಯರು ಒಪ್ಕೋಬೇಕಾದ್ರೆ ಹೀರೋ ಯಾರು ಅಂತ ಕೇಳ್ತಾರೆ, ನಾಯಕಿಯರು ಕೇಳ್ತಿದ್ರು. ಆಗ ನನ್ನ ಗೆಳೆಯ ಕೂತಿದ್ದಾರೆ ಅಂತ ಹೇಳ್ತಿಲ್ಲ, ಯಾವುದೇ ಹೀರೋಯಿನ್ಗೆ ಅಪ್ರೋಚ್ ಮಾಡಿ ಪ್ರೊಡ್ಯೂಸರು, ಡೈರೆಕ್ಟರ್ ಅಥವಾ ಕ್ಯಾಸ್ಟ್ ಡೈರೆಕ್ಟರ್ ಯಾರೇ ಅಪ್ರೋಚ್ ಮಾಡಿ, ಮೇಡಮ್ ಸುನಿಲ್ ರಾವ್ ಹೀರೋ ಆಗ್ತಿದ್ದಾರೆ ಅಂದರೆ ಹೀರೋಯಿನ್ ಮುಲಾಜಿಲ್ಲೇ ಎಸ್ ಅಂತಿದ್ರು. ಅಷ್ಟೊಂದೆಲ್ಲ ಇತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ದೆನ್ ನಿಮ್ಮ ಸಿನಿಮಾದ ಹೀರೋಯಿನ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಯಾರ್ಯಾರಿದ್ರು ಅಂತ. ಇಟ್ ವಾಸ್ ಥಿಂಗ್ಸ್ ವರ್ಕ್ಡ್ ಔಟ್ ಲೈಕ್ ದಟ್ ಹರೀಶ್. ಅಷ್ಟೇ, ನಿಜವಾಗ್ಲೂ. ಅದೇ ನಾನು ಹೇಳಿದ್ನಲ್ಲ, ಎಲ್ಲದಕ್ಕೂ ಒಂದು ಯೋಗ ಇರಬೇಕು, ಒಂದು ಅದೃಷ್ಟ ಇರಬೇಕು. ದೇವ್ರ ದಯೆಯಿಂದ, ಎಲ್ಲರ ಹಾರೈಕೆಯಿಂದ ನನಗೆ ಕೆಲವೊಂದು ನನಗೆ ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು. ಗುರಿ, ಗೋಲ್ ಅವಾಗ ಚೇಂಜ್ ಆಗ್ತಾ ಇತ್ತಾ? ಇಲ್ಲ, ನಾನು ಸಿನಿಮಾ ನನಗೆ ಕೈ ಹಿಡಿತಾ ಇದೆ, ನಾನು ಇಲ್ಲಿರ್ತೀನಿ? ಇಲ್ಲ, ಅಷ್ಟೊತ್ತಿಗೆ ಸೆಟ್ ಆಗೋಗಿತ್ತು. ಸಿನಿಮಾ ಎಷ್ಟರ ಮಟ್ಟಿಗೆ ಕೈ ಹಿಡಿದಿತ್ತು ಅಂದರೆ ನಾನು ಸಂಗೀತವನ್ನು ಬಿಟ್ಬಿಟ್ಟಿದ್ದೆ, ಕಂಪ್ಲೀಟಾಗಿ ಬಿಟ್ಬಿಟ್ಟಿದ್ದೆ ಆ ಟೈಮ್ಗೆ. ಬಿಕಾಸ್ ನಮ್ಮ ಸಿನಿಮಾ ರಂಗದಲ್ಲಿ ನಿಮ್ಗೆ ಗೊತ್ತು, ನಾವು ಸಿನಿಮಾ ಒಂದು ಶೂಟಿಂಗ್ ಮಾಡಬೇಕು ಅಂತಂದರೆ 3-4 ತಿಂಗಳು ಒಟ್ಟಿಗೆ ಕೆಲಸ ಮಾಡ್ತಿರ್ತೀವಿ, ಬಿಡುವಿಲ್ಲದೆ ಕೆಲಸ ಮಾಡ್ತಾ ಇರ್ತೀವಿ. ಆಗ ಇನ್ನೊಂದು ವೃತ್ತಿಯನ್ನು ನೆಚ್ಕೊಳ್ಳೋದು, ಫಾಲೋ ಮಾಡೋದು ತುಂಬ ಕಷ್ಟ ಆಗುತ್ತೆ. ಟೈಮ್ ಇರೋದಿಲ್ಲ, ಅದಕ್ಕೆ ಬೇಕಾದಂಥ ಇದನ್ನು ಕೊಡೋದಕ್ಕಾಗಲ್ಲ. ಟೈಮ್ ಆಗಲಿ, ಕಮಿಟ್ಮೆಂಟ್ ಆಗಲಿ ಕೊಡೋದಕ್ಕಾಗಲ್ಲ. ಸೊ ಸಿನಿಮಾ ಅಂತಂದರೆ ಸಿನಿಮಾ ಮಾತ್ರ. ಸೊ ಸಂಗೀತನೇ ಒಂದು ಬ್ಯಾಕ್ ಸೀಟ್ ತೊಗೊಂಡ್ಬಿಟ್ಟಿತ್ತು ಆ ಟೈಮ್ಗೆ. ಈ ಶೋನಲ್ಲಿ ಈ ಸಿನಿಮಾ ಕ್ಷೇತ್ರದ ಗಾಂಧಿನಗರದ ಅಥವಾ ಹೊಟ್ಟೆವ್ರದ ಐರನಿ ಇರುತ್ತಲ್ಲ, ದೊಡ್ಡ ಸ್ಟಾರ್ ಮಾಡಿಬಿಡುತ್ತೆ, ಅಥವಾ ಎಲ್ಲೋ ಒಂಚೂರು ಎಡವಟ್ಟು ಆಗ್ಬಿಟ್ರೆ ನಿಮ್ಮನ್ನು ಕೇರೆ ಮಾಡಲ್ಲ. ಇಟ್ಸ್ ಅ ಕ್ರೂಯಲ್ ಪ್ಲೇಸ್.
ಕ್ರೂವಲ್ ಪ್ಲೇಸ್ ಸಿಂಪ್ಲಿ ಬಿಕಾಸ್ ನಾನು ಅಲ್ಲಿ ಅಂದರೆ ಇರೋರ ಬಗ್ಗೆ ನಾನು ಕಮೆಂಟ್ರಿ ಕೊಡ್ತಾ ಇಲ್ಲ. ನಮ್ಮ ಸಿನಿಮಾ ರಂಗನೇ ಹಾಗೆ. ಬಿಕಾಸ್ ನಾ ಹೇಳಿದ್ನಲ್ಲ, ಒಂದು ಸಿನಿಮಾ ಮಾಡೋದರ ಹಿಂದೆ ಎಷ್ಟು ಕಷ್ಟಪಟ್ಟಿರ್ತೀವಿ ಅನ್ನೋದು ಯಾರಿಗೂ ಕಾಣಿಸಲ್ಲ. ಸಿನಿಮಾ ಯಶಸ್ಸು ಮಾತ್ರ ಕಾಣಿಸುತ್ತೆ. ಈಗ ಎಕ್ಸ್ಕ್ಯೂಸ್ ಮೀ ಬಗ್ಗೆ ನಾನು ಹೇಳಿದ್ವಿ, ಎಂಥ ಅಭೂತಪೂರ್ವ ಯಶಸ್ಸು, ಎಂಥ ಹಿಟ್ಟು, ಎಂಥ ಸೂಪರ್ ಡೂಪರ್ ಹಿಟ್ಟು ಎಲ್ರಿಗೂ ಗೊತ್ತಿರೋ ವಿಷಯ. ಅದರ ಹಿಂದೆ ನಾನೆಲ್ಲೋ ಕೈ ಮುರ್ಕೊಂಡೆ, ಕಾಲು ಮುರ್ಕೊಂಡೆ, ಅಲ್ಲೆಲ್ಲೋ ಬಿದ್ದು ಸತ್ತೋಗ್ತಾ ಇದ್ದೆ, ಇದೆಲ್ಲ ಯಾರಿಗೂ ಗೊತ್ತಿರೋಲ್ಲ. ಬಿಕಾಸ್ ಇಟ್ ಈಸ್ ನಾಟ್ ದೇರ್ ಬಿಸ್ನೆಸ್. ದೇರ್ ಬಿಸ್ನೆಸ್ ಈಸ್ ಓನ್ಲಿ ಅಬೌಟ್ ಅ ಫಿಲ್ಮ್ ಸಕ್ಸಸ್ ಆರ್ ಫೇಲ್ಯೂರ್. ಸಿನಿಮಾ ಸಕ್ಸಸ್ ಆಯಿತು ಅಂದರೆ ಹಾಡಿ ಹೊಗಳ್ತಾರೆ, ಆಗಲಿಲ್ಲ ಅಂದರೆ ನೆಲಕ್ಕೆ ಹಾಕಿ ತುಳಿತಾರೆ. ದಟ್ ಈಸ್ ದ ನೇಚರ್ ಆಫ್ ದ ಬೀಸ್ಟ್ ಅಂತಾರಲ್ಲ, ಇಟ್ ಈಸ್ ದ ಬೀಸ್ಟ್ ದಟ್ ಯು ಆರ್ ರೈಡಿಂಗ್. ನಾನು ಹತ್ತಿರೋದು ಈ ಒಂದು ಬೀಸ್ಟನ್ನು ನಾನು ಹತ್ತಿದ್ದೀನಿ ಸವಾರಿ ಮಾಡೋದಕ್ಕೆ. ಅದನ್ನು ನನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ಅದ್ರ ಮೂಡ್ ಚೆನ್ನಾಗಿದ್ದರೆ ನನ್ನನ್ನು ಚೆನ್ನಾಗಿ ಕೂರಿಸ್ಕೊಂಡು ಬೆನ್ನ ಮೇಲೆ ಸವಾರಿ ಮಾಡಿಸುತ್ತೆ. ಮೂಡ್ ಸರಿಯಾಗಿಲ್ಲ ಅಂತಂದರೆ ಒಗಾಯಿಸ್ಕೊಂಡು ಕೆಳಗಡೆ ಬಿಸಾಕ. ದೋಸ್ ಡೇಸ್ ಶಾಕಿಂಗ್ ಸುನಿಲ್. ಕೆಲವುದು ಶಾಕಿಂಗ್. ಬಟ್ ದೆನ್ ನನಗೆ ಐ ಥಿಂಕ್ ನನ್ನ ಸಂಸ್ಕಾರ ಹೇಗಿತ್ತು ಅಂತಂದರೆ, 6ಕ್ಕೆ ಏರಬಾರ್ದು 3ಕ್ಕೆ ಇಳಿಬಾರ್ದು ಅನ್ನೋ ಇದಿತ್ತು. ಈ ಹರ್ಟು ಬೇಜಾರು ಅದೆಲ್ಲ ಏನು ನನಗೆ ಎಲ್ರಿಗೂ ಖುಷಿ ಆಗುತ್ತೆ, ಎಲ್ರಿಗೂ ಬೇಜಾರಾಗುತ್ತೆ. ನಿಮ್ಗೆ ಅಷ್ಟು ಮಟ್ಟಿಗೆ ಖುಷಿಯಾಗಿದೆ ಅಂತಂದರೆ ಅದ್ರ ವ್ಯಕ್ತಿತ್ವವಾಗಿ ಏನಾದರೂ ಆದರೆ ನಿಮ್ಗೆ ಅಷ್ಟೇ ಬೇಸರನೂ ಆಗುತ್ತೆ, ಇಲ್ಲ ಅಂತೇನಿಲ್ಲ. ಐ ವಾಸ್ ನಾಟ್ ಇಮ್ಯೂನ್ ಟು ಆಲ್ ದಿಸ್. ಎಲ್ರಿಗೂ ಆಗುತ್ತೆ, ಎಲ್ರಿಗೂ ಆಗುವಷ್ಟೇ ನನಗೂ ಆಗಿತ್ತು. ಆ್ಯಂಡ್ ಕಲಾವಿದನಾಗಿರೋದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ಆಗಿತ್ತು. ನಮಗೆ ಖುಷಿನೂ ಜಾಸ್ತಿ, ಬೇಸರನೂ ಜಾಸ್ತಿ. ಬಟ್ ದೆನ್ ಅದನ್ನೆಲ್ಲ ಸಮಾನವಾಗಿ ಸ್ವೀಕರಿಸಬೇಕು ಅನ್ನೋ ಪಾಠ ಮನೆಯಲ್ಲಿ ಕಲಿಸಿದ್ರು ನನಗೆ. ಸಾಮಾನ್ಯವಾಗಿ ನಮಗೆ ನಾವೆಲ್ಲ ತಪ್ಪು ಮಾಡ್ತಿದ್ದೀವಿ ಅಂದರೆ ಪರವಾಗಿಲ್ಲ, ಬಿಕಾಸ್ ನಮ್ಮ ಕಾನ್ಷಿಯಸ್ ಗೊತ್ತಿರುತ್ತೆ, ಗುರು ತಪ್ಪು ಮಾಡ್ತಿದ್ದೀವಿ, ಕರೆಕ್ಟು, ತಪ್ಪು ಆಗ್ಬಿಡ್ತು ಅಂತ. ನಾವು ತಪ್ಪು ಮಾಡ್ತಿಲ್ಲ, ನಾವೇನೋ ಮಾಡ್ತಾನೆ ಇರ್ತೀವಿ. ಯಾರ್ದೋ ತಪ್ಪಿಂದ ನಾವು ಶಿಕ್ಷೆಗೊಳಗಾಗೋದಿದೆಯಲ್ಲ, ಅದು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ ಗೇಮ್. ಎರಡು ರೀತಿಯಲ್ಲಿ ಅದನ್ನು ನೋಡ್ಬೋದು. ಈಗ ಎಕ್ಸ್ಕ್ಯೂಸ್ ಮೀ ಅನ್ನೋ ಸಿನಿಮಾನೇ ತೊಗೊಳ್ಳೋಣ ಉದಾಹರಣೆಗೆ ಅಂತ. ಎಕ್ಸ್ಕ್ಯೂಸ್ ಮೀ ಸಿನಿಮಾ ಸುನಿಲ್ ರಾವಿಂದ ಒಬ್ಬರಿಂದ ನಡೆದಿದ್ದ ಹಾಗೆ ಅಂದ್ಕೊಂಡ್ರೆ ಅದು ನನ್ನ ಅಹಂಕಾರ, ನನ್ನ ಮೌಢ್ಯ. ಅದು ತುಂಬ ತಪ್ಪು. ಎಕ್ಸ್ಕ್ಯೂಸ್ ಮೀಯಲ್ಲಿ ಅಜಯ್ಯೂ ಚೆನ್ನಾಗಿ ಮಾಡಿದ್ರು, ರಮ್ಯಾನೂ ಚೆನ್ನಾಗಿ ಮಾಡಿದ್ರು, ಪ್ರೇಮ್ ಅವ್ರ ಕೆಲಸ ಚೆನ್ನಾಗಿ ಮಾಡಿದ್ರು, ನಮ್ಮ ಮಳವಳ್ಳಿ ಸಾಯಿ ಕೃಷ್ಣನೂ ಚೆನ್ನಾಗಿ ಮಾಡಿದ್ರು. ಎಲ್ಲರೂ ಚೆನ್ನಾಗಿ ಮಾಡಿದ್ದಕ್ಕೆ ಸಿನಿಮಾ ಹಿಟ್ಟಾಯಿತು. ಸಿನಿಮಾ ಹಿಟ್ಟಾಗಿದ್ದಕ್ಕೆ ನಾನೊಬ್ಬ ಹಿಟ್ ನಟ ಅದೇ. ಸೇಮ್ ಸೋತಾಗ ಯಾಕೆ ಹಂಗೆ ಟ್ರೀಟ್ ಮಾಡಲ್ಲ? ಸೋತಾಗ್ಲೂ ಹಾಗೇನೆ. ಸೋತಾಗ್ಲೂ ಎಲ್ಲರದ್ದು ಕೆಲಸ ಇರುತ್ತೆ. ಯಾರೋ ಒಬ್ಬರು ಇಬ್ಬರು ನಾನೇ ಇರಬಹುದು. ಇಟ್ಸ್ ಅ ಕಲೆಕ್ಟಿವ್ ಎಫರ್ಟ್, ಇಟ್ಸ್ ಅ ಕಲೆಕ್ಟಿವ್ ಫೇಲ್ಯೂರ್. ಸಕ್ಸಸ್ ಆ್ಯಂಡ್ ಫೇಲ್ಯೂರ್ ಎರಡೂ ಕಲೆಕ್ಟಿವೇ. ಆದರೆ ಯೂಶಲಿ ಏನಾಗುತ್ತೆ ಸಿನಿಮಾ ಇಂಡಸ್ಟ್ರಿನಲ್ಲಿ, ಸಕ್ಸಸ್ ಅಂದಾಗ ನಂದು ಅಂತೀವಿ, ಫೇಲ್ಯೂರ್ ಅಂದಾಗ ಇನ್ನೊಬ್ರದ್ದು ಅಂತೀವಿ. ಅದು ಏನು ಮಾಡೋಕ್ಕಾಗಲ್ಲ. ಬಟ್ ದೆನ್ ದಟ್ಸ್ ದ ನೇಚರ್ ಆಫ್ ದ ಬೀಸ್ಟ್. ಇದನ್ನು ನನಗೆ ಇಷ್ಟು ಮಾತ್ರ ಬೇಕು, ಇಷ್ಟು ಬೇಡ ಅಂತ ಹೇಳೋಕ್ಕಾಗಲ್ಲ. ಅದೊಂಥರ ಕಲ್ಕಿರೋ ಮಿಶ್ರಣ ಅದು. ಗಟ್ಟಿ ಧ್ವನಿಯಲ್ಲಿ ಇದು ನನ್ನ ತಪ್ಪಲ್ಲ ಇನ್ನೊಬ್ರು ಅಂತ ಹೇಳಬೇಕು ಅಂತ ಅನಿಸ್ತಿಲ್ವಾ? ಅದಕ್ಕೆ ಒಂದು ಮಟ್ಟದ ಜಗಳಗಂಟತನ ಬೇಕು. ಐ ಲೈಕ್ ಯು, ನಿಮ್ಮ ಪೇಷನ್ಸ್ ಸೂಪರ್. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಈ ಜಾಗದಲ್ಲೇ ನಾನು ಜಾಂಡ ಊರ್ತೀನಿ ಅನ್ನೋ ಒಂದು ಛಲ ಬೇಕು ನನಗೆ. ಅದು ಇರಲಿಲ್ಲ. ತುಂಬ ವೆರಿ ಆನೆಸ್ಟ್. ಅಕ್ಸೆಪ್ಟೆಡ್ ಅನ್ನೋಕ್ಕಿಂತ ನಾನು ಇಲ್ಲಿ ಯಾರಿಗೂ ಏನನ್ನು ಪ್ರೂವ್ ಮಾಡೋದಕ್ಕೆ ಅಂತ ಬಂದಿರಲಿಲ್ಲ. ಇದು ನನ್ನ ಜಾಗ ಅಂತ ನಾನು ಕ್ರಿಯೇಟ್ ಮಾಡೋದಕ್ಕೆ ಬಂದಿರಲಿಲ್ಲ. ಈ ಜಾಗದಲ್ಲಿ ನನಗೊಂದು ನೆಲೆ ಕೊಟ್ಟಿದ್ದೀರಿ, ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿದ್ದೇನೆ. ಇವತ್ತು ನನಗೆ ಕೊಟ್ಟಿದ್ದೀರಿ, ನಾಳೆ ನಿನ್ನ ಜಾಗ ಖಾಲಿ ಮಾಡು ಅಂದರೆ ನಾನು ಮಾಡ್ತೀನಿ ಅನ್ನೋದಕ್ಕೆ ನಾನು ತುಂಬ ಸಿದ್ಧವಾಗಿ ಬಂದುಬಿಟ್ಟಿದ್ದೆ. ನಾನು ಹೇಳಿದ್ನಲ್ಲ, ಮೆಂಟಲಿ ಐ ವಾಸ್ ಪ್ರಿಪೇರ್ಡ್. Because I was not vying for the top slot or anything like that. I was not in the rat race exactly for this reason. ಸಾಮಾನ್ಯವಾಗಿ ಕಲಾವಿದರಿಗೆ ಕಷ್ಟ, ಬ್ಯಾಕ್ ಸ್ಟೆಪ್ ಆದ ತಕ್ಷಣ ಅರಗಿಸ್ಕೊಳ್ಳೋಕೆ ಈಸಿ ಅಲ್ಲ ಸುನಿಲ್. ಈಗ ನಾವು ಎಕ್ಸಾಮ್ ಬರೆಯೋರಲ್ಲಿ ಎರಡು ರೀತಿ. 99% ತೆಗೆದು ನಾನು ಫಸ್ಟಿಂದ ಕ್ಲಾಸ್ ಆಗಬೇಕು ಅನ್ನೋರು ಒಬ್ಬರು. 96% ಬಂದರೂ ಸಾಕು, ಏನು ತೊಂದರೆ ಇಲ್ಲ, ನನಗೆ 8ನೇ ರ್ಯಾಂಕ್ ಬಂದರೂ ಪರವಾಗಿಲ್ಲ, 95%ಗಿಂತ ಜಾಸ್ತಿನೇ ತಾನೇ, ಅದು ನನ್ನ ಯಶಸ್ಸೇ ನಾನು ಆ ಥರ ಪೈಕಿ. ನಾನು 99%ಗೆ ಯಾವತ್ತೂ ಏಮೂ ಮಾಡಿಲ್ಲ. 99%ಗೆ ಅಂತ ಏಮ್ ಮಾಡಿದ್ರು, ಇಟ್ ಈಸ್ ಓನ್ಲಿ ಫಾರ್ ದಟ್ ನಂಬರ್, ನಾಟ್ ಫಾರ್ ದಟ್ ನಂಬರ್ 1 ಪೊಸಿಷನ್. ನಂಬರ್ 1 ಪೊಸಿಷನ್ಗೆ, ಈ ನಂಬರ್ 2, 3, 4 ಈ ಪೊಸಿಷನ್ಸ್ಗೆ ನಾನು ಯಾವತ್ತೂ ಇಷ್ಟಪಟ್ಟು ಬಂದಿದ್ದುಂಟಾ? ಯಾರನ್ನಾರು ದೂಷಿಸಬೇಕು ಅಂತಿತ್ತ? ದೂಷಿಸಬೇಕು ಅನ್ನೋವಂಥದ್ದಲ್ಲ. ಕೆಲವೊಂದು ಸರ್ತಿ ಕೆಲವರ ಇತಿಮಿತಿಯಲ್ಲಿ ಕೆಲವರು ಕೆಲಸ ಮಾಡ್ತಾರೆ. ಇತಿಮಿತಿಗಳಲ್ಲಿ ಕೆಲಸ ಮಾಡೋದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಎಲ್ರಿಗೂ ನನ್ನಷ್ಟೇ ಶಕ್ತಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಎಲ್ರಿಗೂ ನನ್ನಷ್ಟೇ ಯುಕ್ತಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ತಪ್ಪು ಅಂತ ಯಾವಾಗ ಆಗುತ್ತೆ ಅಂತಂದರೆ,
ನಾವಿಬ್ಬರು ಸೇರಿ ಏನೋ ಒಂದು ಜೊತೆಗಾರಿಕೆಯಲ್ಲಿ ಕೆಲಸ ಮಾಡ್ತೀವಿ ಅಂತ ಒಂದು ಒಪ್ಪಂದ ಮಾಡಿಕೊಂಡಾಗ ನಿಮ್ಮಲ್ಲಿ ಶಕ್ತಿ ಯುಕ್ತಿ ಜಾಸ್ತಿ ಇರಲಿ ಕಡಿಮೆ ಇರಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು. ಪ್ರಾಮಾಣಿಕತೆ ಕಡಿಮೆ ಇದ್ದರೆ ಅದು ತಪ್ಪಾಗ್ಬಿಡುತ್ತೆ, ಅದು ಮೋಸ ಆಗುತ್ತೆ. ನನ್ನ ಪ್ರಾಮಾಣಿಕತೆಗೆ ನಿಮ್ಮ ಪ್ರಾಮಾಣಿಕತೆ ಮ್ಯಾಚ್ ಆಗಲಿಲ್ಲ ಅಂತಂದರೆ ಅದು ಮೋಸ ಆಗಿಬಿಡುತ್ತೆ. ಸೊ ಆ ಪ್ರಾಮಾಣಿಕತೆಯ ಕೊರತೆ ಕೆಲವೊಂದು ಸರ್ತಿ ನನ್ನನ್ನು ಕಾಡಿದ್ದುಂಟು. ನಾನು ಎಷ್ಟು ಪ್ರೀತಿಯಿಂದ ಎಷ್ಟು ನಿಷ್ಠೆಯಿಂದ ನನ್ನ ಕೆಲಸವನ್ನು ಮಾಡಿದ್ನೋ ಅಷ್ಟೇ ಪ್ರೀತಿ ನಿಷ್ಠೆಯಿಂದ ಅಷ್ಟೇ ಪ್ರಾಮಾಣಿಕತೆಯಿಂದ ಇನ್ನೊಬ್ಬರು ಅವ್ರ ಕೆಲಸವನ್ನು ಮಾಡಲಿಲ್ಲ ಅನ್ನೋವಂಥ ಹಲವಾರು ಸನ್ನಿವೇಶಗಳು ಹುಟ್ಕೊಳ್ತು. ಅದರಿಂದಾಗಿ ಸಿನಿಮಾಕ್ಕೆ ಹೊಡ್ತಾ ಬಿದ್ದಿದ್ದು ಹೌದು, ಸಿನಿಮಾ ಹೊಡ್ತಾ ಬಿದ್ದಿದ್ದರಿಂದ ನನಗೆ ಹೊಡ್ತಾ ಬಿದ್ದಿದ್ದು ಹೌದು. ಬಟ್ ಅಗೇನ್ ನಾನು ಎಲ್ಲವನ್ನೂ ನಾನು ಸಮಾನವಾಗಿ ಸ್ವೀಕರಿಸೋ ಸ್ವಭಾವ ಬೆಳೆಸ್ಕೊಂಡ್ಬಿಟ್ಟು ಹೇಳಿ ಬಂದ್ರೆ ಹೇಳಲೇ ಇಲ್ವಾ? ಕೆಲವರಿಗೆ ಸಾಧ್ಯ ಇದ್ದಾಗೆ ಹೇಳಿದ್ದೇನೆ, ನನ್ನ ರೀತಿಯಲ್ಲಿ ಹೇಳಿದ್ದೇನೆ. ಅದು ಅರ್ಥ ಆಗಿರುತ್ತೋ ಇಲ್ಲೋ ಹೇಳೋಕ್ಕಾಗಲ್ಲ. ವಿಮುಖರಾಗ್ಬಿಟ್ರಿ ಸಿನಿಮಾ ರಂಗದಿಂದ? ಬೇಡ ಅನ್ನಿಸ್ತು. ವಾಟ್ ಎ ಬಿಗ್ ಸ್ಟೆಪ್ ಅಗೈನ್. ಇಲ್ಲ, ಬಿಕಾಸ್ ಅದೇ ನಾನು ಹೇಳಿದ್ನಲ್ಲ, ಈಗ ನಾನು ಹರೀಶ್ ಒಟ್ಟಿಗೆ ಕೆಲಸ ಮಾಡಬೇಕು. ಹರೀಶ್ ಬಿಟ್ಟರೆ ಬೇರೆ ಯಾರು ಇಲ್ಲ ಇಲ್ಲಿ ಕೆಲಸ ಮಾಡೋಕ್ಕೆ. ನಾನು ಕೆಲಸ ಮಾಡಬೇಕು ಅಂತಂದರೆ ಹರೀಶ್ ಜೊತೆನೇ ಕೆಲಸ ಮಾಡಬೇಕು. ಹಾಗಾದ್ರೆ ನಂಗೆ ಆ ಕೆಲಸನೇ ಬೇಡ. ನನಗೆ ಹರೀಶ್ಗೆ ಬರಲ್ಲ ಅಂತ ಗೊತ್ತಾಯಿತು, ನನ್ನ ಪ್ರಾಮಾಣಿಕತೆ ಅಷ್ಟು ಅವ್ರ ಪ್ರಾಮಾಣಿಕತೆ ತೋರಿಸಲ್ಲ ಅಂತ ಗೊತ್ತಾಯಿತು. ಮತ್ತಿರಿಗೆ ಅದನ್ನೇ ಮಾಡ್ಕೊಂಡು ಏನು ಪ್ರಯೋಜನ? ಬೇಡ 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 ಅಂತ ಬಿಟ್ಬಿಟ್ಟೆ ಅಷ್ಟೇ. ಇಟ್ ವಾಸ್ ಕ್ವೈಟ್ ಸಿಂಪಲ್ ಫಾರ್ ಮೀ. ಬಿಕಾಸ್ ಅಗೇನ್ ನಾನು ನನ್ನ ಸ್ಟಾರ್ಡಮನ್ನಾಗಲಿ ನನ್ನ ಇದನ್ನಾಗಲಿ ಸೀರಿಯಸ್ ಆಗಿ ತೊಗೊಂಡು ಇದು ನನ್ನ ಟೆರಿಟರಿ, ಇದು ನಾನು ಇದನ್ನು ಬಿಟ್ಕೊಡಲ್ಲ, ನಾನು ಇಲ್ಲೇ ಇರ್ತೀನಿ ಅನ್ನೋ ಛಲ ತೋರಿಸಿದ್ದಿದ್ರೆ ಮೇ ಬಿ ಫಲಿತಾಂಶ ಬೇರೆ ಆಗಿರೋದೇನೋ, ಪರಿಣಾಮಗಳು ಬೇರೆ ಆಗಿರೋದೇನೋ, ದುಷ್ಪರಿಣಾಮಗಳು ಆಗಿರೋದೇನೋ. ನನಗೆ ಅದನ್ನೆಲ್ಲ ಚಾನ್ಸೇ ತೊಗೊಳಕ್ಕೆ ಇಷ್ಟ ಆಗಲಿಲ್ಲ. ಇಲ್ಲಿ ಎಫೆಕ್ಟ್ ಮಾಡಲಿಲ್ವ ಯಾವುದು? ಇಲ್ಲಿ ಎಫೆಕ್ಟ್ ಮಾಡ್ತು. ಸೊ ಇಲ್ಲಿ ತುಂಬ ಜಾಸ್ತಿ ಎಫೆಕ್ಟ್ ಮಾಡೋಕ್ಕೆ ಬಿಟ್ಟರೆ ಒಂದಲ್ಲ ಒಂದಿನ ಇಲ್ಲಿಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ. ಸೊ ಇಲ್ಲಿಗೆ ಎಫೆಕ್ಟ್ ಆದಾಗಲೇ ಬಿಟ್ಬಿಟ್ಟೆ ನಾನು, ಇಲ್ಲಿ ತನಕ ತೊಗೊಳೋದು ಬಾರದು ಅಂತ. ಯು ನೋ ದ ಗುಡ್ ಪಾರ್ಟ್. ಯಾಕೆ ಸುನೀಲ್ ರಾವ್ ಇಷ್ಟ ಆಗ್ತಾರೆ ಜನಗಳಿಗೆ ಅಂದರೆ, ಒಂದಷ್ಟು ವರ್ಷ ಸುನೀಲ್ ರಾವ್ ಕಾಣಿಸ್ದೇ ಇದ್ದಾಗ ಸುನೀಲ್ ಎಲ್ಲಿದ್ದೀರಾ, ಸುನೀಲ್ ಎಲ್ಲಿದ್ದೀರಾ, ಸುನೀಲ್ ಎಲ್ಲಿದ್ದೀರಾ, ಮೇಡ್ ದಟ್ ಇಂಪ್ರೆಷನ್ ಇದೆಯಲ್ಲ, ಇಟ್ಸ್ ಅ ಬಿಗ್ ಥಿಂಗ್. ಐ ಮೀನ್ ಅಗೇನ್ ಏನು ಆಯ್ಕೆ ಇತ್ತು? ಇಫ್ ಯು ಸೇ ಸೊ ದೆನ್ ಅಗೇನ್ ನಾನು ಮಾಡಿದ ಆಯ್ಕೆಗಳೇ ಅದಕ್ಕೆ ಕಾರಣ ಅಂತ ಅನ್ಸುತ್ತೆ. ಬಟ್ ಅವಾಗ ಏನು ಆಯ್ಕೆ ಇತ್ತು? ಏನೂ ಇಲ್ಲ ಆ್ಯಕ್ಚುಲಿ. ನಾನು ಸಂಗೀತಕ್ಕೆ ವಾಪಸ್ ಹೊಟ್ಟೋದೆ ಆ ಟೈಮಲ್ಲಿ. 2010 ಆದಮೇಲೆ 2010 ಆದಮೇಲೆ ಶೋಸ್ ಮಾಡ್ತಾ ಇದ್ದೆ. ಕರೆಕ್ಟ್. ನಾನು ಹೇಳಿದ್ನಲ್ಲ, ನಮ್ಮ ಅರುಣ್ ಆ್ಯಂಡ್ ಗ್ಯಾಂಗ್, ನನ್ನ ಮ್ಯೂಸಿಷಿಯನ್ ಫ್ರೆಂಡ್ಸು ದೊಡ್ಡ ಮನ್ಸು ಮಾಡಿ ನನ್ನನ್ನು ಶೋಸ್ಗೆ ಇದಕ್ಕೆ ಕರೆಯೋರು. ಅವ್ರದ್ದು ಯಾವುದೋ ಶೋಸ್ ಇದ್ದಾಗ ಹಾಡ್ತೀಯ ಬಾರೋ ಅಂತ ಕೇಳೋರು. ನನಗೆ ಸಂಗೀತ ಅಂದರೆ ಸಂತೋಷ. ಅಂದರೆ ಜನ ಗೆಳತಿಯರಿದ್ದಾರೆ ನನಗೂ ಸುನೀಲ್ಗೂ ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ. ಅರ್ಚನಾ, ಉಡುಪ, ಆಗಿ ಕರೆಕ್ಟ್. ಅರ್ಚನಾ, ಅರುಣ, ಅವರೆಲ್ಲ ನಮ್ಮ ಬಾಲ್ಯ ಸ್ನೇಹಿತರು ಅನ್ನೋದನ್ನು ಬದಿಗಿಟ್ಬಿಟ್ರೆ ಸಂಗೀತ ಕ್ಷೇತ್ರದಲ್ಲಿ ದಿಗ್ಗಜರವರು ಈಗ. ಬಟ್ ಆ ಟೈಮ್ನಲ್ಲಿ ಕೂಡ ನನ್ನ ಸ್ನೇಹಕ್ಕೋಸ್ಕರ ಅಂತ ಕೆಲವೊಂದು ಕಡೆ ನನ್ನನ್ನು ಕರೆಯೋದಿರಲಿ, ಈ ಥರದ್ದಿರಲಿ, ಜಸ್ಟ್ ಟು ಕೀಪ್ ಮೀ ಎಂಗೇಜ್ಡ್. ಅಂದರೆ ಎಂಗೇಜ್ಡ್ ಅಂದರೆ ಕೆಲಸ ಕೊಡಬೇಕು ಅಂತ ಅಲ್ಲ. ಬಿಕಾಸ್ ದೇ ಸಾ ದ ಸಿಂಗರ್ ಇನ್ ಮೀ, ದೇ ಸೆಡ್ ಓಕೆ ದಿಸ್ ಫೆಲೋ ಇಸ್ ಫ್ರೀ, ಲೆಟ್ಸ್ ಕಾಲ್ ಹಿಮ್. ಹಿ ಆಲ್ಸೋ ಎಂಜಾಯ್ಸ್ ಇಟ್ ಆ್ಯಂಡ್ ದೇ ಎಂಜಾಯ್ ಮೈ ಕಂಪನಿ. ಪಲ್ಲವಿ ನಾನು ಒಟ್ಟಿಗೆ ಓದ್ದವರು, ಅರುಣ ನಾನು ಒಟ್ಟಿಗೆ ಬೆಳೆದವರು, ಅರ್ಚನಾ ನಾನು ಒಟ್ಟಿಗೆ ಬೆಳೆದವರು. ಸೊ ದೇ ಆಲ್ ನ್ಯೂ ದಟ್ ನನ್ನಲ್ಲಿದ್ದ ಮ್ಯೂಸಿಷಿಯನ್ ತುಂಬ ಜೀವಂತವಾಗಿ ಇದ್ದ ಇನ್ನೂ, ಆ್ಯಂಡ್ ಹೊರಗಡೆ ಬರೋಕ್ಕೆ ಕಾಯ್ತಾ ಇದ್ದ ಅವಕಾಶಗಳಿಗೆ ಅಂತ. ಆ ಟೈಮ್ನಲ್ಲಿ ಎಲ್ಲ ದೊಡ್ಡ ಮನ್ಸು ಮಾಡಿ ನನಗೆ ಒಂದಷ್ಟು ಅವಕಾಶಗಳು ಕೊಟ್ಟರು. ನಾನು ಆಗಾಗ್ಗೆ ಅವ್ರ ಶೋಸಲ್ಲೆಲ್ಲ ಹಾಡ್ತಾ ಇದ್ದೆ, ನನ್ನದೇ ಶೋಸ್ ಮಾಡ್ತಾ ಇದ್ದೆ, ಕಾರ್ಪೊರೇಟ್ ಶೋಸ್ ಮಾಡ್ತಾ ಇದ್ದೆ. ಎಷ್ಟೊಂದು ಶೋಸಲ್ಲಿ ನೀವೇ ಆ್ಯಂಕರ್ ಮಾಡ್ತಿದ್ದೆ ಅಲ್ವಾ? ನನಗೆ ಅದು ಸಂತೋಷ, ನನಗೆ ಅದು ಸಾರ್ಥಕತೆ. ಯಾವಾಗಲೂ ಬಿಗ್ಗೆಸ್ಟ್ ಸ್ಟ್ರೆಂತ್ ಇಸ್ ಅವರ್ ಫ್ಯಾಮಿಲಿ. ಕರೆಕ್ಟ್. ಯಾರಿಗೇ ಆದರೂ ಅಷ್ಟೇ, ನನಗಾದ್ರೂ ಅಷ್ಟೇ, ನಿಮ್ಗಾದ್ರೂ ಅಷ್ಟೇ, ಯಾರಿಗೇ ಆದರೂ. ಕರೆಕ್ಟ್. ಗೆದ್ದಾಗ ನಮ್ಮ ಜೊತೆ ಇರ್ತಾರೆ, ಸೋತಾಗೂ ನಮ್ಮ ಜೊತೆ ಇರ್ತಾರೆ. ಸೋತಾಗ್ಲೂ ನಮ್ಮ ಜೊತೆ ಇರೋದು ಫ್ಯಾಮಿಲಿ ಮಾತ್ರ, ಗೆದ್ದಾಗ ಎಲ್ಲರೂ ಇರ್ತಾರೆ ಜೊತೆ. ದೊಡ್ಡ ಮಟ್ಟದಲ್ಲಿ ನಮಗೆ ಸ್ಫೂರ್ತಿ ಅಥವಾ ಶಕ್ತಿಯನ್ನು ತುಂಬಬಲ್ಲರು ಅಂತ. ಡ್ಯೂರಿಂಗ್ ದಟ್ ಕೋರ್ಸ್ ಫ್ಯಾಮಿಲಿ ರೋಲ್ ಏನಿತ್ತು? ದೇ ವರ್ ಆಲ್ವೇಸ್ ವೆರಿ ಕ್ಲಿಯರ್. ನನ್ನ ನಿಜ ಹೇಳಬೇಕು ಅಂತಂದ್ರೆ, ಸೂಪರ್ ಸ್ಟಾರ್ ಆದಾಗ್ಲೂ ಅಥವಾ ಕೆಳಗೆ ಬಿದ್ದಾಗ, ಇನ್ಫ್ಯಾಕ್ಟ್ ನಾನು ಸಿನಿಮಾ ರಂಗ ಎಂಟರ್ ಆಗೋಕ್ಕೆ ಅಥವಾ ನಾನು ನಟನಾ ರಂಗ ಎಂಟರ್ ಆಗೋದು ನಮ್ಮಮ್ಮಂಗೆ ಅಷ್ಟೊಂದು ಏನು ಇಷ್ಟ ಇರಲಿಲ್ಲ. ನಮ್ಮಮ್ಮ ಯಾವಾಗಲೂ ನನ್ನನ್ನು ಒಬ್ಬ ಸಂಗೀತಗಾರನಾಗಿಯೇ ಕಂಡಿದ್ದು, ಸಂಗೀತಗಾರನಾಗಿಯೇ ತಯಾರು ಮಾಡಬೇಕು ಅಂತ ಇದ್ದಿದ್ದು. ನಾನು ತಯಾರಾಗಿದ್ದು ಸಂಗೀತಗಾರನಾಗಿಯೇ. ಸೊ ನಮ್ಮಮ್ಮನಿಗೆ ಯಾವಾಗಲೂ ಆಸೆ ಇದ್ದಿದ್ದು ನಾನು ಸಂಗೀತಗಾರನಾಗಬೇಕು ಅನ್ನೋವಂಥದ್ದು ಒಂದು ಆಸೆ ಇತ್ತು. ಅದಕ್ಕೆ ವ್ಯತಿರಿಕ್ತವಾಗಿ ನಾನು ಆ್ಯಕ್ಟರ್ ಅಂತ ಅದೇ. ಬಟ್ ದೆನ್ ನಮ್ಮಮ್ಮನಿಗೆ ಒಂದು ದೊಡ್ಡ ಗುಣ ಏನಂತಂದರೆ, ನೀನು ಏನನ್ನೇ ಮಾಡು, ಕರೆಕ್ಟಾಗಿ ಮಾಡು,
ಅರ್ಧಂಬರ್ಧ ಮಾಡಬೇಡ, ಹಾಫ್ ಹಾರ್ಟೆಡ್ ಆಗಿ ಮಾಡಬೇಡ. ನೀನು ಧುಮುಕ್ತ್ಯಾ, ಆಳ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ, ಫುಲ್ ಹಾರ್ಟೆಡ್ ಆಗಿ ಧುಮುಕು. ಏನು ಮಾಡಿದ್ರು ಕರೆಕ್ಟಾಗಿ ಮಾಡು, ಏನು ಮಾಡಿದ್ರು 100% ಮಾಡು ಅಂತ. ಅಷ್ಟು ಕಾನ್ಫಿಡೆನ್ಸ್. ಅವಾಗ ಹೇಗಿತ್ತು? ವೆನ್ ಐ ವೆಂಟ್ ಡೌನ್ ಆಲ್ಸೋ, ನೀನೇನು ನಾನು ಮಾಡಿದ ತಪ್ಪು ಅಂತೇನು, ಸ್ವಯಂಕೃತ ಅಂತ ಒಂದೆರಡು ಮಾಡಿರ್ಬೋದು. ನೀನು ಏನೇ ತಪ್ಪು ಮಾಡಿದ್ರು ಅದು ನಿನ್ನ ಮಟ್ಟಿಗೆ ಸೀಮಿತವಾಗಿದೆ ತಾನೇ. ನಿನ್ನಿಂದ ಬೇರೆಯವ್ರ ಜೀವನ ಹಾಳಾಗಿಲ್ಲ, ನೀನು ಯಾರದ್ದೋ ದುಡ್ಡು ಎತ್ಕೊಂಡು ಪರಾರಿ ಆಗಿಲ್ಲ, ಯಾರದ್ದೋ ದುಡ್ಡನ್ನು ಹಾಳು ಮಾಡಿ ಅವರನ್ನು ಬೀದಿಗೆ ತಂದಿಲ್ಲ. ಸೊ ಯು ಹ್ಯಾವ್ ನಥಿಂಗ್ ಟು ವರಿ ಅಬೌಟ್, ಯು ಹ್ಯಾವ್ ನಥಿಂಗ್ ಟು ಬಿ ಅಶೇಮ್ಡ್ ಆಫ್. ಮರ್ಯಾದೆ ಹೋಗುವಂಥ ಕೆಲಸ ಮಾಡಿಲ್ಲ, ಪ್ರಾಣ ಹೋಗುವಂಥ ಕೆಲಸ ಮಾಡಿಲ್ಲ, ನಥಿಂಗ್ ಟು ಬಿ ಅಶೇಮ್ಡ್ ಆಫ್. ನೀನು ಏನೂ ಆಗಿಲ್ಲದೆ ಇದ್ದಾಗ ನಾನು ನಿನ್ನ ಬಗ್ಗೆ ಎಷ್ಟು ಹೆಮ್ಮೆ ಪಟ್ಟಿದ್ನೋ, ಏನೇನು ಅಚೀವ್ ಮಾಡಿದಾಗ ನನ್ನ ಬಗ್ಗೆ ಎಷ್ಟು ಹೆಮ್ಮೆ ಪಟ್ಟಿದ್ನೋ, ಈಗಲೂ ನಿನ್ನ ಬಗ್ಗೆ ಅಷ್ಟೇ ಹೆಮ್ಮೆ ಇದೆ ಮಗನೇ ಅಂತ ನನ್ನ ಮನೇಲಿ ಬೆಳೆಸಿದ್ದಕ್ಕೆ, ನನ್ನ ಮನೇಲಿ ಹೇಳಿದ್ದಕ್ಕೆ ನಾನು ಇದು ಒಂದು ಬಹಳ ದೊಡ್ಡ ಮಟ್ಟಿಗೆ ನಾನು ಆ ಫೇಸನ್ನು ನಾನು ಹ್ಯಾಂಡಲ್ ಮಾಡೋಕ್ಕೆ ಸಾಧ್ಯ ಆಯಿತು. ಫ್ಯಾಮಿಲಿ ನೀವು ಹೇಳಿದ ಹಾಗೆ ಯಾರು ಇಲ್ಲದೆ ಇದ್ದಾಗ ಬರೋರೇ ಫ್ಯಾಮಿಲಿ ಅಲ್ವಾ, ನಿಲ್ಲೋರೇ ಫ್ಯಾಮಿಲಿ ಅಲ್ವಾ. ಆ್ಯಂಡ್ ಅದು ನನ್ನ ಕೇಸಲ್ಲಂತೂ ಡೆಫಿನೆಟ್ಲಿ ನನಗೆ ತುಂಬ ಫ್ರೆಂಡ್ಸ್ ಅಂತ ಇಲ್ಲ, ನನಗಿರೋರೇ ಇಬ್ಬರು ಫ್ರೆಂಡ್ಸು. ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಕಾರಣಕ್ಕೆ ಅಂತಲೇ ನಾನು ಹೆಚ್ಚು ಗೆಳೆತನ ಮಾಡಿಲ್ಲ. ಸುಮ್ಮನೆ ಪಾರ್ಟಿಗೆ ಬರಲ್ಲ, ಸುಮ್ಮನೆ ಪಾರ್ಟಿಗೆ ಹೋಗಲ್ಲ, ನಾವು ಪಾರ್ಟಿಲಿ ನೋಡಿಲ್ಲ, ಬರೋಲ್ಲ, ಹೋಗಿ ಮುಂಚೆಯಿಂದನೂ ಹೋಗಿ ಅಭ್ಯಾಸ ಇಲ್ಲ, ನನಗೆ ಮಾಡೋ ಕೆಲಸ ಇಲ್ಲ ಅಲ್ಲಿ. ಸೊ ಚೆನ್ನಾಗಿದೆ, ನಂಗೆ ಮಾಡೋ ಕೆಲಸ ಇಲ್ಲ ಪಾರ್ಟಿನಲ್ಲಿ ನಾವೇನು ಮಾಡ್ತೀವಿ ಅಲ್ಲಿ ಗಾಸಿಪ್ ಮಾಡೋದಕ್ಕೆ. ನನ್ನ ಪಕ್ಕದ ಮನೆಯವ್ರ ಬಗ್ಗೆ ಗಾಸಿಪ್ ಮಾಡಬೇಕು ಅಂತಂದರೆ ಪಕ್ಕದ ಮನೇಲಿ ಏನಾಗ್ತಿದೆ ಅಂತ ಗೊತ್ತಿರಬೇಕು ಅಂದರೆ ಅದ್ರ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ಇರಬೇಕು. ನನಗೆ ಕುತೂಹಲವೇ ಇಲ್ವೇ, ಇಲ್ಲದೆ ಇದ್ರೆ ನಾನು ಅಲ್ಲಿ ಏನು ಮಾಡೋದು, ಅಲ್ಲಿ ಬಂದ್ಬಿಟ್ಟು ಪಕ್ಕದ ಮನೆಯವ್ರ ಬಗ್ಗೆ ಮಾತನಾಡೋಕ್ಕೆ. ಸೊ ನಾನು ಪಾರ್ಟಿಗಳಿಗೆ ಹೋಗ್ತಾ ಇರಲಿಲ್ಲ, ಸುಮ್ಮನೆ ಹಾಬ್ ನಾಬಿಂಗ್ ಅಂತ ಮಾಡ್ತಾ ಇರಲಿಲ್ಲ. ನನ್ನ ಸೆಟ್ ಆಫ್ ಫ್ರೆಂಡ್ಸೇ ಒಂದಿಬ್ಬರು ಜನ ಇದ್ದರು. ನನ್ನ ಅಭಿರುಚಿಗಳೇ ಬೇರೆ ಇದರಲ್ಲಿ, ಅವ್ರ ಜೊತೆಗೆ ನಾನು ಮಾಡೋ ಕೆಲಸಗಳೇ ಬೇರೆ. ಬೆಟ್ಟ ಹತ್ತಕ್ಕೆ ಹೋಗ್ತೀನಿ, ಇನ್ನೊಂದೇನೋ ಮಾಡೋಕ್ಕೆ ಹೋಗ್ತೀನಿ. ಸೊ ದಟ್ಸ್ ಮೈ ಲೈಫ್. ಸೊ ಅವರಿಗೆ ನನ್ನ ಬಗ್ಗೆ ಬಿಫೋರ್ ಐ ವಾಸ್ ಸುನೀಲ್ ರಾವ್ ಹೇಗಿದ್ನೋ ಅವರಿಗೆ ನಾನು ಹಾಗೇ ಕಾಣ್ತಾ ಇದ್ದೆ. ದಟ್ ಇಸ್ ಆಲ್ ದಟ್ ಮ್ಯಾಟರ್ಡ್. ಜೀವನದಲ್ಲಿ ಅಷ್ಟೇ ಮ್ಯಾಟ್ರ್ ಆಗೋದು. ನಿಮ್ಮ ಮನೆಯವರಿಗೆ, ನಿನ್ನ ಸ್ನೇಹಿತರಿಗೆ, ನಿನ್ನ ಬಂಧುಗಳಿಗೆ ನಿನ್ನ ಏಳು ಬೀಳುಗಳು ಯಾವುದೂ ಮ್ಯಾಟರ್ ಆಗದೆ ನಿನ್ನ ವ್ಯಕ್ತಿತ್ವ ಮಾತ್ರ ಮ್ಯಾಟರ್ ಆಗುತ್ತೆ ಅನ್ನೋವಂಥ ಫ್ರೆಂಡ್ಸು, ಬಂಧುಗಳು, ಫ್ಯಾಮಿಲಿ ಇದ್ದಾಗ ಬೇರೆ ಏನೂ ಮ್ಯಾಟರ್ ಆಗಲ್ಲ. ದಟ್ ಆಲ್ ದಟ್ ಮ್ಯಾಟರ್ಸ್ ಇನ್ ದಿ ಎಂಡ್. ಟ್ರೂ, ವೆರಿ ಟ್ರೂ, ಸತ್ಯ. ಐ ಥಿಂಕ್ ಅದು ಜೀವನದ ಕೊನೆಯ ಸತ್ಯ. ಬಿಕಾಸ್ ಬೇರೆದು ಎಲ್ಲವೂ ಎಷ್ಟೇ ವರ್ಷ ನಾವು ರೂಲ್ ಮಾಡ್ಬೋದು, ಒಬ್ಬ ರಾಜ ಎಷ್ಟೇ ವರ್ಷ ರೂಲ್ ಮಾಡ್ಬೋದು, ಆ ರಾಜನಿಗೂ ಒಂದು ಕೊನೆ ಇದೆ, ಅವನ ಆಳ್ವಿಕೆಗೂ ಒಂದು ಕೊನೆ ಇದೆ. ಆಳ್ವಿಕೆ ಮುಗಿದ ಮೇಲೆ ರಾಜ ಹೆಸರಿಗೆ ಮಾತ್ರ ಇರ್ತಾನೆ, ಮನೆಯಲ್ಲಿ ಅವನು ಇನ್ನೂ ಅಪ್ಪ ತಾತ ಇಂಥದ್ದೇ ಆಗಿರ್ತಾನೆ. ಆ ರೋಲ್ಗಳೇ ಇಂಪಾರ್ಟೆಂಟ್ ಆಗುತ್ತೆ. ಕೊನೆಗೂ ಉಳಿಯೋದು ಅಂಥದ್ದೇ ರೋಲ್ಸು. ಅವ್ನ ಫ್ರೆಂಡ್ಸ್ ಜೊತೆಗೆ ಅವನು ಹೇಗಿದ್ದ, ಜನರ ಜೊತೆಗೆ ಅವನು ಹೇಗೆ ನಡ್ಕೊಂಡ, ಇಂಥದ್ದನ್ನೇ ಜನರು ಮಾತಾಡೋದು. ಹೀಗೆ ಆಳಿದ್ರಪ್ಪ ಅಂತ ಯಾರೂ ಮಾತಾಡೋಲ್ಲ. ಸ್ಟಾರ್ಟಿಂಗ್ ಸುನೀಲ್ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಈ ಸೆಳೆತ ಅಂತ ಅಂದರೆ ಈ ಬೆಳ್ಳಿ ಪರದೆಗಿರುವಂಥ ಸಿನಿಮಾಗಿರುವಂಥ ಸೆಳೆತದ ಬಗ್ಗೆ ಮಾತಾಡ್ತಿದ್ರು. ಬಹುಶಃ ಒಂದ್ಸಗೆ ಇದು ಭಾಳ ಅಪರೂಪನೇ. 2017 ನೆಕ್ಸ್ಟ್ ಬ್ರೇಕ್ ಬೀಳುತ್ತೆ, ಮತ್ತೆ ಸಿನಿಮಾ ಸೆಳೆಯುತ್ತೆ. ಇದು ಬೇಕು ಅಂತ ನೀವು ಬಯಸಿದ್ದ, ಇಲ್ಲ ಆ ಕಡೆಯಿಂದ ಸುನೀಲ್ ನೀವು ಬರಲೇಬೇಕು, ನಿಮಗೇ ಹೇಳದ್ ಮಾಡಿಸಂತ ಪಾತ್ರ ಇದು ಅಂತ ನಿಮ್ಮನ್ನ ಎಳೆದು ತಂದಿದ್ದ? ಅದು ಆ್ಯಕ್ಚುಲಿ ನಮ್ಮ RJ ಪ್ರದೀಪಂಗೆ ಕ್ರೆಡಿಟ್ ಹೋಗಬೇಕು. ನಾನು ಮತ್ತೆ ಬರೋ ಐಡಿಯಾ ಇರಲಿಲ್ಲ. ಆ್ಯಕ್ಚುಲಿ ಸಿನಿಮಾ ರಂಗಕ್ಕೆ ಮತ್ತೆ ಬರೋ ಐಡಿಯಾನೇ ಇರಲಿಲ್ಲ. ಅಲ್ಲ, ನೀವು ಅವಾಗ ಹೇಳಬೇಕಿತ್ತು, ಗುರು ನಾನು ಮತ್ತೆ ಬರಲ್ಲ, ಮರ್ಯಾದೆ ಪ್ರಶ್ನೆ. ಇಲ್ಲ, ಮರ್ಯಾದೆ ಪ್ರಶ್ನೆಗಿಂತ ಮುಂಚೆ ಇದೊಂದು ಲೂಸ್ ಕನೆಕ್ಷನ್ ಆಗೋ ಪ್ರಶ್ನೆ. ನಾನು ಹೇಳ್ತಾರದು ಕರೆಕ್ಟ್ ಮಾಡಿದೆ ಅಷ್ಟೇ. ಇದು ನನ್ನ ಮರ್ಯಾದೆ ಪ್ರಶ್ನೆ ಅಂತ ಅವಾಗಲೇ ಹೇಳಿದ್ದೀನೋ ಅನ್ಸುತ್ತೆ, ಅದಕ್ಕೆ ಟೈಟಲ್ ಇಟ್ಟಿದ್ದಾರೆ RJ ಪ್ರದೀಪ. ನೋಡು ಹಿಂಗೆ ಗೊತ್ತಾಯ್ತು. ಇಲ್ಲ, ಬಟ್ ನಂಗೆ ಪ್ರದೀಪನ್ ನಂಟು ಅಗೇನ್ ತುಂಬಾ ಹಳೇದು. ವೆನ್ ಹಿ ವಾಸ್ ಅನ್ RJ, ನಾನು ಅವ್ರ ಶೋಸ್ಗೆ ಹೋಗಿದ್ದ ಟೈಮಿಂದ, ರೈಟ್. ಸೊ ಆಗಿಂದ ಪರಿಚಯ ನನಗೆ. ಒಂದು ಯಾವುದೋ ಪೈಲಟ್ ಪ್ರಾಜೆಕ್ಟ್ ಕೂಡ ಮಾಡಿದ್ವಿ ನಾವು, ಯಾವುದೋ ಒಂದು ಇದಕ್ಕೆ ಅಂತ. ಅಪ್ರೋಚ್ ಮೀ. ಆಗ ವೆಬ್ ಸೀರೀಸ್, ಕನ್ನಡದ ಮೊದಲನೇ ವೆಬ್ ಸೀರೀಸ್ಗೆ ಅಂತ ಅಪ್ರೋಚ್ ಮಾಡಿದ್ದು. ನನಗೆ ಆಗ ವೆಬ್ ಸೀರೀಸ್ ಬಗ್ಗೆ ಹೆಚ್ಚು ಗೊತ್ತಿರಲಿಲ್ಲ, ಮಾಹಿತಿ ಇರಲಿಲ್ಲ ನನಗೆ. ಬಿಕಾಸ್ OTT ಪ್ಲಾಟ್ಫಾರ್ಮ್ಸ್ ಅನ್ನೋದೇ ಹೊಸದಾಗಿತ್ತು ಇಂಡಿಯಾಕ್ಕೆ. ಸೊ ಹೀ ಸೆಡ್ ಹೀಗೆ ಒಂದು ವೆಬ್ ಸೀರೀಸ್ ಅಂತ ಮಾಡ್ತಾ ಇದ್ದೀವಿ, ಕನ್ನಡದಲ್ಲಿ ಯಾರೂ ಮಾಡಿಲ್ಲ, ಇದೇ ಮುಂದಿನ ಇದು ಭವಿಷ್ಯಕ್ಕೆ ಇದೇನೇ ಆಗೋದು, ದಿಸ್ ಇಸ್ ದ ಫ್ಯೂಚರ್ ಅಂತ. ಸೊ ಐ ಸೆಡ್, ಇದು ತುಂಬ ವ್ಯಾಕಿಯಾಗಿತ್ತು ಸೀರೀಸ್, ವೆಬ್ ಸೀರೀಸ್. ಬರ್ದಿದ್ದು ನಮ್ಮ 3 ಜನ ಡೈರೆಕ್ಟರ್ಸ್ ಇದ್ದರು ಅದರಲ್ಲಿ, ಖಾನ್ ಬ್ರದರ್ಸ್ ಆ್ಯಂಡ್ ರಘು ಶಾಸ್ತ್ರಿ. ಸರಿ, ಇಟ್ ವಿಲ್ ಬಿ ಗುಡ್ ಅಂತ ಅನ್ನಿಸ್ತು.
ಆ್ಯಂಡ್ ಇಟ್ ವಾಸ್ ಆನ್ ಅ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ವಾ. ಸೊ ಅಂಡ್ ಇಟ್ ಈಸ್ ಕರೆಕ್ಟ್ ರೈಟ್. ಸೊ ನನಗೆ ಸೀರಿಯಲ್ಸ್ ಮಾಡಿ ಗೊತ್ತಿತ್ತು, ಕಿರುತೆರೆ ನೋಡಿದ್ದೆ, ದೊಡ್ಡ ಪರದೆ ನೋಡಿದ್ದೆ. ಈ ಡಿಜಿಟಲ್ ಪ್ಲಾಟ್ಫಾರ್ಮ್ ಏನಿರುತ್ತೆ, ಏನು ಮ್ಯಾಜಿಕ್ ಇರ್ಬೋದು. ಆ್ಯಂಡ್ ಮಾಡೋದ್ರದ್ದು ಮೊದಲಿಗರಾಗೋ ಅವಕಾಶಗಳು ತುಂಬ ಕಡಿಮೆ. 10 ಜನ ಮಾಡಿದ ಮೇಲೆ 11ನೇವರಾಗೋದು ತುಂಬ ಸುಲಭ. ಮೊದಲನೇವನಾಗಿ ಒಂದು ಚಾನ್ಸ್ ತೊಗೊಳ್ಳೋದಿದೆಯಲ್ಲ, ಅದು ಅವಕಾಶ ಸಿಕ್ಕಾಗ ಮಾಡಿಬಿಡ್ಬೇಕು. ಗೆಲ್ತೀವೋ ಸೋಲ್ತೀವೋ ಎರಡನೇ ಪ್ರಶ್ನೆ. ನಾವೇ ಫಸ್ಟ್ ಮಾಡಿದ್ದು ಅಂತ ಹೇಳ್ತೀವಿ. ರೆಕಗ್ನಿಷನ್ ಸಿಕ್ತು, ಸಖತ್ತಾಗಿ ನಡೀತು, ತುಂಬ ಚೆನ್ನಾಗಿ ನಡೀತು. ಅದೆಲ್ಲ ಅದರದ್ದೆಲ್ಲ ವಿಷನ್ ಪ್ರದೀಪ್ ಒಂದು ಆ ಅವಕಾಶ ಕೊಟ್ಟರು ನನಗೆ ಅನ್ನೋದು ಅಷ್ಟೇ ಮ್ಯಾಟ್ರ್ ಆಗುತ್ತೆ ಅಷ್ಟೇ. ಸಿನಿಮಾಗೂ ಬಂದೆ ಇಮಿಡಿಯೇಟ್ಲಿ, ಬಿಕಾಸ್ ಬೈ ದೆನ್ ದ ಇಂಡಸ್ಟ್ರಿ ಹ್ಯಾಡ್ ಗಾಟ್ ಟು ನೋ ದಟ್ ಐ ಆಮ್ ಬ್ಯಾಕ್ ಅಂತ. ನಾನು ಮತ್ತೆ ಆ್ಯಕ್ಟಿಂಗ್ ಮಾಡೋಕ್ಕೆ ಶುರು ಮಾಡಿದ್ದೀನಿ ಅಂತ. ಆ್ಯಂಡ್ ಲೂಸ್ ಕನೆಕ್ಷನ್ ಆಗ್ತಾ ಇದ್ದಾಗೇನೆ ಮಾಡೋ ಅವಶ್ಯಕತೆ ಇರಲಿಲ್ಲ. ಸದ್ಯಕ್ಕೆ ಬಂದರು ಸುನಿಲ್, ದೇವ್ರ ದಯೆಯಿಂದ ಪಬ್ಲಿಸಿಟಿ ಮಾಡೋ ಇದಿರಲಿಲ್ಲ. ಅಗೇನ್ ಇಟ್ ಶೋಸ್ ಸಿನಿಮಾ ಇಂಡಸ್ಟ್ರಿಗೂ ಎಲ್ಲೋ ಒಂದು ಕಡೆ ಎಲ್ಲೋ ನನ್ನನ್ನು ಮಿಸ್ ಮಾಡಿದ್ರೇನೋ, ಜನರಂತೂ ತುಂಬ ಮಿಸ್ ಮಾಡಿದ್ರು ಅಂತ ಕೇಳಿ ತುಂಬ ಖುಷಿ ಆಯಿತು. ನನ್ನಂಥ ಒಬ್ಬ ಚಿಕ್ಕ ನಟನ್ನು ಜನರು ಮಿಸ್ ಮಾಡೋ ಮಟ್ಟಕ್ಕೆ ಏನೋ ಒಂದು ಪ್ರಭಾವ ಬೀರಿರ್ಬೋದೇನೋ ನಾನು ಅಂತ ಅನ್ನಿಸ್ತು. ಆವಾಗಲೇ ನನಗೆ ಗೊತ್ತಾಗಿದ್ದು ನಾ ಹಿಂದೆ ಮಾಡಿದ್ದ ಕೆಲಸಗಳ ಏನು ಇಂಪಾರ್ಟೆನ್ಸ್ ಏನು ಅಂತ ಆವಾಗಲೇ ಗೊತ್ತಾಗಿದ್ದು. ವೆನ್ ಪೀಪಲ್ ರಿಮೆಂಬರ್ ಯು, ಈಗ ನಿನ್ನೆ ಹಿಟ್ಟಾಗಿರೋ ಸಿನಿಮಾನ ಇವತ್ತು ಮಾತಾಡೋದು ದೊಡ್ಡ ವಿಷಯ ಏನಲ್ಲ. 15 ವರ್ಷದ ಹಿಂದೆ ಹಿಟ್ಟಾಗಿರೋ ಸಿನಿಮಾನ ಇನ್ನೂ ನೆನ್ಪಿಟ್ಕೊಂಡು ಮಾತಾಡೋದು ಅದು ನಿಜವಾದ ಅಭಿಮಾನ. ಸೊ ಪರವಾಗಿಲ್ಲಪ್ಪ, ಅಭಿಮಾನಿಗಳನ್ನು ಸಂಪಾದಿಸಿದ್ದೀನಿ ಅನ್ನೋ ಒಂದು ಇದು ಬಂತು ನನಗೆ ಆವತ್ತು ಆ ಟೈಮ್ನಲ್ಲಿ. ಸೊ ಪೀಪಲ್ ಲವ್ಡ್ ಇಟ್. ಲೂಸ್ ಕನೆಕ್ಷನ್ ಬಗ್ಗೆ ಇನ್ನೂ ಮಾತಾಡ್ತಾರೆ. ಆ್ಯಂಡ್ ತುರ್ತು ನಿರ್ಗಮನ ಫಾಲೋಡ್. ಅಫ್ಕೋರ್ಸ್ ತುರ್ತು ಶೂಟಿಂಗ್ ಎಲ್ಲ ಮುಗಿಸಿದ್ವಿ. ಅಷ್ಟೊತ್ತಿಗೆ ಕೋವಿಡ್ ಆಯಿತು, 2.5 ವರ್ಷ ಎಲ್ರಿಗೂ ಕಳೆದು ಹೋಯಿತು. 2022 ಅದು ಬಂದಿದ್ದು. ಕೋವಿಡಲ್ಲಿ ಸುನಿಲ್ನ ಖುಷಿಯಾಗಿಟ್ಟಿದ್ದೆ ಸಂಗೀತ. ಹೌದು, ಮತ್ತು ಅವ್ರ ಗಿಟಾರ್. ಹೌದು, ನಾನು ಹೇಳಿದ್ನಲ್ಲ ಹರೀಶ್, ನನಗೆ ಸಂಗೀತ ಅನ್ನೋದು ನಾನು ಹೇಳಿದ್ನಲ್ಲ ಮೊದಲ ಪ್ರೀತಿ, ಅದು ಮೊದಲ ಪ್ರೇಮ. ಮತ್ತು ಅದ್ರ ಜೊತೆಗೆ ಇನ್ನೊಂದು ಪ್ರೇಮ ಶುರುವಾದದ್ದು ಶ್ರೇಯಾ ಅಯ್ಯರ್ ಮೂಲಕ. ಅದು ನಮ್ಮ ಸೆಟ್ನಲ್ಲೇ ಲೂಸ್ ಕನೆಕ್ಷನ್ ಮೂಲಕನೇ ಆಗಿದ್ದು. ಲೂಸ್ ಕನೆಕ್ಷನ್ನಲ್ಲಿ ಆಕೆ ಶಿ ವಾಸ್ ದ ಡಿಸೈನರ್ ಫಾರ್ ದ ಶೋ. ಬದುಕಿನ ಡಿಸೈನ್ ಮಾಡಕ್ಕೆ ಎಂಟ್ರಿ ಕೊಟ್ಟರು. ಆ್ಯಂಡ್ ನಿಜವಾಗ್ಲೂ ತುಂಬ ಚೆನ್ನಾಗಿ ಡಿಸೈನ್ ಚೆನ್ನಾಗಿ ಮಾಡಿದ್ರು, ಬಿಕಾಸ್ ಅಥರ್ವ ಬಂದ. ಹೌದು, ಇಲ್ಲ ಐ ಥಿಂಕ್ ತುಂಬ ಎಲ್ಲರೂ ಯೂಶಲಿ ಅವ್ರ ಮನೆಯವ್ರ ಬಗ್ಗೆ ಇದು ಮಾತಾಡಿದಾಗ ಸುಮ್ಮನೆ ಹಾರಿಕೆ ಉತ್ತರ ಏನೋ ತುಂಬ ಆಯಿತು, ಹಿಂಗೆ ಸಿಕ್ಕಿದೆ, ಹಿಂಗಾಯಿತು ಅಂತ ಹೇಳ್ಬಿಡ್ತಾರೆ. ಬಟ್ ನಿಜವಾಗ್ಲೂ ಶ್ರೇಯಾ ಬಂದ ನಂತರ ನಮ್ಮ ಇಡೀ ಕುಟುಂಬನೇ ಬದಲಾಗಿದೆ. ಅಂದರೆ ಒಂದು ಅಡಿಷನ್, ಇಟ್ಸ್ ಅ ವೆರಿ ವೆರಿ ಪಾಸಿಟಿವ್ ಅಡಿಷನ್. ಇಟ್ಸ್ ನಾಟ್ ಜಸ್ಟ್ ಹರ್. ನೀವು ಮದುವೆ ಆದಾಗ ನೀವು ಬರೀ ಒಬ್ಬ ವ್ಯಕ್ತಿನ ಮಾತ್ರ ಮದುವೆ ಆಗಲ್ಲ, ವ್ಯಕ್ತಿ ಜೊತೆ ವ್ಯಕ್ತಿಯ ಕುಟುಂಬನೂ ಮದುವೆ ಆಗ್ತೀರಿ. ಸೊ ಅವ್ರ ಕುಟುಂಬ ನಮ್ಮ ಮನೆಯವ್ರ ಜೊತೆಗೆ ಬರ್ತಿರೋದು, ನಮ್ಮ ಕುಟುಂಬದ ಜೊತೆ ಬರ್ತಿರೋದು, ಶ್ರೇಯಾ ನಮ್ಮ ಕುಟುಂಬ ಜೊತೆ ಬರ್ತಿರೋದು, ಅವ್ರ ಕುಟುಂಬ ನನ್ನನ್ನು ಒಪ್ಕೊಂಡಿರೋದು, ಇದೆಲ್ಲ ತುಂಬ ತುಂಬ ಧನ್ಯತೆ ಅಂತ ಅನ್ಸುತ್ತೆ. ಸುನೀಲ್ ಮೊಬೈಲ್ ವಾಲ್ ಪೇಪರ್ ಇಸ್ ಶ್ರೇಯಾ. ಹೌದು. ಏನಂತ ಸೇವ್ ಮಾಡಿದಿರಿ? ಬೇಬಿ ಬೂ ಅಂತ ಮಾಡಿದ್ದೀನಿ. ಬೇಬಿ ಬೂ ಅಂತ ಮಾಡಿದ್ದೀನಿ. ಬೇಬಿ ಬೂ ಇದೇನೋ ಸುಮ್ಮನೆ ಏನೋ ಚಿಕ್ಕ ನಮ್ಮದು ಪ್ರೇಮ ವಿವಾಹ ಅಲ್ವಾ. ಸೊ ನಾವು ಡೇಟ್ ಮಾಡ್ತಾ ಇದ್ದಿದ್ದ ಟೈಮಲ್ಲಿ ಏನೋ ಚಿಕ್ಕ ಪುಟ್ಟ ಏನೋ ಹೆಸರಿಟ್ಕೊಳ್ತಾರಲ್ಲ, ಚಿನ್ನು ಮುನ್ನು ಅಂತ, ಆ ಥರ ಏನೋ ಹೆಸರಿಟ್ಕೊಳ್ತೀವಿ. ಬೇಬಿ ಬೂ ಅಂದರೆ ಅದು ಬೂ ಅಂದರೆ ಆ್ಯಕ್ಚುಲಿ ತುಂಬ ಮುದ್ದಾದ ದೆವ್ವ ಅಂತ. ಶ್ರೇಯಾ ಕೇಳಿಸ್ಕೊಳ್ಳಿ. ಸೊ ಆ ಥರ ಏನೋ ಹೆಸರು ಇಟ್ಕೊಂಡಿದ್ವಿ ಆವಾಗ, ಆ ಟೈಮ್ನಲ್ಲಿ ಇಟ್ಕೊಂಡಿದ್ದು, ಇವಾಗವರೆಗೂ ಕ್ಯಾರಿ ಆನ್ ಆಗಿದೆ. ಸೊ ಮುದ್ದಾದ ದೆವ್ವದ ಜೊತೆ ಮದುವೆ ಆಯಿತು. ಎಸ್, ಅದು ಮುದ್ದಾದ ಮಗ ಬಂದ, ಅಥರ್ವ. ಈಗ ಸ್ಟಾರ್ಟಿಂಗ್ ಹೇಳಿದ್ನಲ್ಲ, ಅದನ್ನು ಮತ್ತೆ ರಿಪ್ಲೈ ಮಾಡಿ ಕೇಳಿಸ್ಕೊಳ್ಳಿ. 5.5 ವರ್ಷ ಹುಡುಗ ಆಗಿದ್ದಾಗ ಸುನೀಲ್ ರಾವ್ ಅಮ್ಮನ ಜೊತೆ ಮ್ಯೂಸಿಕ್ ಹೋಗ್ತಾ ಇದ್ದ, ಕಲಿತಾ ಇದ್ದ. ಅವ್ರ ಮಗನಿಗೀಗ 5.5 ವರ್ಷ. ಅವನೇನು ಮಾಡ್ತಿದ್ದಾನೆ? ಅಪ್ಪನ ಚಾಳಿ ಮಗನಿಗೆ ಓಟಿ, ಪಂಚಾಳಿ ಮಗನಿಗೆ, ಅಪ್ಪನಿಗೆ ಇದ್ದಷ್ಟು ಅಲ್ಲ, ಅಪ್ಪನಿಗೆ ಇದ್ದಷ್ಟು ಇದು ಎಕ್ಸ್ಪೋಜರ್ ಅವನಿಗಿಲ್ಲ ಸಂಗೀತದಲ್ಲಿ. ಬಟ್ ಸಂಗೀತ ಮನೇಲಿ ನಡೀತಾ ಇರತ್ತೆ ಯೂಶಲಿ, ಏನಾದ್ರು ಹಾಡು. ಈಗ ಅವ್ನಿಗೆ 5.5 ವರ್ಷ ಅಲ್ಲ, ಈಗ ಅವನಿಗೆ 5.5 ವರ್ಷ. ಸಂಗೀತ ಕಲಿತಾ ಇದ್ದಾನ? ಸಂಗೀತ ಕಲಿತಾ ಮತ್ತೆ ನೋಡಿದ್ರ ಕಲಿತಾ ಇದ್ದಾನೆ ಅಂತಂದ್ರೆ ಒಂದು ಕ್ಲಾಸ್ಗೆ ಹೋಗ್ತಾ ಇದ್ದಾನೆ. ನಮ್ಮ ಮನೆ ಹತ್ರನೇ ಒಬ್ರು ಟೀಚರ್ ಅವನಿಗೆ ಹೇಳ್ಕೊಡ್ತಾ ಇದ್ದಾರೆ. ದೊಡ್ಡ ಮನ್ಸು ಮಾಡಿ ಅವನನ್ನು ಸೇರಿಸ್ಕೊಂಡ್ರು. ಆ ಚಿಕ್ಕ ವಯಸ್ಸಿನ ಮಕ್ಳಿಗೆ ಯೂಶಲಿ ಸೇರಿಸ್ಕೊಳ್ಳಲ್ಲ. ಜನ್ಮಾಂತರಕ್ಕೆ ಬಂದ್ಬಿಟ್ಟಿದೆ ನಿಮ್ ಕುಟುಂಬದಲ್ಲೇ ಸಂಗೀತ. ಅವನಿಗೆ ಇಂಟ್ರೆಸ್ಟ್ ಇದೆ, ಸಂಗೀತದಲ್ಲಿ ಇಂಟ್ರೆಸ್ಟ್ ಇದೆ ಅವನಿಗೆ. ಸ್ವಾಭಾವಿಕವಾಗಿ ಒಂದು ಆಸಕ್ತಿ ಇದೆ.
ಸಂಗೀತದಲ್ಲಿ. ಎಲ್ಲೇ ಸಂಗೀತ ಕೇಳಿಸಿದ್ರೆ ಟಕ್ ಅಂತ ಕಿವಿ ಚುರುಕಾಗುತ್ತೆ. ಸೊ ಶ್ರುತಿ ಅದು ಇದು ಎಲ್ಲ ಸ್ವಲ್ಪ ಜ್ಞಾನ ಇದೆ. ಸೊ ಅದನ್ನು ಬೆಳೆಸೋಣ ಅಂತ. ಶ್ರುತಿ ಹಿಡಿಬೇಕು ಅಂತ ಅಷ್ಟೇ ಅಲ್ವಾ ಕರೆಯೋದು? ಶ್ರುತಿ ಹಿಡಿಯೋದು ಅಷ್ಟು ಖಂಡಿತ ಹಿಡಿತಾನೆ, ಸಖತ್ತಾಗಿ ಹಿಡಿತಾನೆ. ಆ ಸಣ್ಣ ಸಣ್ಣ ಇದೆಲ್ಲ ಕಾಣಿಸ್ತಾ ಇದೆ ಈಗಲೇ, ಚಿಹ್ನೆಗಳು ಕಾಣಿಸ್ತಾ ಇದೆ. ಸೊ ಅದನ್ನ ನಾವು ಹಾಡ್ತಾನ ಅವನು ಎಲ್ಲವೂ ಹಾಡ್ತಾನೆ. ಅಂದ್ರೆ ಫಾರ್ ಇನ್ಸ್ಟೆನ್ಸ್ ಅಂದ್ರೆ ಆ ಶ್ರುತಿ ಹಿಡಿಯೋದು ಅಂತಿರಲ್ಲ, ಹಿಂಗದು ಅವನಿಗೆ ಇವಾಗ ಒಂದು ಸಾ ಅಂತ ಕೊಟ್ರೆ ನೆಕ್ಸ್ಟ್ ನಾವು ಸಾ ಪ ಸಾ ಹೇಳ್ತೀವಲ್ವಾ, ಅವನು ಒಂದು ಸಾ ಕೊಟ್ರೆ ನೆಕ್ಸ್ಟ್ ಪಾ ಸಾ ಕರೆಕ್ಟಾಗಿ ಹಿಡಿತಾನೆ. ಈ ರೀತಿದು. ಅಥವಾ ಆ ಸಾನ ಚೇಂಜ್ ಮಾಡಿದ್ರೆ ಬೇರೆ ಶ್ರುತಿಯಲ್ಲಿ ಹಾಡಿದ್ರೆ ಅದಕ್ಕೆ ಕರೆಕ್ಟಾಗಿ ದನಿಗೂಡಿಸ್ತಾನೆ. ಆ್ಯಂಡ್ ದಿಸ್ ಇಸ್ ಸಮಥಿಂಗ್ ವಿ ಹ್ಯಾಡ್ ನೋಟಿಸ್ಡ್. ಅವನು 1 ವರ್ಷದ ಮಗು ಇರಬೇಕಾದ್ರೆ, 1.5 ವರ್ಷದ ಮಗು ಇರಬೇಕಾದ್ರೆ ಅವ್ನಿಗೆ ಇನ್ನೂ ಮಾತು ಬರದೇ ಇದ್ದಾಗ ಶ್ರುತಿ ಸರಿಯಾಗಿ ಸೇರಿಸ್ತಾ ಇದ್ದ. ನಾವೇನಾದರೂ ಹಾಡಿದಾಗ ಆ ಅಂದರೆ ಅವನು ಆ ಅಂತ ಅದೇ ಶ್ರುತಿಲಿ ಹಾಡ್ತಾ ಇದ್ದ. ಸೊ ನಾನು ನಮ್ಮ ಅಕ್ಕ ಎಲ್ಲ ಆವಾಗಲೇ ನೋಟಿಸ್ ಮಾಡಿದ್ವಿ, ಒಂದು ತಕ್ಕ ವಯಸ್ಸಿಗೆ ಬಂದಾಗ ಅವನಿಗೆ ಸಂಗೀತ ಕಲಿಸ್ಬೇಕು, ಪ್ರಯತ್ನ ಮಾಡೋಣ, ಅವ್ನಿಗೆ ಇಷ್ಟ ಆದರೆ ಕಲೀಲಿ ಅಂತ. ಸೊ ಆ ನಿಟ್ಟಿನಲ್ಲಿ ಇವಾಗ ಸಂಗೀತಕ್ಕೆ ಸೇರಿಸಿದ್ದೀವಿ. ಸೊ ಸಂಸಾರದ ಸರಿಗಮ ಚೆನ್ನಾಗಿ ನಡೀತಾ ಇದೆ ದೇವ್ರ ದಯೆಯಿಂದ. ದಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಲ್ವಾ ಹರೀಶ್? ನಮ್ಮ ಜೀವನದ ಐ ಥಿಂಕ್ ಸಾರಾಂಶವೇ ಸಂಸಾರ. ಹೌ ಈ ಅಕ್ಕ ತಮ್ಮ ನಡುವೆ ಯಾವಾಗಲೂ ಜಗಳ ಇರುತ್ತೆ, ಯಾವಾಗಲೂ ನೋಡಕ್ಕೆ ಹೋದರೆ? ನಾನು ನಮ್ಮ ಅಕ್ಕನ ನಡುವೆ ತುಂಬ ಜಗಳ ಇರ್ತಾ ಇತ್ತು. ಅವಳು ನನಗಿಂತ ತುಂಬ ದೊಡ್ಡವಳು, 5-6 ವರ್ಷ ದೊಡ್ಡವಳು ನನಗಿಂತ. ಸೊ ಆ ಬಾಸಿಸಮ್ ಜಾಸ್ತಿ ಅವಳಿಗೆ. ಈಗಲೂ ಜಾಸ್ತಿ ಅಂತನಾ? ತುಂಬ ಈಗ ಒಂದು ಸ್ವಲ್ಪ ವರ್ಷದ ಹಿಂದೆ ತನಕ ನನ್ನ ಕೈಯೆತ್ತು ಹೊಡಿತಾ ಇದ್ಲು. ರಿಯಲಿ? ಈಗ ಹೆಂಡತಿ ಬಂದಿದ್ದಾಳಲ್ಲ, ಅದಕ್ಕೆ ಅವಳಿಗೆ ಒಪ್ಪಿಸ್ಬಿಟ್ಟಿದ್ದಾಳೆ ಕೆಲಸ. ಬಟ್ ವೆರಿ ವಂಡರ್ಫುಲ್ ವಾಯ್ಸ್ ಇರುವಂಥ, ಟೆಕ್ಸ್ಚರ್ ಇರುವಂಥ ಗಾಯಕಿ, ಕಲಾವಿದೆ ಸೌಮ್ಯ ರಾವ್. ವಿ ಆಲ್ ಲವ್ ಯು ಸೌಮ್ಯ ಅವರೇ. ಅಗೇನ್ ಅವಳು ಅಷ್ಟೇ, ಅವಳು ಮಾಡಿರೋ ಸಾಧನೆ, ಅವಳ ಇದು ಎಲ್ಲ ಒಬ್ಬ ಕನ್ನಡಿಗನಾಗಿ ತುಂಬ ಇಷ್ಟ ಆಗುತ್ತೆ. ನನ್ನ ಅಕ್ಕ ಅನ್ನೋದು ಬಿಟ್ಟು ಕೂಡ ಕನ್ನಡಿಗರು ಯಾರೇ ಅಷ್ಟು ಸಾಧನೆ ಮಾಡಿದರೆ, ಬಾಂಬೆ ಥರ ಒಂದು ದೊಡ್ಡ ಜಾಗದಲ್ಲಿ ಹೋಗಿ ಸಾಧಿಸಿ ಸೆಟ್ಲ್ ಆಗಿ ದೊಡ್ಡ ಗಾಯನ, ದೊಡ್ಡ ಗಾಯಕರು, ದೊಡ್ಡ ಅವ್ರ ಜೊತೆಗೆ ಶೋಸ್ ಪರ್ಫಾರ್ಮ್ ಮಾಡೋದಾಗಲಿ, ಶಿ ಹಸ್ ಟ್ರಾವೆಲ್ಡ್ ದ ವರ್ಲ್ಡ್ ಓವರ್. ಈ ರೀತಿ ಅವಕಾಶಗಳು ಸಿಗೋದು ಕಡಿಮೆ, ಗಿಟ್ಟಿಸ್ಕೊಳ್ಳೋದು ಇನ್ನೂ ಕಷ್ಟ. ಸೋನು ನಿಗಮ್ ಅಂತ ಸ್ಟೇಜ್ ಶೋ ನೋಡಿದ್ರೆ ಪಕ್ಕ ಸೌಮ್ಯ ರಾವ್ ಯಾವಾಗಲೂ ಇರ್ತಾರೆ. ಹೌದು, ಆ ಥರದ ಶೋಸ್ಗಳು. ನಾನು ಹಂಪಿ ಉತ್ಸವ ಹೋಸ್ಟ್ ಮಾಡ್ತಿದ್ದೆ, ಸೋನು ನಿಗಮ್ ಬಂದರು, ಪಕ್ಕ ಲೇಡಿ ಸಿಂಗರ್ ಯಾರು ಅಂತ ಬಡ್ಕೋತಾ ಇದ್ದೆ. ಸೌಮ್ಯ ರಾವ್ ಅಂದರು, ಹಿಂಗೆ ಒಂದ್ಸರಿ ತಿರುಗಿರಪ್ಪ ಅಂತ. ನಾನು ಐ ಫೆಲ್ ಸೋ ಲೈಕ್ ವಾವ್ಯಾ ಅಂತ ನನಗೆ ಫೀಲ್, ನಾನೇ ಅನೌನ್ಸ್ ಮಾಡ್ತೀನಿ ನಮ್ಮವರು ಅಂತ ಒಂದು. ಅವ್ರು ನಿಮ್ಮ ಮನೆಯವರಾಗಿರ್ಬೇಕಿಲ್ಲ, ನಿಮಗೆ ಪರಿಚಯದವರು ಆಗಿರ್ಬೇಕಿಲ್ಲ, ಕನ್ನಡತಿ ಅಂತ ಗೊತ್ತಾದ ತಕ್ಷಣ ಒಂದು ಹೆಮ್ಮೆ ಬರುತ್ತೆ. ಆದ್ರೂ ನನಗೆ ನನ್ನ ಗೆಳೆಯ ಸುನಿಲ್ ರಾವ್ ಅಕ್ಕ ಖುಷಿ ಆಗ್ಬಿಡುತ್ತೆ. ಅದೇ. ಸೊ ಆ ಇದರಲ್ಲೆಲ್ಲ ಶೀಸ್ ಡನ್ ವೆರಿ ವೆಲ್. ಪ್ರೊಫೆಷ್ನಲಿ ಅವಳು ಮಾಡಿರೋ ಇದ್ರ ಬಗ್ಗೆ ತುಂಬ ತುಂಬ ಹೆಮ್ಮೆ ಇದೆ. ಇತ್ತೀಚಿನ ಸಿನಿಮಾ ಮರ್ಯಾದ ಪ್ರಶ್ನೆ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ತಂದ್ಕೊಡ್ತೀವಿ. ಯು ಆರ್ ಬ್ಯಾಕ್ ಆನ್ ಬಿಗ್ ಸ್ಕ್ರೀನ್. ಎಸ್. ಈಗೇನು ಫೀಲ್ ಇದೆ ಸುನಿಲ್? ಅಗೇನ್ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಅನ್ನೋ ಹಂಬಲ ಇನ್ನೂ ಹೋಗಿಲ್ಲ ಹರೀಶ್. ಸಿನಿಮಾಗಳು ಮಾಡ್ತಾರೆ, ಬಟ್ ಆಗಿಗೂ ಈಗಿಗೂ ಒಂದು ಡಿಫ್ರೆನ್ಸ್ ಏನಪ್ಪ ಅಂತಂದರೆ, ನಾನು ತುಂಬ ಚೂಸಿಯಾಗಿರ್ತಾ ಇದ್ದೆ. ಆಗ ಬರೋ 10 ಸ್ಕ್ರಿಪ್ಟಲ್ಲಿ 8 ರಿಜೆಕ್ಟ್ ಮಾಡ್ತಾ ಇದ್ದೆ, 9 ರಿಜೆಕ್ಟ್ ಮಾಡ್ತಾ ಇದ್ದೆ, 1 ಒಪ್ಕೊಂಡು ಮಾಡ್ತಾ ಇದ್ದೆ. ಈಗ ಅಷ್ಟು ಚೂಸಿಯಾಗಿ ಮಾಡೋದು ಬೇಡ ಅಂತ ನನಗನ್ಸಿದೆ. ಯಾಕಂದರೆ ಜನರಿಗೆ ನಿಮ್ಮನ್ನು ನೋಡೋದು ಇಷ್ಟ, ಬೆಳ್ಳಿ ಪರದೆಯಲ್ಲಿ ನಿಮ್ಮನ್ನು ನೋಡೋಕೆ ಇಷ್ಟ ಅಂತ ಅನ್ನೋವಂಥ ಒಂದು ಸ್ಥಾನಮಾನ ಪಡ್ಕೊಳ್ಳೋದೇ ತುಂಬ ಕಷ್ಟ. ಬರೋದೆಲ್ಲ ಒಪ್ಕೋತೀರಾ? ಬರೋದೆಲ್ಲ ಒಪ್ಕೊಳ್ಳಲ್ಲ, ಬರೋದೆಲ್ಲ ಒಪ್ಕೊಳ್ತೀನಿ ಅಂತನೂ ಅಲ್ಲ, ಬಟ್ ಅಷ್ಟು ಚೂಸಿಯಾಗಿ ಮಾಡೋದಿಲ್ಲ. ಆ್ಯಂಡ್ ನಾವು ಅಗೇನ್ ದ ಟೈಮ್ಸ್ ಹವ್ ಆಲ್ಸೋ ಚೇಂಜ್ಡ್. ಈಗ ಮುಂಚೆ ಆಗಿದ್ದರೆ ನೀವು ಸೋಲೋ ಹೀರೋ ಪ್ರಾಜೆಕ್ಟ್ ಮಾತ್ರ ಮಾಡಿದ್ರೆ ನೀವು ಹೀರೋ ಅಂತ ಲೆಕ್ಕಕ್ಕಿರ್ತಾ ಇತ್ತು. ಈಗ ಸೋಲೋ ಹೀರೋ ಬಗ್ಗೆ ಕೆಲವೊಂದು ವಿಷಯಗಳಲ್ಲಿ ಬಿಟ್ಟರೆ, ಕೆಲವೊಂದು ಸಿನಿಮಾಗಳಲ್ಲಿ ಬಿಟ್ಟರೆ ಸೋಲೋ ಹೀರೋ ಬಗ್ಗೆ ಯಾರು ಕೇರ್ ಮಾಡೋಲ್ಲ. ಏನು ಪಾತ್ರದ ಇಟ್ಸ್ ಅಬೌಟ್ ಕೊಲಾಬರೇಷನ್. ಏನು ಪಾತ್ರ ಹುಡುಕಾಟ ಇದೆ? ಒಳ್ಳೆ ಪಾತ್ರದ ಹುಡುಕಾಟ ಇದೆ. ಒಳ್ಳೆ ಕಥೆಗಳಲ್ಲಿ, ಒಳ್ಳೆ ಸಿನಿಮಾ ಆಗೋ ಒಳ್ಳೆ ಕಥೆಗಳಲ್ಲಿ ಒಂದು ಒಳ್ಳೆ ಪಾತ್ರ ಮಾಡೋ ಎಂಥದ್ದೇ ಸಿನಿಮಾ ಆದರೂ ನಾನು ಒಪ್ಕೊಂಡು ಮಾಡ್ತೀನಿ. ನಾಗರಾಜ್ ಸೋಮಯ್ಯ ಥರ ತುಂಬ ಜನ ಇದ್ದಾರೆ ಈಗ, ಯಂಗ್ಸ್ಟರ್ಸ್ಗಳಿದ್ದಾರೆ. ಎಕ್ಸಾಕ್ಟ್ಲಿ, ಅದಕ್ಕೇ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಚೇಂಜ್ ಆಗಿದೆ. ಈಗ ಒಬ್ಬ ಕಮಲ್ ಹಾಸನ್ ಅವರ ಸಿನಿಮಾದಲ್ಲಿ ಮುಂಚೆ ಬರೀ ಕಮಲ್ ಹಾಸನ್ ಅವ್ರು ಕಾಣಿಸ್ತಾ ಇದ್ರು, ಈಗ ಒಬ್ಬ ಫಹದ್ ಫಾಸಿಲ್ ಕಾಣಿಸ್ತಾರೆ. ಒಬ್ಬ ರಜನಿ ಸರ್ ಸಿನಿಮಾದಲ್ಲಿ ಇನ್ನೊಬ್ರು ಯಾರೋ ದೊಡ್ಡ ನಟರು ಕಾಣಿಸ್ತಾರೆ, ಮೋಹನ್ ಲಾಲ್ ಅವ್ರು ಕಾಣಿಸ್ತಾರೆ, ಶಿವಣ್ಣ ಕಾಣಿಸ್ತಾರೆ. ದೇ ಆರ್ ನಾಟ್ ಇನ್ಸೆಕ್ಯೂರ್. ನಾವು ಟೈಮ್ಸ್ ಹ್ಯಾವ್ ಚೇಂಜ್ಡ್. ಇಲ್ಲಿಂದನೂ ಕೊಲಾಬ್ರೇಟ್ ಮಾಡೋಣ ಅನ್ನೋ ಒಂದು ಇದು ಬಂದಿದೆಯಲ್ಲ. ನಮ್ಮ ಮರ್ಯಾದೆ ಪ್ರಶ್ನೆ ಸಿನಿಮಾನೇ ಅದಕ್ಕೊಂದು ಉದಾಹರಣೆ. ರಾಕೇಶ್ ಅಡಿಗ ಇದ್ದಾರೆ, ಪೂರ್ಣ ಮೈಸೂರು ಇದ್ದಾರೆ,
ಬಹಳ ಒಳ್ಳೆ ಆರ್ಟಿಸ್ಟ್, ನಾನು ಅವ್ರ ಜೊತೆಗೆ ಮಾಡಿದ್ದೀನಿ. ಸತೀಶ ನಾವು ಯಾರು ಮರೆಯೋಕ್ಕಾಗದಿರೋ ಕ್ಯಾರೆಕ್ಟರ್. ಎಷ್ಟು ಒಳ್ಳೊಳ್ಳೆ ನಟರು ಒಟ್ಟಿಗೆ ಸಿಕ್ಕಿದಾಗ ನೋಡೋರಿಗೆ ಒಂದು ಔತಣ ಆಗಬೇಕು. ಅದು ಎಲ್ಲ ಒಬ್ಬರಿಂದ ಒಬ್ಬರು ಒಳ್ಳೆ ನಟರಲ್ಲಪ್ಪ, ಈ ಸಿನಿಮಾ ಏನೋ ಚೆನ್ನಾಗಿರಬೇಕು ಅಂತ ಅನ್ನಿಸ್ಬೇಕಲ್ಲ. ಸೊ ಅದ್ರ ಕಡೆಗೆ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ, ವಿಚ್ ಇಸ್ ಅ ಗ್ರೇಟ್ ಥಿಂಗ್. ಸಕ್ಸಸ್ ಆಯ್ತು, ಸ್ಕ್ರಿಪ್ಟ್ ಬರೋಕ್ಕೆ, ಸ್ಟೋರಿ ಬರೋಕ್ಕೆ ಶುರು ಆಯ್ತಾ, ಶುರು ಆಯ್ತಾ? ಈಗ ಇನ್ನೊಂದು ಸಿನಿಮಾ ಮಾಡಿ ಮುಗಿಸಿದ್ದೀನಿ, ಅದ್ರ ಬಗ್ಗೆ ನಾನು ಹೇಳೋಕ್ಕಾಗಲ್ಲ, ಮಾಹಿತಿ ಕೊಡೋಕ್ಕಾಗಲ್ಲ. ಬಟ್ ದೆನ್ ಇನ್ನೊಂದು ಸಿನಿಮಾ ಮಾಡಿ ಮುಗಿಸಿದ್ದೀನಿ, ಅದು ರೆಡಿ ಅನ್ಕೊಂಡಿದ್ವಿ. ನ್ಯೂಸ್ ಮೂಲಕ, ಆದರೆ ಇಲ್ಲೂ ಬಿಟ್ಕೊಡ್ತಾ ಇಲ್ಲ ಸುನಿ. ಇಲ್ಲ, ಅದು ಇಟ್ಸ್ ರೆಡಿ ಫಾರ್ ರಿಲೀಸ್. ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಎಲ್ಲ ಆಗ್ತಾ ಇದೆ. ವೆರಿ ಗುಡ್. ರೆಡಿ ಫಾರ್ ರಿಲೀಸ್. ದಟ್ ಶುಡ್ ಬಿ ಔಟ್ ಶಾರ್ಟ್ಲಿ. ಏನು ಡೈರೆಕ್ಟರ್ ಆಗಬೇಕು ಮುಂದೆ? ಒಂದು ಸಿನಿಮಾ ಇದೆ ಗುರು, ಡೈರೆಕ್ಟ್ ಮಾಡಬೇಕು. ಕಥೆಗಳಿದೆ ತಲೆನಲ್ಲಿ, ಯೋಚನೆಗಳು ತುಂಬ ಇದೆ, ಅದೆಲ್ಲ ಯೋಜನೆ ರೂಪಕ್ಕೆ ತರಬೇಕು. ಇಲ್ಲ, ಇದೆ, ಒಂದು ಆಸೆ ಇದೆ ಡೈರೆಕ್ಷನ್ ಮಾಡಬೇಕು ಅಂತ. ಬಟ್ ದೆನ್ ಡೈರೆಕ್ಷನ್ ಅನ್ನೋದು ತುಂಬ ಕಷ್ಟದ ಕೆಲಸ, ಡೈರೆಕ್ಷನ್ ಅನ್ನೋದು ತುಂಬ ಜವಾಬ್ದಾರಿಯುತ ಕೆಲಸ. ಆ್ಯಂಡ್ ಡೈರೆಕ್ಷನ್ ಮಾಡೋದಕ್ಕೆ ತುಂಬ ಅನುಭವನೂ ಇರಬೇಕು, ಜ್ಞಾನನೂ ಇರಬೇಕು. ಅವೆರಡರಲ್ಲೂ ನಾನು ಸ್ವಲ್ಪ ಲ್ಯಾಕಿಂಗ್ ಇದ್ದೀನಿ. ಅದನ್ನು ಪಡ್ಕೊಂಡು ಆಮೇಲೆ ಮಾಡೋಣ ಅಂತ. ಜ್ಞಾನ ಪಡ್ಕೊಳ್ಬೇಕು, ಇನ್ನು ಕಲಿಬೇಕು, ಕೆಲಸ ಕಲಿಬೇಕು. ಬಟ್ ಶ್ರೇಯ ಏನು ಹೇಳಲ್ಲ, ನೀವು ಇದು ಮಾಡಿ ಇದು ಮಾಡಿ. ಇಲ್ಲ, ಶ್ರೇಯ ನನಗೆ ಯಾವುದು, ನೀವು ಏನೇ ಕೆಲಸ ಮಾಡಿದ್ರು ನಾನು ನಿಮ್ಮ ಹಿಂದೆ ಇರ್ತೀನಿ ಅನ್ನೋ ಒಂದು ಭರವಸೆ ಕೊಟ್ಟಿದ್ದಾರೆ. ಸೊ ಆ ಥರದ್ದು ಏನು ಇಂಥದ್ದು ಮಾಡಿ ಇಂಥದ್ದು ಮಾಡಬೇಡಿ ಅಂತ ಏನೂ ಹೇಳಲ್ಲ. ನಾನು ಎಲ್ಲವನ್ನೂ ಚಾಚು ತಪ್ಪದೆ ವರದಿ ಕೊಡ್ತೀನಿ. ಇಂಥ ಸ್ಕ್ರಿಪ್ಟ್ ಬಂದಿತ್ತು, ಇಂಥದ್ದಕ್ಕೆ ಓಕೆ ಅಂದೆ, ಇಂಥದ್ದಕ್ಕೆ ಬೇಡ ಅಂತೆ ಅಂತ, ಒಳ್ಳೇದಾಯಿತು ಅಂತಲೂ ಹೇಳ್ತಾರೆ, ಇದೇನೋ ಮಾಡ್ಬೋದಿತ್ತೇನೋ ಅಂತ ಅನ್ನಿಸ್ತು ಅಂತಲೂ ಹೇಳ್ತಾರೆ. ಬಟ್ ಯಾವುದಕ್ಕೂ ಒತ್ತಡ ಹಾಕೋಲ್ಲ. ನಮ್ಮ ಅಮ್ಮನ ಥರನೇ ಯಾವುದಕ್ಕೂ ಒತ್ತಡ ಹಾಕೋಲ್ಲ. ಇದು ಚೆನ್ನಾಗಿದೆ, ನಮ್ಮ ಅಮ್ಮನ ಥರನೇ. ಹೌದು, ನಮ್ಮ ಅಮ್ಮನ ಯಾವತ್ತೂ ನನಗೆ ಒತ್ತಡ ಹಾಕಿದ್ದಿಲ್ಲ. ನೀನು ಸಂಗೀತಗಾರ ಆಗಬೇಕು ಅಂತ ಅವ್ರಿಗೆ ಎಷ್ಟೇ ಆಸೆ ಇದ್ದರೂ ಒಂದು ದಿವಸ ಹೇಳಿದವರಲ್ಲ ನನಗೆ. ನಮ್ಮ ತಂದೆನೂ ಅಷ್ಟೇ, ನಾನು ಲಾಯರ್ ಆಗಬೇಕು ಅಂತ ಇಷ್ಟ ಇತ್ತು ಅವ್ರಿಗೆ, ಹೇಳಿದವರಲ್ಲ. ನೀನು ಏನು ಬೇಕೋ ಅದನ್ನು ಮಾಡಮ್ಮ, ಚೆನ್ನಾಗಿ ಮಾಡಮ್ಮ. ಅಡ್ವಾಂಟೇಜು, ಪಾತ್ರ ಮಾಡಿಬಿಟ್ರೆ ಲಾಯರ್ ಆಗ್ಬಿಡ್ಬೋದು. ಅದೇ ಇವಾಗ ನಾನು ಅದಕ್ಕೆ ಆ್ಯಕ್ಟರ್ ಆಗಿಬಿಟ್ಟೆ. ನಿಮ್ದು ಏನೇನು ಆಸೆ ಇದೆಯೋ ಎಲ್ಲ ತೀರಿಸ್ಬಿಡ್ತೀನಿ, ಒಂದೊಂದು ಸಿನಿಮಾದಲ್ಲಿ ಒಂದೊಂದು ಪಾತ್ರ ಮಾಡಿಬಿಡ್ತೀನಿ, ಎಲ್ಲ ಒಟ್ಟಿಗೆ ತೀರಿಸ್ಬಿಡ್ತೀನಿ ಅಂತ. ಬಟ್ ಜೋಕ್ಸ್ ಅಪಾರ್ಟ್, ಸಪೋರ್ಟಿವ್ ಅಂತ ಹೇಳ್ತೀವಲ್ಲ, ಸಪೋರ್ಟಿವ್ ಫ್ಯಾಮಿಲಿ ಸಪೋರ್ಟ್ ಅಂತ. ಇಟ್ ಈಸ್ ನಾಟ್ ಜಸ್ಟ್ ವೆನ್ ನೀವು ಎಡು ಬಿದ್ದಾಗ ಮಾತ್ರ ಸಪೋರ್ಟಿಗೆ ಬರೋರು ಅಂತಲ್ಲ. ನೀವೇನಾದರೂ ಕೆಲಸಕ್ಕೆ ಕಾಲಿಡೋಕೆ ಮುಂಚೆನೇ ಸಪೋರ್ಟಿವ್ ಆಗಿ ನಿಂತ್ಕೊಳ್ತಾರಲ್ಲ, ನೀನು ಮಾಡಪ್ಪ, ನಾನು ನಿನ್ನ ಬೆನ್ನಿಂದೆ ಇರ್ತೀನಿ, ನೀನು ಒಳ್ಳೆ ಉದ್ದೇಶದಲ್ಲಿ ಮಾಡ್ತಾ ಇದೆಯಾ, ಒಳ್ಳೆ ಪ್ರಿಪೇರ್ಡಾಗಿ ಮಾಡ್ತಾ ಇದೆಯಾ, ಅದು ಗೆಲ್ಲಿ ಸೋಲ್ಲಿ ಪರವಾಗಿಲ್ಲ, ನೀನು ಚೆನ್ನಾಗಿ ಮಾಡ್ತೀಯ ಅಂತ ನನಗೆ ಗೊತ್ತು ಅನ್ನೋವಂಥ ಭರವಸೆ ತುಂಬ್ತಾರಲ್ಲ, ಅದು ಮುಖ್ಯ ಒಂದು ಫ್ಯಾಮಿಲಿಗೆ. ಆ್ಯಂಡ್ ನನ್ನ ದೊಡ್ಡ ಅದೃಷ್ಟ ಏನಪ್ಪ ಅಂತಂದರೆ, ನನ್ನ ತಂದೆ ತಾಯಿ ಆಗಲಿ, ನನ್ನ ಅಕ್ಕ ಆಗಲಿ, ಈಗ ನನ್ನ ಹೆಂಡತಿ, ನನ್ನ ಮಾವ, ಅವರು ಎಲ್ಲರೂ ತುಂಬ ತುಂಬ ನಂಬಿಕೆಯಿಂದ ನನ್ನಲ್ಲಿ, ನನ್ನ ಕೆಲಸದಲ್ಲಿ ನಂಬಿಕೆಯಿಂದ ನನ್ನನ್ನು ಹುರಿದುಂಬಿಸ್ತಾರೆ. ನೀನೆಲ್ಲೂ ತಪ್ಪೆಜ್ಜೆ ಇಡಲ್ಲ ಅಂತ ನನಗೆ ಗೊತ್ತು, ಮುನ್ನುಗ್ಗು ಅಂತ ಹೇಳ್ತಾರೆ. ಅಷ್ಟು ಸಾಕು ನಮಗೆ. ಇಡೀ ಸುನಿಲ್ ರಾವ್ ಬದುಕಿನಲ್ಲಿ ಯಾರಿಗೆ ಬಿಗ್ ಥ್ಯಾಂಕ್ಸ್ ಹೇಳಬೇಕು? ಬಿಗ್ ಥ್ಯಾಂಕ್ಸ್ ಟು ಮೈ ಪೇರೆಂಟ್ಸ್. ಮೊಟ್ಟ ಮೊದಲನೇದಾಗಿ ನಮ್ಮ ಅಪ್ಪ ಅಮ್ಮ, ಎಸ್ಪೆಷಲಿ ಅಂತಲೂ ಹೇಳೋಕ್ಕಾಗಲ್ಲ. ನನಗೆ ವಿದ್ಯೆ ಕೊಟ್ಟಿದ್ದಕ್ಕೆ ನಮ್ಮ ಅಮ್ಮನಿಗೆ ಥ್ಯಾಂಕ್ಸ್ ಹೇಳಬೇಕು, ಒಳ್ಳೆ ಬುದ್ಧಿ ಕೊಟ್ಟಿದ್ದಕ್ಕೆ ನಮ್ಮ ಅಪ್ಪನಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾರನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಪ್ರೀತಿ ಮಾಡ್ತೀರಿ ಬದುಕಲ್ಲಿ, ಅಥವಾ ಏನನ್ನು ಪ್ರೀತಿ ಮಾಡ್ತೀರಿ ಬದುಕಲ್ಲಿ? ತುಂಬ ಕಷ್ಟದ ಇದು. ಈಗ ನನ್ನ ಪ್ರಪಂಚನೇ ನನ್ನ ಮಗ ಆಗಿದ್ದಾನೆ. ಸೊ ಅಥರ್ವ ಅಂತ ಹೇಳಲೇಬೇಕು. ಬಟ್ ಐ ಥಿಂಕ್ ಜೀವನನ ಪ್ರೀತಿಸ್ತೀನಿ. ಯಾರನ್ನು ತುಂಬ ಹೇಟ್ ಮಾಡ್ತೀರಿ, ಅಥವಾ ಏನನ್ನು ಹೇಟ್ ಮಾಡ್ತೀರಿ? ನಾನು ಯಾವುದನ್ನು ಹೇಟ್ ಮಾಡಲ್ಲ ಸರ್. ಅಲ್ಲ, ಅಥವಾ ಏನನ್ನು ಹೇಟ್ ಮಾಡ್ತೀರಿ? ನನಗೆ ಅದೇ ಹೇಳಿದ್ನಲ್ಲ, ಅಪ್ರಾಮಾಣಿಕತೆ ಅಂದರೆ ಒಂದು ಸ್ವಲ್ಪ ರೋಸ್ ಹೋಗುತ್ತೆ. ಅದು ನನಗೆ ಇಷ್ಟ ಆಗಲ್ಲ. ಅಂದರೆ ಸಹಿಸ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದು ಬಿಟ್ಟರೆ ಇನ್ನೇನು ನನಗೆ ಯಾವುದು ಸ್ಟ್ರಾಂಗ್ ಡಿಸ್ಲೈಕ್ಸ್ ಅಂತಲೂ ಇಲ್ಲ. ಜೀವನ ತುಂಬ ಸಣ್ಣದು. ಯಾರನ್ನಾದರೂ ಹೇಟ್ ಮಾಡೋದಕ್ಕೆ, ಯಾವುದನ್ನಾದರೂ ಹೇಟ್ ಮಾಡೋದಕ್ಕೆ. ಸಾಧ್ಯ ಆದಷ್ಟು ಪ್ರೀತಿಸ್ತಾ ಹೋಗೋಣ, ಸಾಧ್ಯ ಆದಷ್ಟು ಪ್ರೀತಿ ವಾಪಸ್ ಬರುತ್ತೆ. ಸುನಿಲ್ ರಾವ್ ಮುಂದೆ ಈಗಿರುವಂಥ ಗುರಿ ಏನು? ಒಳ್ಳೆ ವ್ಯಕ್ತಿ ಆಗಬೇಕು, ಒಳ್ಳೆ ವ್ಯಕ್ತಿ ಅಂತ ಅನ್ನಿಸ್ಕೊಳ್ಬೇಕು, ಅದರ ಜೊತೆಗೆ ಒಳ್ಳೆ ನಟ ಅಂತ ಅನ್ನಿಸ್ಕೊಂಡ್ರೆ ಸಂತೋಷ. ಬೇರೆ ಬೇರೆ ರೀತಿ ಸಿನಿಮಾ ಮಾಡಬೇಕು, ಇನ್ನೂ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಬೇಕು ಅನ್ನೋ ಆಸೆ ಇದೆ. ದೇವ್ರ ದಯೆ ಇದ್ದರೆ ಅದೆಲ್ಲ ಫಲ ಕೊಡುತ್ತೆ. ಬಟ್ ಏನಿಲ್ಲ ಅಂದರೂ ನಾನು ಹೇಳಿದ್ನಲ್ಲ, ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಬಿಕಮ್ ಅ ಗುಡ್ ಹ್ಯೂಮನ್ ಬೀಯಿಂಗ್. ನಮ್ಮ ಅಪ್ಪ ಅಮ್ಮ ಹೊರಟಿದ್ದು ಅದಕ್ಕೆ ಅಂತ ಅನಿಸುತ್ತೆ. ನನ್ನನ್ನು ಏನೋ ದೊಡ್ಡ ಸ್ಟಾರ್ ಮಾಡಬೇಕು ಅಂತ ಅವ್ರು ಹೊರಟಿರಲಿಲ್ಲ, ಒಬ್ಬ ಒಳ್ಳೆ ವ್ಯಕ್ತಿ ಮಾಡಬೇಕು ಅಂತ ಹೊರಟಿದ್ದಾರೆ. ಅವ್ರ ಆಸೆಯನ್ನು ನಾನು ಈಡೇರಿಸೋದ್ರಲ್ಲಿ ಸಕ್ಸಸ್ಫುಲ್ ಆದರೆ ಐ ಥಿಂಕ್ ಐ ವಿಲ್ ಬಿ ವೆರಿ ಹ್ಯಾಪಿ. ನಮ್ಮ ಜನ ಎಲ್ಲ ಸಿನಿಮಾನೂ ನೋಡ್ತಾರಾ,
ಅಂದರೆ ನಾವು ಕೊಟ್ಟಿದ್ದ ಸಿನಿಮಾ ಎಲ್ಲ ನೋಡ್ತಾರಾ ಅಥವಾ ಅವ್ರಿಗೆ ಬೇಕಾಗಿರೋ ಸಿನಿಮಾವನ್ನು ಮಾಡ್ತಿದ್ದೀವ ನಾವು? ನಿಮ್ಮ ಪ್ರಕಾರ ಎರಡರಲ್ಲೂ ಸ್ವಲ್ಪ ಕೊರತೆ ಇದೆ. ಕೆಲವೊಂದು ಸರ್ತಿ ಜನರಿಗೆ ಏನು ಬೇಕು ಅಂತ ಹೇಳೋಕ್ಕೆ ಬರೋಲ್ಲ ಅನ್ನೋಷ್ಟು ಕನ್ಫ್ಯೂಸ್ಡ್ ಆಗಿರ್ತೀವಿ ನಾವು. ಏನು ಕೊಟ್ಟರು ಬೇಡ ಅಂತಾರಲ್ಲ ಅಂತ. ಬಟ್ ಕೆಲವೊಂದು ಸರ್ತಿ ನಮ್ಮನ್ನು ನಾವು ಪ್ರಶ್ನೆ ಕೇಳ್ಕೊಬೇಕಾಗುತ್ತೆ, ನಾವು ಏನು ಕೊಡ್ತಾ ಇದ್ದೀವಿ ಅಂತ. ನಾವು ಕೊಡ್ತಾ ಇರೋದು ನಿಜವಾಗ್ಲೂ ಚೆನ್ನಾಗಿದೆಯಾ ಅಂತಲೂ ಕೇಳ್ಕೊಬೇಕಾಗುತ್ತೆ. ಯಾವುದೋ ಒಂದನ್ನು ಗೆಲ್ಲಿಸಿದ್ದಾರೆ ಅಂತಂದರೆ ಇನ್ನೂ 10 ಅದೇ ಥರ ಸಿನಿಮಾ ಮಾಡೋದು ವ್ಯರ್ಥ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಬೇರೆ ಬೇರೆ ವೆರೈಟಿ ಇಸ್ ದ ಸ್ಪೈಸ್ ಆಫ್ ಲೈಫ್ ಅಂತ ಹೇಳ್ತಾರಲ್ಲ, ವಿಭಿನ್ನತೆ ಕೊಟ್ಟಷ್ಟು ಐ ಥಿಂಕ್ ಜನರಿಗೆ ಬೇರೆ 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 ಆಯಾಮಗಳನ್ನು ತೆರೆದಿಟ್ಟ ಹಾಗಾಗುತ್ತೆ. ಸಿನಿಮಾ ಅನ್ನೋದೇ ಒಂದು ಮಾಧ್ಯಮ ಆಗಿರೋದ್ರಿಂದ ಅದರ ಮೂಲಕ ಎಷ್ಟಾದರೂ ಅಷ್ಟು ಸಂದೇಶಗಳನ್ನು ಕೊಡ್ತಾ ಹೋಗಬೇಕು. ಎಲ್ಲೋ ಒಂದು ಮನ್ನಣೆ ಸಿಕ್ಕೇ ಸಿಗುತ್ತೆ ಅಂತ. ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ಈಗ ಒಂದು ಕಳೆದ 4-5 ವರ್ಷಗಳಲ್ಲಿ ಈ ರೀತಿ ಪ್ರಯತ್ನಗಳು ಹೆಚ್ಚು ಆಗ್ತಾ ಇದ್ದಾವೆ. ಬೇರೆ ಬೇರೆ ರೀತಿ ಸಿನಿಮಾಗಳು ಬರ್ತಾ ಇದೆ. ಆ್ಯಂಡ್ ದೊಡ್ಡ ಮಟ್ಟದ ಯಶಸ್ಸು ಅಂತ ಕಾಣದೇ ಇದ್ದರೂ ಎಲ್ಲೂ ವೈಫಲ್ಯ ಕಂಡಿಲ್ಲ. ಅದು ಒಂದು ಒಳ್ಳೆ ಬೆಳವಣಿಗೆ. ಇಟ್ಸ್ ಎ ವೆರಿ 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 ಪಾಸಿಟಿವ್ ಸೈನ್. ಆ್ಯಂಡ್ ಕನ್ನಡದ ಬೆಳವಣಿಗೆಗೆ, ಕನ್ನಡ ಚಿತ್ರರಂಗದ ಬೆಳವಣಿಗೆಗೆ, ಕನ್ನಡ ಚಿತ್ರರಂಗದ ಒಂದು ಉನ್ನತಿಗೆ ಅಂತಲೇ ಹೇಳ್ಬೋದು. ನಾವು ಒಂದು ಕಾಲದಲ್ಲಿ ಅಂತ ಮಾತಾಡ್ತೀವಲ್ಲ, ಗತವೈಭವ ಅಂತ ಮಾತಾಡ್ತೀವಲ್ಲ, 60ರ ದಶಕದಲ್ಲಿ 70ರ ದಶಕದಲ್ಲಿ ಕನ್ನಡ ಸಿನಿಮಾಗಳನ್ನು ಬೇರೆ ಕಡೆ ರೀಮೇಕ್ ಮಾಡ್ತಾಯಿದ್ರು ಅನ್ನೋ ಮಟ್ಟದಿಂದ ಯಾವುದೋ ಒಂದು ಟೈಮಲ್ಲಿ ಬರೀ ರೀಮೇಕ್ಗಳನ್ನೇ ನಾವು ಮಾಡ್ತಾ ಇದ್ವಿ ಅನ್ನೋ ಮಟ್ಟಕ್ಕೆ ತಲೆ ತೆಗೆಸೋ ಕೆಲಸ ಮಾಡ್ತಾಯಿದ್ವಿ. ಈಗ ಅದು ಬದಲಾಗಿ ಮತ್ತಿರುಗಿ ನಮ್ಮ ಸೊಗಡು, ನಮ್ಮ ನೆಲದ ಕಥೆಗಳು ಹೊರಗಡೆ ಸ್ಪ್ರೆಡ್ ಆಗಬೇಕು. ಹೊರಗಡೆಯವರು ಅದನ್ನು ನೋಡಿ ಅರೆ ವಾ ಇಂಥ ಸಿನಿಮಾಗಳು ಮಾಡ್ತಿದ್ದಾರಲ್ಲ ಕನ್ನಡದಲ್ಲಿ ಅಂತ ಬೆರಗಾಗಿ ನೋಡಬೇಕು ಅನ್ನೋ ಸ್ಥಿತಿ ಬರಬೇಕು ಅನ್ನೋದು ನನ್ನ ಆಶಯ. ಆ್ಯಂಡ್ ಬರೀ ಆಶಯ ಅಲ್ಲ, ಐ ಥಿಂಕ್ ನನಗೆ ನಂಬಿಕೆ ಕೂಡ ಇದೆ. ಐ ಥಿಂಕ್ ಅತಿ ಶೀಘ್ರದಲ್ಲಿ ಅದಾಗತ್ತೆ. ನನ್ನ ಕೊನೆಯ ಪ್ರಶ್ನೆ, 2025 ಹೊಸ ವರ್ಷದಲ್ಲಿ ಬಿದ್ದೀವಿ ನಾವೀಗ. ಈ ಟ್ರಾನ್ಸಿಷನ್ ಇದ್ದೀವಿ, 24-25 ಟ್ರಾನ್ಸಿಷನ್ ಇದ್ದೀವಿ. ಡೌನ್ ದ ಲೈನ್ 5 ವರ್ಷ ಆದಮೇಲೆ ಸುನಿಲ್ ರಾವ್ ಏನು ಮಾಡ್ತಿರ್ತಾರೆ, ಏನಿದೆ? ದೇವರಾಣೆ ಗೊತ್ತಿಲ್ಲ ಹರೀಶ್. 5 ವರ್ಷದಿಂದ ಏನು ಮಾಡ್ತಿದ್ದೆ ಅಂತ ನನಗೆ ಗೊತ್ತಿಲ್ಲ. 5 ವರ್ಷದಿಂದ ನಾನು ಇಲ್ಲಿರ್ತೀನಿ, ಇಲ್ಲಿರ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಐ ಡೋಂಟ್ ಪ್ಲ್ಯಾನ್ ಮೈ ಲೈಫ್ ಸೋ ಫಾರ್ ಅಹೆಡ್. ಇವತ್ತಿಂದ ಇವತ್ತಿಗೆ ನಾಳೆ ಮಟ್ಟದ ತನಕ ಯೋಚನೆ ಮಾಡ್ತೀನಿ. ಇನ್ನು 1 ವಾರ ಬಿಟ್ಟು ಅಂತಲೇ ನನಗೆ ಗೊತ್ತಿರಲ್ಲ. ನಾನು ಕಲಾವಿದ, ಜೊತೆಗೆ ಜೀವನದ ಎಲ್ಲ ಪಾಠಗಳನ್ನು ಕಲ್ತಿರೋದ್ರಿಂದ ಹೆಂಗೆ ಬೇಕಾದ್ರೆ ಫೇಸ್ ಮಾಡ್ತೀವಿ. ಜಸ್ಟ್ ಲೈಕ್ ಎ ಕ್ರಿಕೆಟ್, ಇವರೆಲ್ಲ ಗುಡ್ ಬೌಲರ್. ಸೊ ಗುರು ಯಾವ ಬಾಲ್ ಹಾಕಿದ್ರು ಡಿಫೆನ್ಸ್ ಆಡ್ತೀನಿ, ಯಾವ್ದು ಹೊಡಿಬೇಕು ಗೊತ್ತಿದೆ. ಒಂದು ಬಾಲ್ ವಿಕೆಟ್ ಬಂದಿರುತ್ತೆ, ಇನ್ನೊಂದು ಬಾಲ್ ಆರಾಡಿಸ್ಕೊಂಡಿರ್ತೀನಿ. ನೆಕ್ಸ್ಟ್ ಬಾಲ್ ಏನು ಮಾಡಬೇಕು ಅಂತ ಗೊತ್ತಿದ್ರೆ ತುಂಬ ಯೋಚನೆ ಮಾಡೋಕೆ ಹೋಗಲ್ವಲ್ಲ. ಹಾಗೆ ಓಕೆ ವಿಕೆಟು ಬಂದಿದೆ, 6 ಓಡಿಸ್ಕೊಂಡಿದ್ದೀನಿ, ನೆಕ್ಸ್ಟ್ ಬಾಲ್ ಏನು ಮಾಡಬೇಕು ಗೊತ್ತಿರುತ್ತೆ, ಮಾಡೋಣ ಅಂತ ಒಂದು ಧೈರ್ಯ ಇರುತ್ತೆ. ಗುಡ್ ಸ್ಮಾರ್ಟ್ ಆನ್ಸರ್. ಬಟ್ ಯಾಕೆಂದ್ರೆ ಟ್ರೂ, ಬಿಕಾಸ್ 1-2 ವರ್ಷದಿಂದ ನಾನು ಕನಸ್ಕೊಂಡಿರಲಿಲ್ಲ ನಮ್ದೊಂದು ಹೊಸ ಚಾನಲ್ ಮಾಡ್ತೀವಿ. ಕರೆಕ್ಟ್. ಸಿ ದಟ್ಸ್ ದ ಥಿಂಗ್. ಕೆಲವೊಂದು ಸರ್ತಿ ನಾವು ಎಷ್ಟೇ ತುಂಬ ಪ್ಲ್ಯಾನ್ ಮಾಡಿದ್ರೂ ಅದು ಕೆಲವುದು ವರ್ಕೌಟ್ ಆಗೋಲ್ಲ. ಕೆಲವುದು ನಾವು ಪ್ಲ್ಯಾನ್ ಮಾಡ್ದಿರ ಸುಮ್ಮನೆ ನಮ್ಮ ಕೆಲಸವನ್ನು ನಿಯತ್ತಾಗಿ ಪ್ರಾಮಾಣಿಕವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದರೆ ಥಿಂಗ್ಸ್ ಫಾಲ್ ಇನ್ ಟು ಪ್ಲೇಸ್. ಅದಾಗದೆ ಎಲ್ಲ ಯೋಗ ಅಂತ ಹೇಳ್ತಾರಲ್ಲ, ಹುಡ್ಕೊಂಡು ಬರುತ್ತೆ ಕೆಲವುದು. ದೇ ಫಾಲ್ ಇನ್ ಪ್ಲೇಸ್. ಅದು ನಿನಗೆ ಸೇರಬೇಕು ಅಂತ ನಿನ್ನ ಹಣೆಯಲ್ಲಿ ಬರೆದಿದ್ರೆ ಅದು ಸೇರುತ್ತೆ. ನಮ್ಮ ಮರ್ಯಾದೆ ಪ್ರಶ್ನೆಯಲ್ಲಿ ಒಂದು ಡೈಲಾಗ್ ಇದೆಯಲ್ಲ, ದುಡ್ಡು ಮಾಡೋದಲ್ಲ ಬರೋದು, ನಿನಗೆ ಬರಬೇಕು ಅಂತಿದ್ರೆ ನೀನು ಏನು ಮಾಡದೇ ಇದ್ದರೂ ನಿನ್ನ ಹುಡ್ಕೊಂಡು ಬರುತ್ತೆ, ಬರಬಾರ್ದು ಅಂತ ಇದ್ದರೆ ತಿಪ್ಪರ್ಲಾಗ ಹಾಕಿದ್ರು ಬರಲ್ಲ ಅಂತ. ಹಾಗೆಯೇ ಇದು ಕೆಲಸ ಆಗಲಿ, ಯಶಸ್ಸಾಗಲಿ, ಇದೆಲ್ಲ ಐ ಥಿಂಕ್ ನಾವು ಕೆಲಸ ಮಾಡೋದ್ರ ಬಗ್ಗೆ ಮಾತ್ರ ನಿಷ್ಠೆ ಇರಬೇಕು, ಪ್ರಾಮಾಣಿಕತೆ ಇರಬೇಕು. ಇನ್ನು ಮಿಕ್ಕಿದ್ದೆಲ್ಲ ಐ ಥಿಂಕ್ ತಾನಾಗಿ ಬರುತ್ತೆ ಅಂತ ಅನಿಸುತ್ತೆ. ಸೊ ಬಂದಿದ್ದನ್ನು ಆವಾಗಲೂ ಅಷ್ಟೇ, ಬಂದಿದ್ದನ್ನು ನಿಯತ್ತಾಗಿ ಮಾಡ್ತೀನಿ ಅಷ್ಟೇ. ಇದು ನಿಜವಾಗ್ಲೂ ನಡೆದದ್ದು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ, ಗೆಳೆಯ ಅಂತಲ್ಲ. ಸುನಿಲ್ಗೆ ಏನೋ ಹರೀಶ್ ಮಾಡ್ತಿದ್ದಾನೆ ಅಂತ ಗೊತ್ತಿತ್ತು, ಆದರೆ ಚಾನಲ್ ಹೆಸರು ಗೊತ್ತಿರಲಿಲ್ಲ. ಸೆಟ್ಟಿಗೆ ಬಂದಾಗಲೇ ಚಾನಲ್ ಹೆಸರನ್ನ ರಿವೀಲ್ ಮಾಡಿದ್ದು. ಅದಕ್ಕೆ ಮುಂಚೆ ಸುನಿಲ್ ಈ ಥರ ಒಂದು ಕಾರ್ಯಕ್ರಮ ಬರಬೇಕು, ಹರೀಶ್ ಹೆಂಗಿರುತ್ತೆ, ಏನು ಕೇಳ್ತೀರಾ, ಯಾವ ಕಾನ್ಸೆಪ್ಟು ನಂಗೆ ಗೊತ್ತಿಲ್ಲ, ಬಟ್ ಬರ್ತೀನಿ. ಹಿಸ್ ರಿಯಾಕ್ಷನ್. ಥ್ಯಾಂಕ್ ಯು. ಐ ಮೀನ್ ಸಿ ದಟ್ಸ್ ನಮ್ಮ ಗೆಳೆತನ ಒಡನಾಟ ಎಷ್ಟು ಹಳೇದು ಅಂತ ನಮಗೆ ಗೊತ್ತು. ಆ್ಯಂಡ್ ಎಲ್ಲಿಂದ ನಾವು ಶುರು ಮಾಡಿದವರು ಅಂತ ನನಗೆ ಗೊತ್ತು. ಸೊ ದೇರ್ ಈಸ್ ಅಲ್ಲೆಲ್ಲೂ ಒಂದು ಕಡೆ ಸಂಶಯಕ್ಕೆ ಆಸ್ಪದವೇ ಇಲ್ಲ. ಹರೀಶ್ ಮಾಡ್ತಿದ್ದಾರೆ ಅಂತಂದರೆ ಅದು ನೀವು ಇನ್ವೈಟ್ ಮಾಡೋ ಶೋದಿಂದ ಹಿಡಿದು ಇನ್ವೈಟ್ ಮಾಡೋ ಇವೆಂಟ್ವರೆಗೂ ಇರಬಹುದು. ಯಾವುದಕ್ಕೂ ನೀವು ನಾನು ನಿಮ್ಮನ್ನು ಕೇಳ್ಕೊಂಡಾಗ ನೀವು ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ. ಸೊ ನೀವು ಕೇಳ್ಕೊಂಡಾಗ ನನಗೆ ಇಲ್ಲ ಅಂತ ಹೇಳೋ ಆಸ್ಪದವೇ ಇರೋದಿಲ್ಲ.
ಅದು ಇವತ್ತಿಂದಲ್ಲ, ಯಾವತ್ತಿಂದು, ಆ್ಯಂಡ್ ಇನ್ನು ಮುಂದೆ ಕೂಡ. ಸೊ ದೇರ್ ಇಸ್ ನೋ ಸರ್ಪ್ರೈಸ್ ಅಟ್ ಆಲ್ ಇನ್ ದಟ್. ಸೊ ಸ್ವೀಟ್ ಆಫ್ ಯು, ಥ್ಯಾಂಕ್ ಯು. ದೇರ್ ಇಸ್ ಆಲ್ವೇಸ್ ದಟ್ ಟ್ರಸ್ಟ್ ಆ್ಯಂಡ್ ದಟ್ ರೆಸ್ಪೆಕ್ಟ್ ಅಲ್ವಾ ಹರೀಶ್? ನೀವು ನನ್ನ ಗೆಳೆಯ ಅನ್ನೋದನ್ನು ಬಿಟ್ಟು ಕೂಡ ನೀವು ನಿಮ್ಮ ಫೀಲ್ಡ್ನಲ್ಲಿ ಏನು ಅಚೀವ್ ಮಾಡಿದ್ದೀರಿ ಅನ್ನೋದ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಅದನ್ನು ನಾನು ಎಲ್ಲರ ಮುಂದೆ ಹೇಳ್ಕೊಳ್ದೇ ಇರಬಹುದು, ಬಟ್ ನನ್ನ ಮನಸ್ಸಿನಲ್ಲಿ ಹರೀಶ್ ನಾಗರಾಜ್ ಇವತ್ತೇನು ಯಾವ ಮಟ್ಟದಲ್ಲಿ ನಿಂತ್ಕೊಂಡಿದ್ದಾರೆ ಅನ್ನೋದರ ಅರಿವು ನನಗಿದೆ, ಅದರ ಮಹತ್ವ ಏನು ಅನ್ನೋದರ ಅರಿವು ನನಗಿದೆ, ಅದರ ಹಿಂದಿನ ಕಷ್ಟ ಏನು ಅಂತಲೂ ನನಗೆ ಗೊತ್ತು. ಅದನ್ನು ಗೊತ್ತಿರೋದನ್ನು ನನಗೆ ಅದ್ರ ಬಗ್ಗೆ ತುಂಬ ಗೌರವ ಇದೆ. ಅಷ್ಟೇ ಗೌರವ ನಿಮಗೆ ನನ್ನ ಬಗ್ಗೆ ಇದೆ ಅನ್ನೋದು ಗೊತ್ತು, ಫ್ರೆಂಡ್ಶಿಪ್ ಅಪಾರ್ಟ್. ಸೊ ದಟ್ ಈಸ್ ವೈ ಆಲ್ ದೀಸ್ ರಿಲೇಷನ್ಶಿಪ್ಸ್ ಆರ್ ಈಕ್ವಲಿ ಇಂಪಾರ್ಟೆಂಟ್. ದೀಸ್ ಆರ್ ಬ್ಯೂಟಿಫುಲ್ ರಿಲೇಷನ್ಶಿಪ್ಸ್. ಅದಕ್ಕೆ ಬೆಲೆ ಇರೋದು. ಗ್ರೇಟ್ ಸಪೋರ್ಟ್, ಹಂಬಲ್ ನಿಮ್ಮ ಜೆಸ್ಚರ್ಗೆ ಥ್ಯಾಂಕ್ ಯು. ಬಿಗ್ ಥಿಂಗ್ಸ್. ಹೋಪ್ ಈ ಹರಿಕತೆ ನಿಮಗೆ ಖುಷಿ ಕೊಟ್ಟಿದೆ. ಡೆಫಿನೆಟ್ಲಿ. ನನಗೆ ಅದೇ ಈ ವಾತಾವರಣ ಹೇಗಿದೆ ಅಂತಂದರೆ, ಈ ವುಡನ್ ಫ್ಲೋರಿಂಗು ಇದು ಎಲ್ಲ ನೋಡ್ತಾ ಇದ್ದರೆ ನನ್ನ ಮನೆಯಲ್ಲಿ ನಾನು ಕೂತ್ಕೊಂಡು ಆರಾಮಾಗಿ ಕಾಲು ಚಾಚ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತ ಅನಿಸುತ್ತೆ. ಆ್ಯಂಡ್ ಸ್ನೇಹಿತರ ಜೊತೆ ಮಾತಾಡೋದ್ರದ್ದು ಓಪನ್ನೆಸ್ಸೇ ಬೇರೆ ಇರುತ್ತೆ ಹರೀಶ್, ಅದು ನಿಮ್ಗೆ ಗೊತ್ತು. ಸೊ ಸ್ನೇಹಿತರ ಜೊತೆ ಮಾತನಾಡೋ ಫೀಲಿಂಗ್ ಇದೆಯಲ್ಲ, ದಟ್ಸ್ ದ ಬೆಸ್ಟ್ ಥಿಂಗ್. ಎಲ್ಲೂ ಮುಚ್ಚು ಮರೆ ಇಲ್ಲದೆ ಯಾವುದನ್ನು ನಾನು ಇದನ್ನ ಹೇಳಬೇಕಾ ಬೇಡವಾ, ಇದನ್ನು ಯಾವ ರೀತಿ ನಾನು ಹೇಳಲಿ ಅನ್ನೋದ್ರ ಎಲ್ಲ ಕೃತಕತೆ ಇರೋಲ್ಲ. ಸೊ ಇಟ್ಸ್ ಆಬ್ಸಲ್ಯೂಟ್ ಫನ್. ಇಟ್ಸ್ ಆಲ್ವೇಸ್ ನೈಸ್ ಟು ಟಾಕ್ ಟು ಯು. ಅದು ಕ್ಯಾಮ್ರಾ ಮುಂದೆ ಆಗಲಿ ಕ್ಯಾಮ್ರಾ ಹಿಂದೆ ಆಗಲಿ, ಇಟ್ಸ್ ಆಲ್ವೇಸ್ ಫನ್ ಟು. ಸೊ ಹರಿಕತೆ ಇಷ್ಟ ಆಗಿದೆ? ಹರಿಕತೆ ಸಖತ್ ಇಷ್ಟ ಆಯಿತು ನನಗೆ. ಅದೇ ಹೇಳಿದ್ದಲ್ಲ, ಸಣ್ಣ ಕತೆ ಇತ್ತಿದ್ದು, ಇದನ್ನು ಹರಿಕತೆ ಮಾಡಿದ್ದೀರಿ. ಬಟ್ ಹರಿಕತೆ ಮಾಡೋಷ್ಟು ದೊಡ್ಡ ನನ್ನ ಕತೆ ಅಲ್ಲ ನಂದು, ಬಟ್ ನೀವು ಅದನ್ನು ಹರಿಕತೆ ಮಾಡಿದ್ದೀರಿ. ಹರಿ ನಿಮ್ಮ ಕತೆ, ಹರಿ ನಿಮ್ಮ ಕತೆ, ಕರೆಕ್ಟ್. ಸೊ ಹರಿ ಜೊತೆ ನಿಮ್ಮ ಕತೆ ಇಸ್ ಹರಿಕತೆ, ಕರೆಕ್ಟ್. ಬಟ್ ಆನೆಸ್ಟ್ಲಿ ನನಗೆ ಅನಿಸೋ ಇದರಲ್ಲಿ ನಾನು ಇಂಥ ಶೋಗೆ ಬಂದು ಮಾತನಾಡೋಷ್ಟು ಏನೂ ಮಾಡಿಲ್ಲ. ಆದರೂ ನಿಮ್ಗೆ ಏನೋ ಕಡ್ದು ಕಟ್ಟೆ ಹಾಕಿದ್ದೀನಿ ಅಂತ ನಿಮ್ಗೆ ಅನಿಸಿದೆ ಅಂದರೆ ತುಂಬ ಥ್ಯಾಂಕ್ಸ್. ನೀವು ಜನ ಇದ್ರ ಬಗ್ಗೆ ಯೋಚನೆ ಮಾಡಿರ್ತಾರೆ ನಿಮ್ಮ ವೆಯ್ಟೇಜ್ ಏನು ಅಂತ. ಆ್ಯಂಡ್ ಯು ಸೋ ಹಂಬಲ್ ಪರ್ಸನ್, ಎವರ್ ಸ್ಮೈಲಿಂಗ್, ಎವರ್ ಚಾರ್ಮಿಂಗ್. ಇದೇ ಬದುಕಿನ ಮುಂದಿನ ಹಾದಿಯಲ್ಲೂ ಕೂಡ ಯಾವಾಗಲೂ ಇರಬೇಕು ಅಂತ ಹೃದಯ ತುಂಬಿ ಹಾರೈಸ್ತೀವಿ ನಾವು ಯಾವಾಗಲೂ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅದೇ ಪ್ರತಿ ಸರ್ತಿ ಈ ರೀತಿ ನಿಮ್ಮ ಮೂಲಕ, ನಿಮ್ಮ ವಾಹಿನಿ ಮೂಲಕ, ಈ ಥರ ಪ್ರೋಗ್ರಾಮ್ಗಳ ಮೂಲಕ ಜನಕ್ಕೆ ಇನ್ನೂ ಹತ್ತಿರವಾಗಿಸೋ ಅವಕಾಶ ಮಾಡಿಕೊಡ್ತೀರಿ. ಅದಕ್ಕೆ ತುಂಬ 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 ಥ್ಯಾಂಕ್ಸ್. ಕುಟುಂಬದವ್ರನ್ನೆಲ್ಲ ಕೇಳಿದೆ ಅಂತ ಹೇಳಿ. ಎಸ್, ಆ್ಯಂಡ್ ಮನೆಗೆ ಬಂದು ಇನ್ನು ಕಾಫಿ ಕುಡಿತೀನಿ ನಿಮ್ಮ ಜೊತೆ ಮಾಮೂಲಿ. ಪ್ಲೀಸ್ ಡು. ಅದೇ ಕೆಲವೊಂದು ಸಂಬಂಧಗಳು ಹಾಗಿರುತ್ತಲ್ಲ, ಹೌದು, ಬಂದು ಕಾಫಿ ಕುಡಿತೀನಿ, ಆ ಕಡೆ ಇದ್ದಾಗ ನಿಮ್ಮ ಮನೆಗೆ ಫೋನ್ ಮಾಡ್ತೀನಿ, ಬಂದುಬಿಡ್ತೀನಿ, ಕಾಫಿ ಕುಡಿತೀನಿ, ಈ ಥರದ್ದೇ. ಪ್ರತಿ ದಿನ ನನಗೆ ಗುಡ್ ಮಾರ್ನಿಂಗ್ ಹೇಳೋದು ಬೆಳಗ್ಗೆ 5 ಗಂಟೆ 5:10ಕ್ಕೆ ಅವರ ತಾಯಿಯವರು. ಶುಭ ಮುಂಜಾನೆ ಫಸ್ಟ್ ಮೆಸೇಜ್ ಬರುತ್ತೆ ಬೆಳಗ್ಗೆ. ಕರೆಕ್ಟ್. ಆ ಒಡನಾಟ ಇದೆಯಲ್ಲ, ಆ ಬಾಂಧವ್ಯ ಇದೆಯಲ್ಲ, ಅದು ಎಲ್ಲವನ್ನೂ ಮೀರಿರೋದು. ಆ್ಯಂಡ್ ಈಗ ನೀವು ನನ್ನನ್ನು ಮಾತಾಡ್ಸೋದು, ನಾನು ಸುನೀಲ್ ರಾವ್ ಅಂತ ಮಾತಾಡ್ಸೋಲ್ಲ, ನೀವು ಹರೀಶ್ ನಾಗರಾಜು ಅಂತ, ನೀವು ಯಾರೇ ಆಗಿಲ್ಲದೆ ಇದ್ರಿ ನಾನು ಹಾಗೆ ಮಾತಾಡ್ಸ್ತಾ ಇದ್ದರೆ, ನಾನು ಯಾರೇ ಆಗಿಲ್ಲದೆ ಇದ್ದರೂ ನೀವು ಹಾಗೆ ಮಾತಾಡ್ಸ್ತಾ ಇದ್ದರೆ, ಅದು ಒಡನಾಟದಿಂದ ಬರುವಂಥದ್ದು. ಸೊ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ವಲ್ಲ ಹರೀಶ್. ದಟ್ಸ್ ಆಲ್ವೇಸ್ ದೇರ್, ಇಟ್ ವಿಲ್ ಆಲ್ವೇಸ್ ಬಿ. ಹಾಗೇ ಉಳಿಯುತ್ತದು, ಯಾವಾಗಲೂ ಹಾಗೆ ಉಳಿಯೋದು. ಆ್ಯಂಡ್ ಹೋಲ್ ಟೀಮ್ ಆಫ್ ನ್ಯೂಸೋ ಈ ಹರಿಕಥೆ ನಮ್ಮ ಶೋಗೆ ಬಂದಿದ್ದಕ್ಕೆ ಹೃದಯ ತುಂಬಿದ ನಮಸ್ಕಾರ ನಿಮಗೆ. ಥ್ಯಾಂಕ್ ಯು. ಆ್ಯಂಡ್ ನ್ಯೂಸೋ ಚಾನಲ್ಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಆ್ಯಂಡ್ ನನ್ನ ಶುಭ ಹಾರೈಕೆಗಳು. ಒಳ್ಳೆ ಕೆಲಸಗಳು ಆಗ್ತಾ ಇರಲಿ ಇದೇ ರೀತಿ ಇನ್ನು ಮುಂದೆ ಕೂಡ ನಿಮ್ಮಿಂದ. ಆ್ಯಂಡ್ ಜನರಿಗೆ ರಂಜಿಸುವಂಥ, ಜ್ಞಾನ ನೀಡುವಂಥ, ಎಚ್ಚರಿಸುವಂಥ ಈ ಥರ ಕೆಲಸಗಳು ಹೆಚ್ಚೆಚ್ಚು ಆಗ್ತಾ ಇರಲಿ ಅಂತ ನನ್ನ ಹಾರೈಕೆ. ಈ ಪ್ಲೇಸ್ ಹೇಗನ್ನಿಸ್ತು, ಕಿಂಗ್ಸ್ ಕ್ಲಬ್ನ ಈ ಪ್ಲೇಸ್? ಇಟ್ಸ್ ರಿಯಲಿ ನೈಸ್. ನಾನು ಮೊದಲನೇ ಸರ್ತಿ ಇಲ್ಲಿಗೆ ಬಂದಿರೋದು. ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್, ತುಂಬ ಚೆನ್ನಾಗಿದೆ, ಎಲ್ಲ ಸೌಕರ್ಯಗಳು ಇದ್ದಾವೆ. ಸೊ ನೀವು ಒಂದು ಸರ್ತಿ ಇಲ್ಲಿ ಬಂದು ಬ್ಯಾಡ್ಮಿಂಟನ್ ಏನಾದರೂ ಆಡಬೇಕು, ಅದನ್ನ ಪ್ಲ್ಯಾನ್ ಮಾಡೋಣ. ಹೆಸರೇ ಏನಿದೆ ಹೇಳಿ? ಕಿಂಗ್ಸ್ ಕ್ಲಬ್. ನೀವು ಕಿಂಗು, ನಾನು ಫ್ರೆಂಡು ಅಂತ ಬರ್ತೀನಿ. ಸೊ ನೈಸ್ ಆಫ್ ಯು ಸುನೀಲ್, ಥ್ಯಾಂಕ್ ಯು ಸೋ ಮಚ್. ಈ ಶೋಗೆ ಬಂದಿದ್ದಕ್ಕೆ ಒಂದಷ್ಟು ಹಳೆಯ ನೆನಪುಗಳನ್ನು ತುಂಬ ವರ್ಷ ಆದಮೇಲೆ ಇಬ್ಬರು ಮೆಲುಕು ಹಾಕಿದ್ದೀವಿ. ಆ್ಯಂಡ್ ಆ ಜರ್ನಿನಲ್ಲಿ ಒಂದಷ್ಟು ವರ್ಷ ನಿಮ್ಮ ಸಖ್ಯ ನನಗಿದೆ ಅನ್ನೋದಕ್ಕೆ ನಾನು ಕೂಡ ಪ್ರೌಡ್ ಫೀಲ್ ಮಾಡ್ತೀನಿ. ಥ್ಯಾಂಕ್ ಯು. ದಟ್ಸ್ ನೈಸ್ ಆಫ್ ಯು ಟು ಸೇ. ದಟ್ಸ್ ವೆರಿ ನೈಸ್ ಆಫ್ ಯು ಟು ಸೇ. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಹರೀಶ್, ವಿಶ್ ಯು ವೆಲ್. ಓಕೆ, ಸುನೀಲ್ ಅವ್ರನ್ನ ಕಳಿಸ್ಕೊಡ್ತೀನಿ. ಆದರೆ ಬಿಫೋರ್ ದಟ್ ನಮ್ಮ ಕಡೆಯಿಂದ ಒಂದು ಪ್ರೀತಿಯ ಗೌರವವನ್ನು ಅವ್ರಿಗೆ ಕೊಡಲೇಬೇಕು. ಹರಿಕಥೆ ನಮ್ಮ ಸ್ಪೆಷಲ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಸುನೀಲ್ ರಾವ್ ಅವ್ರಿಗೆ ನಮ್ಮ ಕೇಕ್ ವಾಲಾ ಕಡೆಯಿಂದ ತಾಜಾ ಮಿಠಾಯಿ, ಅವ್ರದ್ದೇ ಬ್ರ್ಯಾಂಡ್ ಇದು, ಅವ್ರ ಬದುಕು ಯಾವಾಗಲೂ ಟೇಸ್ಟ್ಫುಲ್ ಆಗಿ ಸ್ವೀಟ್ಫುಲ್ ಆಗಿರಲಿ ಅಂತ ಪ್ಲೀಸ್. ಥ್ಯಾಂಕ್ ಯು ಹರೀಶ್, ಥ್ಯಾಂಕ್ ಯು. ಒನ್ ಮೋರ್ ಗಿಫ್ಟ್, ಇದು ವೆರಿ ಸ್ಪೆಷಲ್. ಇದನ್ನ ಬ್ರೆಡ್ ಅಂಡ್ ಬಿಲ್ ಮತ್ತು ಕಲಾ ಲೋಹ ಆರ್ಟಿಸ್ಟ್ ಡಾಕ್ಟರ್ ಚೇತನ
ಸುನಿಲ್ ರಾವ್ ಅವ್ರಿಗೆ ಇದನ್ನು ಕೊಡಬೇಕು ಅಂತ ಕಳಿಸ್ಕೊಟ್ಟಿದ್ದಾರೆ. ಆರ್ಟ್ ಬೈ ಡಾಕ್ಟರ್ ಚೇತನ. ದಿಸ್ ಇಸ್ ಬ್ಯೂಟಿಫುಲ್. ಎಷ್ಟು ಚೆನ್ನಾಗಿದೆ. ಪ್ಲೀಸ್, ಇದು ನಿಮಗೆ. ಹರೀಶ್ ನಾಗರಾಜುಗೆ ನಮ್ಮ ಬಗ್ಗೆ ಏನನ್ಸುತ್ತೆ ಅಂದ್ರು. ಸೊ ಹಾಗಾಗಿ ಟೀಮ್ ನ್ಯೂಸು ನಮ್ಮ ಗೆಳೆಯರೊಬ್ಬರಿದ್ದಾರೆ, ಮುರುಗೇಶ್ ಅಂತ, ಅದ್ಭುತವಾದಂಥ ಚಿತ್ರಗಾರ. ನಾನು ಸುನೀಲ್ ಒಂದು ಚಿತ್ರ ಇಷ್ಟಪಟ್ಟೆ ಆ್ಯಂಡ್ ಮುರುಗೇಶ್ ಅದನ್ನು ಅದ್ಭುತವಾಗಿ ಚಿತ್ರಿಸಿ ಕೊಟ್ಟಿದ್ದಾರೆ. ಅದನ್ನು ನಾನು ಗೆಳೆಯ ಕಲಾವಿದ ಸುನೀಲ್ ರಾವ್ಗೆ ಕೊಡೋಕ್ಕೆ ಬಯಸ್ತಾ ಇದ್ದೀನಿ ಈ ಮೂಲಕ. ಸೋ ನೈಸ್. ದಿಸ್ ಇಸ್ ಸೋ ಬ್ಯೂಟಿಫುಲ್. ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ಸೋ ನೈಸ್ ಆಫ್ ಯು ಹರೀಶ್. ಓಕೆ, ಒನ್ ಮೋರ್ ಥ್ಯಾಂಕ್ ಯು ಫ್ರಮ್ RSP ಗ್ರೂಪ್ ಕಡೆಯಿಂದ. ಅಫ್ಕೋರ್ಸ್ ದೇ ಆರ್ ವೆರಿ ಮಚ್, ಅಂದರೆ ಇದು ಪ್ಯೂರ್ 100% ನ್ಯಾಚುರಲ್ ವುಡ್ ಪ್ರೆಸ್ಡ್ ಆಯಿಲ್. ಇದು ವಾವ್, 100% ನ್ಯಾಚುರಲ್. ಸೊ ನಿಮ್ಮ ಮನೆಗೆ ಎಸ್ಪೆಷಲಿ ಶ್ರೇಯಾ ಅವ್ರಿಗೆ ಕೋಕೋನಟ್ ಆಯಿಲ್, ಗ್ರೌಂಡ್ನಟ್ ಆಯಿಲ್ ಮತ್ತು ದೀಪ ಆಯಿಲ್ ಮೂರು ಕೂಡ. ಆ್ಯಂಡ್ ಥ್ಯಾಂಕ್ ಯು. ಓಕೆ, ಹಿಂಗೆ ಇಟ್ಕೊಳ್ಳೋಣ. ರೆಡಿ. ಥ್ಯಾಂಕ್ ಯು ಸುನೀಲ್. ಥ್ಯಾಂಕ್ ಯು ಹರೀಶ್. ಥ್ಯಾಂಕ್ಸ್ ಅ ಲಾಟ್. ವೆರಿ ವೆರಿ ಹ್ಯಾಪಿ. ಈ ಶೋಗೆ ಬಂದಿದ್ದು ತುಂಬ ಖುಷಿ ಆಯಿತು. ನಿಮ್ಮ ಜೊತೆ ಯಾವಾಗ್ಲೂ, ಈವನ್ ನಾವು ಮೊನ್ನೆ ಕಡಿಮೆ ಸಮಯಕ್ಕೆ ಅಂತ ದುಬೈನಲ್ಲಿ ಸಿಕ್ಕಿದಾಗಲೂ ನಾವು ಮಾತಾಡಿದಾಗೆಲ್ಲ ನಮ್ಗೆ ಯಾವಾಗಲೂ ಆ ಒಡನಾಟ ಇದ್ದೇ ಇರುತ್ತೆ. ಆ್ಯಂಡ್ ಇಟ್ಸ್ ಆಲ್ವೇಸ್ ಫನ್. ಆ್ಯಂಡ್ ಫಾರ್ಮಲ್ ಆಗಿ ಒಂದು ಶೋಗೆ ಅಂತ ಬಂದಿದ್ದು ತುಂಬ ಖುಷಿ ಆಯಿತು. ಫೈನಲಿ ವಿ ಮೀಟ್ ಆನ್ ಅ ಶೋ. ಸುನೀಲ್ ಅವ್ರನ್ನ ಕಳಿಸ್ಕೊಡ್ತಾ ಇದ್ದೀನಿ, ಮತ್ತೆ ಸಿಗ್ತೀನಿ ಮಗ್ಗದೊಂದು ಸ್ಪೆಷಲ್ ಪ್ರೋಗ್ರಾಮಲ್ಲಿ. ನ್ಯೂಸು ನಮಗೆ ನೀವು ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಸಾಥ್ ಕೊಡ್ತಿರೋದಕ್ಕೆ ನಾವುಗಳು ಕೂಡ ನಿಮ್ಗೆ ಆಭಾರಿ. ಹರಿಕಥೆ ಈ ಎಪಿಸೋಡ್ ಮುಗಿಯುತ್ತೆ. ಇನ್ನೊಂದು ಎಪಿಸೋಡಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು.